ಬಾಳ್ಗೆ ಭೂಮಂಡಲ, ಬಾಳ್ಗೆ ಭೂಮಂಡಲ, ಬಾಳ್ಗೆ ಸಮೃದ್ಧಿಯೊಂದಿಗೆ ಗುರುವಿಗೆ ವಂದನೆಗಳು. ಗುರು ನಮ್ಮೊಂದಿಗೆ. ದೈವಿಕ ಮಹಾಶಕ್ತಿಯು ನಮ್ಮ ದೇಹದಲ್ಲೂ ಪ್ರಾಣದಲ್ಲೂ ಅಲೆ ಅಲೆಯಾಗಿ ತುಂಬಿ ದೇಹವೂ ಪ್ರಾಣವೂ ಪರಿಶುದ್ಧವಾಗಲಿ, ಹಿರಿಮೆಯನ್ನು ಹೊಂದಲಿ. ಬಾಳ್ಗೆ ಭೂಮಂಡಲ, ಬಾಳ್ಗೆ ಭೂಮಂಡಲ, ಬಾಳ್ಗೆ ಸಮೃದ್ಧಿಯೊಂದಿಗೆ. ಸ್ನೇಹಿತರೆ, ದೇಹ ಆರೋಗ್ಯಕ್ಕಾಗಿ ದೇಹಾಭ್ಯಾಸ ಮಾಡೋದನ್ನು, ದೇಹ ಆರೋಗ್ಯಕ್ಕೂ ದೇಹಾಭ್ಯಾಸಕ್ಕೂ ಇರುವ ಸಂಬಂಧ ಸಾಮರಸ್ಯವನ್ನು ನಾವು ತಿಳಿತಾ ಸರಳವಾದ ದೈಹಿಕ ವ್ಯಾಯಾಮಗಳನ್ನು ಮತ್ತು ಯೋಗಾಸನಗಳನ್ನು ಸ್ಕೈ ಯೋಗದಲ್ಲಿ ಕಲಿತಾ ಬರ್ತಾಯಿದ್ದೀವಿ. ಹಲವಾರು ವ್ಯಾಯಾಮಗಳನ್ನು ನೀವು ಕಲ್ತಿದ್ದೀರಿ, ಹಲವಾರು ಆಸನಗಳನ್ನು ಕಲ್ತಿದ್ದೀರಿ. ಆಸನಗಳನ್ನು ಮಾಡೋದರಿಂದ, ವ್ಯಾಯಾಮವನ್ನು ಮಾಡೋದರಿಂದ ದೇಹದೊಳಗಿರುವ 3 ಪರಿಚಲನೆಗಳು ಸರಿಯಾಗಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಿ ದೇಹ ಆರೋಗ್ಯವಾಗುತ್ತೆ. ಆರೋಗ್ಯವೇ ಭಾಗ್ಯ ಅನ್ನೋದ್ರ ಬಗ್ಗೆನೂ ನಾವು ವಿವರಣೆಯನ್ನು ಪಡಿತಾ ಬರ್ತಾಯಿದ್ದೀವಿ. ದೇಹ ರಚನೆಯನ್ನು ತಿಳ್ಕೊಳ್ತಾ ಇದ್ದೀವಿ. ದೇಹಕ್ಕೆ ಬರುವ ರೋಗಕ್ಕೆ ಕಾರಣಗಳೇನು ಅನ್ನೋದನ್ನು ನಾವು ತಿಳ್ಕೊಂಡಿದ್ದೀವಿ. ಹಲವಾರು ಕಾರಣಗಳಲ್ಲಿ ಪ್ರಕೃತಿಯಿಂದ ಬರುವಂಥದ್ದು, ಗ್ರಹಗಳಿಂದ ಬರುವಂಥದ್ದು, ತಳಿರಚನೆಯಿಂದ ಬರುವಂಥದ್ದು, ಆಹಾರದಿಂದ, ಭಾವನೆಯಿಂದ, ಕ್ರಿಯೆಗಳಿಂದ ಬರುವಂಥ ರೋಗಗಳಿಗೆ ಕಾರಣಗಳನ್ನು ನಾವು ತಿಳ್ಕೊಳ್ತಾ ಬಂದಿದ್ದೀವಿ. ಹಲವಾರು ಕಾರಣಗಳನ್ನು ವ್ಯಾಯಾಮ ಮಾಡೋದರಿಂದ, ಕೆಲವು ಕಾರಣಗಳನ್ನು ಧ್ಯಾನ ಯೋಗ ಮಾಡೋದರಿಂದ, ಇನ್ನು ಕೆಲವು ಕಾರಣಗಳನ್ನು ಅಂತರಂಗ ಪರಿಶೀಲನೆ ಮಾಡೋದರಿಂದ ನಾವು ದೇಹವನ್ನು ಆರೋಗ್ಯವಾಗಿ ಇಟ್ಕೋಬೋದು, ರೋಗವನ್ನು ನಿವಾರಣೆ ಮಾಡ್ಕೋಬೋದು. ರೋಗ ದೇಹವನ್ನು ಆಕ್ರಮಿಸಿದರೆ ಪ್ರಾಣ ದೇಹವನ್ನು ಬಿಟ್ಟು ಹೋಗುತ್ತೆ. ಅದರಿಂದಾಗಿ ದೇಹಕ್ಕೆ ರೋಗ ಆಕ್ರಮಣವಾಗದಂತೆ ರೋಗ ನಿರೋಧಕ ಶಕ್ತಿಯನ್ನು ನಾವು ಹೆಚ್ಚು ಮಾಡ್ಕೋಬೇಕು. ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡ್ಕೋಬೇಕಾದ್ರೆ ನಾವು ದೇಹಕ್ಕೆ ಪ್ರತಿನಿತ್ಯ ಅರ್ಧ ಗಂಟೆಯಾದ್ರೂ ವ್ಯಾಯಾಮವನ್ನು ಮಾಡಬೇಕು. ಒಂದು ಜಮಖಾನ ಹಾಕ್ಕೊಂಡು ಅದರ ಮೇಲೆ ಕುಳಿತು ಮಾಡುವ ಆಸನ, ಮಲಗಿಕೊಳ್ಳುವಾಗ ಮುಖ ಮೇಲೆ ಮಾಡಿ ಮುಖ ಅಡಿ ಮಾಡಿ ಮಾಡುವ ಆಸನಗಳನ್ನು ಅಭ್ಯಾಸ ಮಾಡಿ ನಿಧಾನವಾಗಿ ದೇಹ ಸಡಿಲವಾಗ್ತಾ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ. ಪ್ರತಿಯೊಂದು ಜೀವಕೋಶನೂ ಚಟುವಟಿಕೆಯಿಂದ ಕೂಡುತ್ತೆ, ದೇಹ ಆರೋಗ್ಯವಾಗಿ ಬರುತ್ತೆ. ಈ ದಿನ ನಾವು 2 ಆಸನಗಳನ್ನು ಕಲ್ತ್ಕೊಳ್ಳೋಣ. ಸುಪ್ತ ವಜ್ರಾಸನ 1, ಎರಡನೇದು ಮತ್ಸ್ಯಾಸನ ಅಂತ. ವಜ್ರಾಸನ ಮಾಡೋದನ್ನು ನಾವು ಈಗಾಗಲೇ ಕಲ್ತಿದ್ದೀವಿ ಮತ್ತು ಪದ್ಮಾಸನವನ್ನು ಕಲ್ತಿದ್ದೀವಿ. ಸುಪ್ತ ವಜ್ರಾಸನ ಮತ್ತು ಮತ್ಸ್ಯಾಸನ ಇನ್ನೆರಡು ಆಸನಗಳು ಈ ವಜ್ರಾಸನ ಮತ್ತು ಪದ್ಮಾಸನವನ್ನು ಸೇರಿ ಮಾಡುವಂಥ ಆಸನಗಳು. ವೀಕ್ಷಕರೇ, ನಾವೀಗ ಸುಪ್ತ ವಜ್ರಾಸನ ಮಾಡೋ ವಿಧಾನನ ಕಲಿಯೋಣ. ಮೊದಲಿಗೆ ದಂಡಾಸನಕ್ಕೆ ಬನ್ನಿ. ಬಾಡಿ ಸ್ಟ್ರೈಟಾಗಿ ಇಟ್ಕೊಳ್ಳಿ, ಬೆನ್ನು ಕತ್ತು ತಲೆ ನೇರವಾಗಿರಲಿ. ದಂಡಾಸನದಿಂದ ವಜ್ರಾಸನಕ್ಕೆ ಬನ್ನಿ. ನಿಧಾನವಾಗಿ ಬಲಗಾಲು ಮಡಚಿಕೊಂಡು ಬಲ ಪೃಷ್ಠದ ಮೇಲೆ ಕೆಳಗೆ ಇಡಿ. ಎಡಗಾಲನ್ನು ಮಡಚಿ ಎಡ ಪೃಷ್ಠದ ಕೆಳಗಿಡಿ. ವಜ್ರಾಸನದಲ್ಲಿ ಆರಾಮಾಗಿ ಕೂತ್ಕೊಳ್ಳಿ, ದೇಹ ಸಡಿಲವಾಗಿರಲಿ. ಈಗ ಕೈಗಳನ್ನು ಹಿಂದೆ ತಗೊಳ್ಳಿ. ಹಿಂಡಿ ಭಾಗನ ಮುಟ್ಟಿ ಮೊಣಕೈಯನ್ನು ನೆಲ ಊರಿ ಬಲಗೈಯಿಂದ, ನಂತರ ಎಡಗೈಯಿಂದ ಮೊಣಕೈಯನ್ನು ಊರಿ ನಿಧಾನವಾಗಿ ತಲೆಯನ್ನು ಕೆಳಗಿಟ್ಟು ಮಲಗಬೇಕು. ಭೂಮಿಗೆ ಸರಳವಾಗಿ ಸರಳ ರೇಖೆಯಲ್ಲಿ ಬಾಡಿ ಇರಬೇಕು. ಈ ಭಂಗಿನಲ್ಲಿ ಒಂದು 2 ಉಸಿರಾಟನ ಮಾಡಿ. ಬ್ರೀದ್ ಇನ್ ಬ್ರೀದ್ ಔಟ್ಸ್ ನಾರ್ಮಲಾಗಿ ನಿಧಾನವಾಗಿ ಉಸಿರಾಟವನ್ನು ಮಾಡಿ. 2 ಕೈಗಳು ತೊಡೆ ಮೇಲಿರಲಿ. ಬಾಡಿ ಸಡಿಲವಾಗಿರಲಿ. ಈ ಆಸನವನ್ನು ಸುಪ್ತ ವಜ್ರಾಸನ ಅಂತ ಕರೀತಾರೆ. ಪುನಃ ನಿಧಾನವಾಗಿ ಕೈಗಳ ಸಪೋರ್ಟ್ ತಗೊಂಡು, ಮೊಣಕೈ ಸಪೋರ್ಟ್ ತಗೊಂಡು ತಲೆನ ನಿಧಾನವಾಗಿ ಮೇಲೆತ್ತಿ, ದೇಹನ ಎದೆ ಭಾಗವನ್ನು ಮೇಲೆತ್ತಿಕೊಂಡು ನಿಧಾನವಾಗಿ ದಂಡಾಸನಕ್ಕೆ ಬನ್ನಿ. ರಿಲ್ಯಾಕ್ಸ್ ಆಗಿ. ಯಾವುದೇ ಆಸನ ಮಾಡುವಾಗ ಕುಳಿತುಕೊಂಡು ದಂಡಾಸನಕ್ಕೆ ಬಂದು, ದಂಡಾಸನದಿಂದ ಇನ್ನೊಂದು ಆಸನಕ್ಕೆ ಹೋಗಿ, ಆಸನ ಮುಗಿದ ಮೇಲೆ ಮತ್ತೆ ದಂಡಾಸನಕ್ಕೆ ಬಂದು ರಿಲ್ಯಾಕ್ಸ್ ಆಗಬೇಕು. ಈ ನಿಯಮವನ್ನು ಮರಿಬಾರ್ದು. ಪುನಃ ನಾವು ಸುಪ್ತ ವಜ್ರಾಸನ ಮಾಡೋಣ. ಮೊದಲು ವಜ್ರಾಸನಕ್ಕೆ ಬನ್ನಿ. ಬಲಗಾಲು ಮಡಚಿಕೊಂಡು ಎಡಗಾಲನ್ನು ಮಡಚಿ ವಜ್ರಾಸನದಲ್ಲಿ
ಆರಾಮಾಗಿ ಕೂತ್ಕೊಳ್ಳಿ. ಈಗ ಬಲಗೈಯನ್ನು ಹಿಂದೆ ತೊಗೊಂಡೋಗಿ ಮೊಣಕೈ ಸಪೋರ್ಟ್ ತೊಗೊಳ್ಳಿ. ಎಡಗೈಯನ್ನು ಸಪೋರ್ಟ್ ತೊಗೊಂಡು ದೇಹನ ನಿಧಾನವಾಗಿ ಮಲಗಿಸಿ ಕೈಗಳನ್ನು ತೊಡೆ ಮೇಲೆ ಇಟ್ಕೊಳ್ಳಿ. ಇದು ಸುಪ್ತ ವಜ್ರಾಸನ. ವಜ್ರಾಸನಕ್ಕೆ ಬಂದು ನಿಧಾನವಾಗಿ ಕೈಗಳ ಸಪೋರ್ಟ್ ತೊಗೊಂಡು ಬೆಂಡಾಗಿ ಮಲಗಬೇಕು. ನಿಧಾನವಾಗಿ ಅಭ್ಯಾಸ ಮಾಡಿ. ಬಲಗೈ ಮೊಣಕೈ ಸಪೋರ್ಟ್ ತೊಗೊಂಡು ಸ್ವಲ್ಪನೇ ಮಲಗೋದನ್ನು ಅಭ್ಯಾಸ ಮಾಡಬೇಕು. ಭಾಳ ಸರಳವಾದ ಆಸನ. ಅಭ್ಯಾಸ ಮಾಡಿದ್ರೆ ತುಂಬ ಸುಲಭನಾಗಿ ನೀವು ಮಾಡ್ಬೋದು. ಒಂದು 2 ಉಸಿರಾಟವನ್ನು ಮಾಡಿ ನಿಧಾನವಾಗಿ ಬಲಗೈ ಎಡಗೈ ಮೊಣಕೈ ಸಪೋರ್ಟ್ ತೊಗೊಂಡು ತಲೆನ ಎದೆ ಭಾಗವನ್ನು ಮೇಲಕ್ಕೆತ್ತಿ ವಜ್ರಾಸನಕ್ಕೆ ಬಂದು ಒಂದು 5 ಸೆಕೆಂಡ್ ಹಾಗೆ ಕುಳಿತುಕೊಂಡು ನಂತರ ದಂಡಾಸನಕ್ಕೆ ಬನ್ನಿ. ಇದು ಸುಪ್ತ ವಜ್ರಾಸನವನ್ನು ಮಾಡುವ ವಿಧಾನ. ಈಗ ಸುಪ್ತ ವಜ್ರಾಸನವನ್ನು ಕಲ್ತಿದ್ದೀರಿ. ಈಗ ನಾವು ಮತ್ತೊಂದು ಆಸನ ಮತ್ಸ್ಯಾಸನವನ್ನು ಮಾಡುವ ಅಭ್ಯಾಸವನ್ನು ಕಲ್ತ್ಕೊಳ್ಳೋಣ. ಮತ್ಸ್ಯಾಸನ ಮಾಡುವಾಗ ಪದ್ಮಾಸನಕ್ಕೆ ಬಂದು ಸುಪ್ತ ವಜ್ರಾಸನದಲ್ಲಿ ಹಿಂದಕ್ಕೆ ಬಗ್ಗದಾಗೇ ಬಗ್ಗಿ ತಲೆನ ನೆಲದಲ್ಲಿಟ್ಟು ನಂತರ ತಲೆ ಭಾಗವನ್ನು ನೆತ್ತಿ ಭಾಗವನ್ನು ನೆಲದ ಮೇಲಿಟ್ಟು ಎದೆಯ ಭಾಗವನ್ನು ಸ್ವಲ್ಪ ಮೇಲೆತ್ತಿ 2 ಕೈಗಳನ್ನ ತೊಗೊಂಡು ಬಂದು ಹೆಬ್ಬೆಟ್ಟಿನ ಬೆರಳನ್ನು ಇಟ್ಕೋಬೇಕು, ಕಾಲುಗಳ ಹೆಬ್ಬೆಟ್ಟು ಬೆರಳನ್ನು. ಈಗ ನಾವು ಮತ್ಸ್ಯಾಸನ ಮಾಡೋಕ್ಕೆ ತಯಾರಾಗೋಣ. ಮೊದಲು ದಂಡಾಸನಕ್ಕೆ ಬಂದು ಪದ್ಮಾಸನಕ್ಕೆ ಬನ್ನಿ. ಪದ್ಮಾಸನ ಈಗಾಗಲೇ ಮಾಡೋದನ್ನು ಹೇಳ್ಕೊಟ್ಟಿದ್ದೀವಿ. ಎಡಗಾಲನ್ನು ಬಲ ತೊಡೆಯ ಬಲೆ ಇಟ್ಟುಕೊಂಡು ಬಲಗಾಲನ್ನು ಎಡಗಾಲ ಮೇಲಿಟ್ಟು ಪದ್ಮಾಸನಕ್ಕೆ ಬಂದು ಬಲಗೈಯನ್ನು ಹಿಂಭಾಗಕ್ಕೆ ತಗೊಂಡು ನೆಲಕ್ಕೆ ಊರಿ ಮೊಣಕೈ ಸಪೋರ್ಟ್ ತೊಗೊಂಡು ಎಡಗೈನೂ ಸಪೋರ್ಟ್ ತೊಗೊಂಡು ಸುಪ್ತರ ವಜ್ರಾಸನದಲ್ಲಿ ಮಲಗದ ಹಾಗೆಯೇ ಹಿಂದಕ್ಕೆ ಮಲಗಬೇಕು. ತಲೆಯ ನೆತ್ತಿಯ ಭಾಗವನ್ನು ನೆಲದ ಮೇಲೆ ಬರುವ ಹಾಗೆ ಎದೆ ಭಾಗವನ್ನು ಮೇಲೆತ್ತಿ ಮೊಣಕೈ ಸಪೋರ್ಟ್ ತೊಗೊಂಡು ಇಟ್ಕೊಳ್ಳಿ. ನಿಧಾನವಾಗಿ ಅಭ್ಯಾಸ ಮಾಡಿ. 2 ಕೈಗಳಿಂದ 2 ಪಾದದ ಹೆಬ್ಬೆಟ್ಟನ್ನು ಇಟ್ಕೊಳ್ಳಿ. 5 ರಿಂದ 10 ಸೆಕೆಂಡ್ ಈ ಭಂಗಿಲಿರಿ. ಮೊಣಕೈ ಸಪೋರ್ಟ್ ತಗೊಂಡು ತಲೆಯನ್ನು ಬಿಡಿಸ್ಕೊಳ್ಳಿ. ನೆಲದ ಮೇಲೆ ಮಲಗಿ ಮತ್ತು ಮೊಣಕೈ ಸಪೋರ್ಟ್ ತಗೊಂಡು ತಲೆಯನ್ನು ಎದೆ ಭಾಗವನ್ನು ಮೇಲಕ್ಕೆ ತನ್ನಿ. ನಿಧಾನವಾಗಿ ಕೈಗಳ ಸಪೋರ್ಟ್ ತಗೊಳ್ಳಿ. ಪದ್ಮಾಸನಕ್ಕೆ ಬಂದು ಕಾಲುಗಳನ್ನು ಬಿಡಿಸಿಕೊಂಡು ದಂಡಾಸನಕ್ಕೆ ಬನ್ನಿ. ಮೂರು ಆಸನಗಳು ಈ ಅಭ್ಯಾಸದಲ್ಲಿ ಮಿಕ್ಸ್ ಆಗುತ್ತೆ. ದಂಡಾಸನಕ್ಕೆ ಬರೋದು, ಪದ್ಮಾಸನಕ್ಕೆ ಬರೋದು, ಮತ್ಸ್ಯಾಸನಕ್ಕೆ ಬರೋದು. ಮತ್ತೊಮ್ಮೆ ಮಾಡೋಣ ವೀಕ್ಷಕರೇ. ನಿಧಾನವಾಗಿ ಅಭ್ಯಾಸ ಮಾಡಿ. ಭಾಳ ಸರಳವಾದ ಎಕ್ಸರ್ಸೈಸ್. ದಂಡಾಸನದಿಂದ ಪದ್ಮಾಸನಕ್ಕೆ ಬನ್ನಿ. ಪದ್ಮಾಸನ ಮಾಡೋದನ್ನು ಈಗಾಗಲೇ ನೀವು ಕಲ್ತಿದ್ದೀರಿ. ಪದ್ಮಾಸನದಲ್ಲಿ ಒಂದು 5 ಸೆಕೆಂಡ್ ರಿಲ್ಯಾಕ್ಸ್ ಆಗಿ ಕೂತ್ಕೊಳ್ಳಿ. ಈಗ ನಿಧಾನವಾಗಿ 2 ಕೈಗಳನ್ನು ಹಿಂದೆ ತಗೊಂಡು ಅಂಗೈಯಲ್ಲಿ ನೆಲವನ್ನು ಊರಿ ಮೊಣಕೈನೂ ನೆಲಕ್ಕೆ ಟಚ್ ಮಾಡಿ ನಿಧಾನವಾಗಿ ದೇಹವನ್ನು ತಲೆಯನ್ನು ಭೂಮಿಯ ಮೇಲೆ ಮಲಗಿಸಿ ನಂತರ ನೆತ್ತಿಯ ಭಾಗವನ್ನು ಭೂಮಿ ಮೇಲೆ ಬರೋ ಹಾಗೆ ಎದೆಯ ಭಾಗವನ್ನು ಮೇಲೆತ್ತಿ ಮೊಣಕೈ ಸಪೋರ್ಟ್ ತಗೊಳ್ಳಿ. ನೆತ್ತಿಯ ಭಾಗ ಭೂಮಿ ಮೇಲಿರಲಿ. 2 ಕೈಗಳಿಂದ 2 ಕಾಲಿನ ಹೆಬ್ಬೆಟ್ಟುಗಳನ್ನು ಇಟ್ಕೋಬೇಕು. ಇದು ಮತ್ಸ್ಯಾಸನ.
ನಿಧಾನವಾಗಿ ಕೈಗಳನ್ನು ಹೆಬ್ಬೆಟ್ಟಿನಿಂದ ಬಿಡಿಸ್ಕೊಳ್ಳಿ. ತಲೆಯನ್ನು ಚಾಚಿ ನೆಲದ ಮೇಲೆ ಮಲಗಿಸಿ ಒಂದೆರಡು ಉಸಿರಾಟನ ಮಾಡಿ ರಿಲ್ಯಾಕ್ಸ್ ಆಗಿ. ನಂತರ ಮೊಣಕೈ ಸಪೋರ್ಟ್ ತಗೊಂಡು ನಿಧಾನವಾಗಿ ತಲೆಯನ್ನು ಎದೆಯ ಭಾಗವನ್ನು ಮೇಲಕ್ಕೆ ತನ್ನಿ. ಪದ್ಮಾಸನದಲ್ಲಿ ಕುಳಿತುಕೊಳ್ಳಿ. ನಂತರ ನಿಧಾನವಾಗಿ ಪದ್ಮಾಸನದಿಂದ ದಂಡಾಸನಕ್ಕೆ ಬನ್ನಿ. ಇದು ಮತ್ಸ್ಯಾಸನವನ್ನು ಮಾಡುವ ವಿಧಾನ. ವೀಕ್ಷಕರೇ, ನೀವು ಸುಪ್ತ ವಜ್ರಾಸನವನ್ನು ಮತ್ತು ಮತ್ಸ್ಯಾಸನವನ್ನು ಮಾಡುವ ಅಭ್ಯಾಸ ಕ್ರಮವನ್ನು ಚೆನ್ನಾಗಿ ಕಲ್ತ್ಕೊಂಡಿದ್ದೀರಿ. ಈಗ ಇದರ ಪ್ರಯೋಜನಗಳನ್ನು ನೋಡೋಣ. ಸುಪ್ತ ವಜ್ರಾಸನದಲ್ಲೂ ಮತ್ಸ್ಯಾಸನದಲ್ಲೂ ಹೊಟ್ಟೆಯ ಮಾಂಸಖಂಡಗಳು ಬಲಿಷ್ಠವಾಗ್ತವೆ. ಕಾಲಿನ ಮತ್ತು ತೊಡೆಯ ಮಾಂಸಖಂಡಗಳು ಬಲಿಷ್ಠವಾಗುತ್ತೆ. ಸೊಂಟದ ಭಾಗದ ಮಾಂಸಖಂಡಗಳು ಬಲಿಷ್ಠವಾಗುತ್ತೆ. ಸೊಂಟ ನೋವಿನ ನಿವಾರಣೆಗೆ, ಜೀರ್ಣಕ್ರಿಯೆಗೆ ಬಹಳ ಸಹಾಯ ಮಾಡುತ್ತೆ. ಇನ್ನು ಮತ್ತು ಕಿಬ್ಬೊಟ್ಟೆಯ ಭಾಗದ ಬೊಜ್ಜು ಕರಗುವಿಕೆಗೂ ತುಂಬ ಸಹಾಯ ಮಾಡುತ್ತೆ. ಮತ್ಸ್ಯಾಸನ ಸ್ತ್ರೀಯರಿಗೆ ಕಿಬ್ಬೊಟ್ಟೆಯ ಬೊಜ್ಜನ್ನು ಕರಗಿಸೋದಕ್ಕೆ ತುಂಬ ಸಹಾಯ ಮಾಡುತ್ತೆ. ಸೊ ಬೊಜ್ಜು ಕರಗಿಸೋದಕ್ಕೂ, ಹೊಟ್ಟೆಯಲ್ಲಿ ಜೀರ್ಣಕ್ರಿಯೆ ಚೆನ್ನಾಗಿ ನಡೆಯೋದಕ್ಕೂ, ತೊಡೆಯ ಭಾಗ ಬಲಿಷ್ಠವಾಗೋದಕ್ಕೆ, ಕಾಲುಗಳು ಬಲಿಷ್ಠವಾಗೋದಕ್ಕೆ, ಸೊಂಟದ ಭಾಗ ಬಲಿಷ್ಠವಾಗೋದಕ್ಕೆ ನಮಗೆ ಈ ಸುಪ್ತ ವಜ್ರಾಸನ ಮತ್ತು ಮತ್ಸ್ಯಾಸನ ಈ ಎರಡೂ ತುಂಬ ಸಹಾಯ ಮಾಡುತ್ತೆ. ನೀವು ನಿಧಾನವಾಗಿ ಅಭ್ಯಾಸ ಮಾಡಿ ಈ ಎರಡನ್ನು ಕಲ್ತ್ಕೊಳ್ಳಿ. ಬಾಳ್ಗೆ ಭೂಮಂಡಲ, ಬಾಳ್ಗೆ ಭೂಮಂಡಲ, ಬಾಳ್ಗೆ ಸಮೃದ್ಧಿಯೊಂದಿಗೆ ದೈವಿಕ ಮಹಾಶಕ್ತಿಯ ಕರುಣೆಯಿಂದ ನಿಮಗೂ ನಿಮ್ಮ ಕುಟುಂಬಕ್ಕೂ ದೇಹಾರೋಗ್ಯ, ದೀರ್ಘಾಯಸ್ಸು, ಸಾಕಷ್ಟು ಐಶ್ವರ್ಯ, ಉನ್ನತ ಕೀರ್ತಿ, ಸತ್ಯಜ್ಞಾನ ದೊರೆಯಲಿ. ಬಾಳ್ಗೆ ಭೂಮಂಡಲ, ಬಾಳ್ಗೆ ಭೂಮಂಡಲ, ಬಾಳ್ಗೆ ಸಮೃದ್ಧಿಯೊಂದಿಗೆ. ಥ್ಯಾಂಕ್ ಯು. ಧನ್ಯವಾದಗಳು. ನಮಸ್ಕಾರ ವೀಕ್ಷಕರೇ, ನಾವು ಹಿಂದಿನ ಸಂಚಿಕೆಯಲ್ಲಿ ಬಾಣಂತಿಯ ಆರೈಕೆ ಪೋಷಣೆ ಹೇಗೆ ಅನ್ನೋದ್ರ ಬಗ್ಗೆ ಸಾಕಷ್ಟು ವಿವರಗಳನ್ನು ತಿಳ್ಕೊಂಡ್ವಿ. ಮತ್ತು ಇನ್ನೂ ಕೂಡ ಆಹಾರ ಕ್ರಮಗಳು ಹೇಗಿರಬೇಕು ಮತ್ತು ಯಾವ್ಯಾವ ರೀತಿಯೆಲ್ಲ ಪೋಷಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಈ ಸಂಚಿಕೆಯಲ್ಲೂ ಕೂಡ ಸಾಕಷ್ಟು ವಿವರಗಳನ್ನು ತಿಳ್ಕೊಳ್ಳೋಣ. ನಾವು ಹಿಂದೆ ಹೇಳಿದ ಹಾಗೆ ಬಾಣಂತಿಗೆ ನೀರನ್ನು ಹಾಕಬೇಕಾದ್ರೆ ದಿನ ಬಿಟ್ಟು ದಿನ ನೀರನ್ನು ತಲೆಗೆ ಅಭ್ಯಂಜನ ಸ್ನಾನವನ್ನು ಮಾಡಿಸಬೇಕಾಗತ್ತೆ. ಅದಕ್ಕೆ ನಿಮಗೆ ಆಯಾ ಪರಿಸರಕ್ಕೆ ತಕ್ಕನ ಹಾಗೆ, ಆಯಾ ಜಾಗಗಳಿಗೆ ಅನುಕೂಲವಾಗಿ ನೀವು ಯಾವ ಎಣ್ಣೆಯನ್ನು ಬಳಕೆ ಮಾಡ್ಕೊಳ್ತೀರೋ ಅದನ್ನೇ ಉಪಯೋಗಿಸ್ಬೋದು. ಹರಳೆಣ್ಣೆ ಆಗ್ಬೋದು, ಎಳ್ಳೆಣ್ಣೆ ಆಗ್ಬೋದು, ಕೊಬ್ಬರಿ ಎಣ್ಣೆ ಆಗ್ಬೋದು. ಈ ರೀತಿ ಎಣ್ಣೆಯನ್ನು ಆಯ್ಕೆ ಮಾಡಿಕೊಂಡು ದಿನ ಬಿಟ್ಟು ದಿನ ತಲೆಗೆ ಸ್ನಾನ ಮಾಡಿಸುವಂಥದ್ದು ತುಂಬ ಮುಖ್ಯ ಆಗುತ್ತೆ. ಮತ್ತು ಅರಿಶಿಣದ ಒಂದು ಬಳಕೆ ಕೂಡ ವಿಶೇಷವಾಗಿ ಮಾಡಬೇಕಾಗತ್ತೆ. ಅರಿಶಿಣದ ಬಳಕೆಯನ್ನು ಮಾಡೋದರಿಂದ ಶರೀರದಲ್ಲಿ ಯಾವುದೇ ರೀತಿಯ ಚರ್ಮಕ್ಕೆ ಸೋಂಕುಗಳು ಬರೋದಿಲ್ಲ. ಇದು ಒಂದು ರೀತಿ ಆ್ಯಂಟಿಸೆಪ್ಟಿಕ್ ಆಗಿ ಕೆಲಸ ಮಾಡುತ್ತೆ ಮತ್ತು ಶರೀರದ ಉಷ್ಣಾಂಶವನ್ನು ಕಾಪಾಡೋದಕ್ಕೆ ಕೂಡ ಸಹಾಯ ಮಾಡುತ್ತೆ. ಮತ್ತಿನ್ನು ಆಹಾರದ ಕ್ರಮದ ಬಗ್ಗೆ ಬರೋಣ. ಈಗ 15 ದಿವಸಗಳ ಮುಂದಕ್ಕೆ 15 ದಿವಸದವರೆಗೆ ನಾವು ಏನೆಲ್ಲ ಊಟ ಉಪಚಾರ ಮಾಡಬಹುದು ಅಂತ ತಿಳ್ಕೊಂಡ್ವಿ. 15 ದಿವಸದ ನಂತರದ ದಿವಸಗಳಲ್ಲಿ ಸ್ವಲ್ಪ ಜೀರ್ಣಕ್ರಿಯೆ ಉತ್ತಮವಾಗ್ತಾ ಬಂದಿರುತ್ತೆ. ಮೊದಲಿದ್ದಷ್ಟೊಂದು ಸೂಕ್ಷ್ಮವಾಗಿರೋದಿಲ್ಲ. ಹಾಗಾಗಿ ನಾವು ರವೆಯನ್ನು ದ್ರವ ರೂಪದಲ್ಲಿ, ಗಂಜಿಯ ರೂಪದಲ್ಲಿ ಕೊಡಬಹುದು ಅಂತ ಹೇಳಿದ್ವಿ. ಈಗ ಇದೇ ರವೆಯನ್ನು ಸ್ವಲ್ಪ ಸಜ್ಜಿಗೆಯ ರೂಪದಲ್ಲಿ ಕೊಡಬಹುದು. ಅಂದರೆ ರವೆಯನ್ನು ಮತ್ತು ಕೊಬ್ಬರಿ, ಬೆಣ್ಣೆ ಕಾಯಿಸಿದ ತುಪ್ಪ ಇದನ್ನೆಲ್ಲ ಬಳಸಿ ಸಕ್ಕರೆಯನ್ನು ಹಾಕಿ ಸಜ್ಜಿಗೆಯ ರೂಪದಲ್ಲಿ ತಿಂಡಿಯ ಸಮಯದಲ್ಲಿ ಕೊಡಬಹುದು. ಇದರ ಜೊತೆಗೆ ಮೆಂತ್ಯದ ದೋಸೆ, ಪ್ರತಿ ದಿವಸ ರವೆ ಸಜ್ಜಿಗೆಯನ್ನು ತಿನ್ನೋದಕ್ಕೆ ಬೇಜಾರಾಗುತ್ತೆ. ಒಂದು ದಿವಸ ರವೆ ಸಜ್ಜಿಗೆಯನ್ನು ತಿನ್ಬೋದು, ಒಂದು ದಿವಸ ಮೆಂತ್ಯದ ದೋಸೆ ಅಂದರೆ ಬರೀ ಮೆಂತ್ಯವನ್ನೇ ಬಳಸಬೇಕು. ಉದ್ದಿನ ಬೇಳೆ ಆಗಲಿ ಬೇರೆ ಯಾವುದೇ ಪದಾರ್ಥಗಳನ್ನು ಬಳಸೋದು ಬೇಡ. ಅಕ್ಕಿ ಮತ್ತು ಮೆಂತ್ಯ ಇವೆರಡರ ಬಳಕೆಯನ್ನು ಮಾಡಿ ದೋಸೆಯನ್ನು ಮಾಡಿಕೊಡ್ಬೋದು. ಅದನ್ನು ಕೂಡ ತುಪ್ಪದಲ್ಲಿಯೇ ಬೇಯಿಸಬೇಕು, ಎಣ್ಣೆಯನ್ನು ಬಳಸಬಾರ್ದು. ಇವೆಲ್ಲವೂ ಕೂಡ ಪೋಷಕಾಂಶಗಳು ಬಹಳಷ್ಟು ಇರ್ತಕ್ಕಂಥದ್ದಾದ್ರಿಂದ ಇದು ಶರೀರಕ್ಕೆ ತುಂಬ ಒಳ್ಳೆಯದು. ಮತ್ತು ಇದು ಆ ಕ್ಷಣದಲ್ಲಿ ಏನು ಅಂಶಗಳು ಬೇಕೋ ಶರೀರಕ್ಕೆ ಅದನ್ನೆಲ್ಲ ಒದಗಿಸುತ್ತೆ. ಗೋಧಿಯ ಹಿಟ್ಟು, ಮೆಂತ್ಯದ ಹಿಟ್ಟು ಸಮ ಪ್ರಮಾಣದಲ್ಲಿ ತೆಗೆದುಕೊಳ್ಳಿ.
ಒಂದು ಅರ್ಧ ಚಮಚದಷ್ಟು ಓಂ ಕಾಳನ್ನು ಅದಕ್ಕೆ ಬೆರೆಸಿ. ಇವು ಮೂರರ ಮಿಶ್ರಣವನ್ನು ಸ್ವಲ್ಪ ನೀರು ಹಾಕಿ ನಾವು ಹಿಟ್ಟನ್ನು ಕಲಿಸ್ತೀವಲ್ವ, ಚಪಾತಿ ಹಿಟ್ಟು ಆ ಥರ ಹಾಗೆ ಕಲಿಸ್ಕೊಳ್ಳೋದು. ಕಲಿಸ್ಕೊಂಡು ಅದನ್ನು ಬಟ್ಟಲಿನ ಆಕಾರದಲ್ಲಿ ಅದನ್ನು ಮಾಡಿಟ್ಕೊಳ್ಳೋವಂಥದ್ದು. ಈ ರೀತಿ ಒಂದು 4-5 ಅಥವಾ ಅವರಿಗೆ ಎಷ್ಟು ಆಗುತ್ತೆ ಅಷ್ಟನ್ನು ಬಟ್ಟಲುಗಳ ರೀತಿಯಲ್ಲಿ ಹಿಟ್ಟನ್ನು ರೆಡಿ ಮಾಡಿಟ್ಕೊಳ್ಳೋದು. ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರನ್ನು ಹಾಕಿ ಒಲೆ ಮೇಲೆ ಕುದಿಯೋಕೆ ಇಡಬೇಕು. ಆ ನೀರು ಕುದಿ ಬರುವಾಗ ಈ ಬಟ್ಟಲುಗಳನ್ನೆಲ್ಲ ಅದರಲ್ಲಿ ಒಂದೊಂದೇ ಮುಳುಗಿಸ್ತಾ ಬರಬೇಕು. ಅದೆಲ್ಲವೂ ಮುಳುಗಿ ಕೆಳಗಡೆ ಹೋಗಿ ಸೆಟ್ಲಾಗುತ್ತೆ. ಸ್ವಲ್ಪ ಅದು ಬೆಂದಂತೆಲ್ಲನೂ ಕೂಡ ನಿಧಾನವಾಗಿ ಮೇಲ್ಗಡೆಗೆ ತೇಲ್ಕೊಂಡು ಬರುತ್ತೆ. ಸಂಪೂರ್ಣವಾಗಿ ತೇಲುವಾಗ ಅದು ಪೂರ್ಣವಾಗಿ ಬೆಂದಿದೆ ಅಂತ ಅರ್ಥ. ಅದನ್ನು ತೆಗೆದು ಈಚೆ ತೆಗೆದಿಟ್ಕೊಳ್ಬೇಕು. ಆ ಬಟ್ಟಲಿಗೆ ಸ್ವಲ್ಪ ತುಪ್ಪ, ಬೆಲ್ಲ ಮತ್ತು ಕೊಬ್ಬರಿ ತುರಿ, ಬೆಲ್ಲ, ತುಪ್ಪ ಮೂರನ್ನು ಕೂಡ ಬಟ್ಟಲಲ್ಲಿ ಹಾಕಿ ತಿನ್ನೋದಕ್ಕೆ ಕೊಡಬೇಕು. ಇದು ಅತ್ಯಂತ ಪೌಷ್ಟಿಕಾಂಶವೂ ಹೌದು, ಜೊತೆಗೆ ಇದು ತಿನ್ನೋಕ್ಕೆ ಕೂಡ ಬಹಳ ಮಧುರವಾಗಿರುತ್ತೆ. ಮತ್ತು ಆ ಮೆಂತ್ಯ ಅದರಲ್ಲಿ ಜಾಸ್ತಿ ಅಂಶ ಇರೋದರಿಂದ ಅದು ಮುಂದೆ ಸೊಂಟ ನೋವು ಬರದೇ ಇರೋ ರೀತಿಯಲ್ಲಿ ಅದು ನೋಡ್ಕೊಳ್ಳುತ್ತೆ. ಮೆಂತ್ಯವನ್ನು ನಾವು ಎಷ್ಟು ಹೆಚ್ಚಾಗಿ ಬಳಸ್ತೀವಿ ಈ ಸಂದರ್ಭದಲ್ಲಿ ಅಷ್ಟು ಕೂಡ ಶರೀರಕ್ಕೆ ತುಂಬ ಒಳ್ಳೆಯದು. ಮತ್ತು ಊಟಕ್ಕೆ ಉಪಯೋಗಿಸುವಾಗ ನಾವು ಹೆಚ್ಚಾಗಿ ಈ ಕರಿಬೇವಿನ ಸೊಪ್ಪಿನ ಚಟ್ನಿ ಪುಡಿಯನ್ನು ಮಾಡಿಟ್ಕೊಳ್ಳೋದು ತುಂಬ ಒಳ್ಳೆಯದು. ಈ ಕರಿಬೇವಿನ ಸೊಪ್ಪಿನ ಚಟ್ನಿ ಪುಡಿಗೆ ಕೆಲವರು ಈ ಬೇಳೆಯನ್ನೆಲ್ಲ ಬಳಸ್ತಾರೆ, ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲ ಹಾಕ್ತಾರೆ. ಈ ಬೇಳೆಯನ್ನು ಯಾವುದನ್ನು ಕೂಡ ಬಾಣಂತಿಗೆ ಅಂತ ಮಾಡುವಾಗ ನಾವು ಹಾಕೋದು ಬೇಡ. ಮಾಮೂಲಾಗಿ ನಾವು ಮನೆಯಲ್ಲಿ ಎಲ್ಲರೂ ತಿನ್ನುವಾಗ ಅದನ್ನೆಲ್ಲ ಹಾಕಿ ಮಾಡ್ಕೊಳ್ಬಹುದು. ಬಾಣಂತಿಗೆ ಅಂತ ನಾವು ಮಾಡುವಾಗ ಯಥೇಚ್ಛವಾಗಿ ಕೊಬ್ಬರಿ ತುರಿಯನ್ನು ತುರಿದಿಟ್ಕೊಳ್ಬೇಕು. ಕರಿಬೇವಿನ ಸೊಪ್ಪು ಒಳ್ಳೆ ತಾಜಾ ಆಗಿರುವಾಗಲೇ ಕರಿಬೇವಿನ ಸೊಪ್ಪನ್ನು ಶೇಖರಣೆ ಮಾಡಿಟ್ಕೊಂಡು ಮತ್ತು ಸ್ವಲ್ಪ ಅದಕ್ಕೆ ಬೇಕಾಗುವಂತಹ 1-2 ಒಣಮೆಣಸಿನಕಾಯಿ ಮತ್ತು ಹುಣಸೆ ಹಣ್ಣು, ಉಪ್ಪು ಎಲ್ಲವನ್ನು ಹಾಕ್ಕೊಳ್ಬಹುದು. ಬೆಳ್ಳುಳ್ಳಿಯನ್ನು ಕೂಡ ಇದಕ್ಕೆ ಉಪಯೋಗಿಸ್ತಕ್ಕಂಥವ್ರು ಸೇರಿಸ್ಕೊಳ್ಬಹುದು. ಈ ಕರಿಬೇವಿನ ಸೊಪ್ಪು, ಬೆಳ್ಳುಳ್ಳಿಯನ್ನು ಚೆನ್ನಾಗಿ ಹುರ್ಕೊಳ್ಬೇಕು. ಈ ಕೊಬ್ಬರಿಯನ್ನು ಕೊನೆಯಲ್ಲಿ 1-2 ಸಲ ಮಾತ್ರ ಬಾಡಿಸಿದಂಗೆ ಮಾಡಿ ಇವೆಲ್ಲವನ್ನು ಕೂಡ ನಾವು ಮಿಕ್ಸಿಯಲ್ಲಿ ಮಾಡಿ ಅದನ್ನು ಚಟ್ನಿ ಪುಡಿಯನ್ನು ತಯಾರು ಮಾಡಿಟ್ಕೊಳ್ಬಹುದು. ಈ ಚಟ್ನಿ ಪುಡಿ ಮೊದಲನ್ನಕ್ಕೆ ಬಿಸಿಯಾದ ಅನ್ನದ ಮೇಲೆ ತುಂಬ ತುಪ್ಪವನ್ನು ಹಾಕಿ ಈ ಚಟ್ನಿ ಪುಡಿಯನ್ನು ಕಲಸಿ ಊಟಕ್ಕೆ ಉಪಯೋಗಿಸೋದ್ರಿಂದ ಶರೀರದ ಒಳಗಡೆ ಕೆಲವು ನೀರಿನ ಅಂಶ ಇರುತ್ತೆ, ಅದೆಲ್ಲವನ್ನೂ ಕೂಡ ಈ ಕರಿಬೇವಿನ ಸೊಪ್ಪು ಹೀರ್ಕೊಳ್ಳುತ್ತೆ. ಹಾಗಾಗಿ ಮುಂದೆ ಅವರು ಸ್ಥೂಲಕಾಯರ ಆಗದೇ ಇರೋ ರೀತಿಯಲ್ಲಿ ಅದು ಕಾಪಾಡುತ್ತೆ. ಇನ್ನು ಕೆಲವರಲ್ಲಿಯೂ ತುಂಬ ಒಂದು ದೊಡ್ಡ ಅನುಮಾನ ಏನಂದರೆ, ಹಾಲನ್ನು ಕುಡಿಯೋದಕ್ಕೆ ಬಾಣಂತಿಗೆ ಕೊಡಬಹುದಾ ಬೇಡವಾ ಅನ್ನೋವಂಥದ್ದು ದೊಡ್ಡ ಒಂದು ಸಮಸ್ಯೆ. ಸುಮಾರು ಮನೆಯಲ್ಲಿ ಹಾಲನ್ನು ಕುಡಿಯೋದಕ್ಕೆ ಕೊಡೋದಿಲ್ಲ. ಯಾಕೆ ಅಂದರೆ ಹಾಲಿನಲ್ಲಿ ವಾಯು ಸೇರುತ್ತೆ ಅನ್ನೋ ಒಂದು ಅಭಿಪ್ರಾಯ ಇದೆ. ಆದರೆ ಹಾಲು ಗರ್ಭಿಣಿ ಸ್ತ್ರೀಯರಿಗಿರಬಹುದು, ಬಾಣಂತಿಗಿರಬಹುದು, ಇದು ಬಹಳ ಉತ್ಕೃಷ್ಟವಾದಂತಹ ಒಂದು ಪೋಷಕಾಂಶಗಳು ಇರ್ತಕ್ಕಂಥ ಒಂದು ಆಹಾರ. ಹಾಗಾಗಿ ಹಾಲನ್ನು ಕೊಡಬಹುದು. ಆದರೆ ಬಾಣಂತಿಗೆ ಅಂತ ಕೊಡುವಾಗ 2 ಕಾಳು, ಕರಿಕಾಳು ಮೆಣಸನ್ನು ಒಂದು ಚೂರು ಜಜ್ಜಿ ಹಾಲಿಗೆ ಹಾಕಿ ಕುದಿಸಿ ಅದನ್ನು ಕುಡಿಯೋದಕ್ಕೆ ಕೊಟ್ಟರೆ ಬಹಳ ಶ್ರೇಷ್ಠವಾಗುತ್ತೆ. ಮತ್ತು ನೀರನ್ನು ಕುಡಿಯೋ ವಿಷಯದಲ್ಲೂ ಕೂಡ ಸಾಕಷ್ಟು ಗೊಂದಲಗಳಿದೆ. ನೀರನ್ನು ಕುಡಿಲೇಬಾರದು ಅಂತ ಕೆಲವರು, 1 ಲೋಟ ಮಾತ್ರ ಕುಡಿಬೇಕು ಅಂತ ಕೆಲವರು, ಈ ರೀತಿಯೆಲ್ಲ ವಾದಗಳಿದೆ. ನೀರನ್ನು ಶರೀರದಲ್ಲಿ ಸಾಕಷ್ಟು ನೀರಿನ ಅಂಶ ಹೊರಗಡೆ ಹೋಗಿರುತ್ತೆ, ನೀರಿನ ಅವಶ್ಯಕತೆಯೂ ಕೂಡ ಶರೀರಕ್ಕೆ ಇರುತ್ತೆ. ಈ ನೀರಿಗೆ ಸ್ವಲ್ಪ ಓಂ ಕಾಳನ್ನು ಹಾಕಿಟ್ಬಿಡಿ, ಅದನ್ನು ನೀವು ಕುಡಿಯೋದಕ್ಕೆ ಕೊಡಿ. ಹಾಗಾಗಿ ಶರೀರದಲ್ಲಿ ಯಾವುದೇ ರೀತಿಯ ವಾಯು ಸೇರೋದಿಲ್ಲ, ಜಠರದಲ್ಲಿ ಗಾಳಿ ತುಂಬಿಕೊಳ್ಳೋದಿಲ್ಲ, ಮತ್ತು ನೀರಿನ ಒಂದು ಪೂರೈಕೆಯೂ ಆಗತ್ತೆ. ಈ ನೀರಿನ ಪೂರೈಕೆಯನ್ನು ನಾವು ಇನ್ನೂ ಒಂದು ರೀತಿಯಲ್ಲಿ ಮಾಡಬಹುದು. ಈ ಸೊಪ್ಪುಗಳು ಮತ್ತು ತರಕಾರಿಗಳನ್ನು ಬೇಯಿಸಿದಂತಹ ನೀರನ್ನು ಶೋಧಿಸ್ಬಿಟ್ಟು ಬರೀ ನೀರನ್ನು ತೆಗೆದುಕೊಟ್ರೆ, ಅದಕ್ಕೆ ಬೇಕಾದರೆ ಕುಡಿಲಿಕ್ಕೆ ಇಷ್ಟಪಟ್ಟರೆ ಚೂರು ಉಪ್ಪು, ಬೇಕಾದ್ರೆ ಪೆಪ್ಪರ್ ಪೌಡರ್ ಅಂದರೆ ಕರಿಕಾಳು ಮೆಣಸಿನ ಪುಡಿಯನ್ನು ಹಾಕ್ಬೋದು, ಇಲ್ಲ ಹಾಗೆಯೇ ಬೇಕಾದ್ರೂ ನೀರನ್ನು ಸೇವನೆ ಮಾಡಬಹುದು. ಈ ರೀತಿ ತರಕಾರಿ ಮತ್ತು ಸೊಪ್ಪು ಬೆಂದಂತಹ ನೀರು ಕುಡಿಯೋದ್ರಿಂದ ರಕ್ತ ವೃದ್ಧಿಯಾಗುತ್ತೆ. ಶರೀರಕ್ಕೆ ಆ ತರಕಾರಿಗಳಲ್ಲಿ, ಸೊಪ್ಪುಗಳಲ್ಲಿ ಇರ್ತಕ್ಕಂತಹ ಎಲ್ಲ ಖನಿಜಾಂಶಗಳು ಕೂಡ ಬರುತ್ತೆ. ಕ್ಯಾಲ್ಶಿಯಮ್ಮು ಮತ್ತು ಕಬ್ಬಿಣದ ಕೊರತೆ ಕೂಡ ನೀಗುತ್ತೆ. ಹಾಗಾಗಿ ಪ್ರತಿನಿತ್ಯದಲ್ಲಿ ತರಕಾರಿಗಳನ್ನು ಯಾವ ತರಕಾರಿ ಮನೆಯಲ್ಲಿ ಪ್ರತಿದಿನ ಬಳಸ್ತೀವೋ ಅದನ್ನು ಬೆಂದಂತಹ ನೀರನ್ನು ಬಾಣಂತಿಗೆ ಕೊಡೋದು ತುಂಬಾ ಒಳ್ಳೆಯದು. ಮತ್ತು ಇನ್ನು ಊಟದಲ್ಲಿ ತರಕಾರಿಗಳನ್ನು ಪಲ್ಯದ ರೂಪದಲ್ಲಿ ಮಾಡ್ತಕ್ಕಂಥದ್ದು ತುಂಬ ಒಳ್ಳೆಯದು. ಒಂದೊಂದು ದಿವಸ ಒಂದೊಂದು ತರಕಾರಿ ಆಯ್ಕೆ ಮಾಡ್ಕೋಬೋದು. ಕ್ಯಾರೆಟು, ಬೀಟ್ರೂಟು, ಬಾಳೆಕಾಯಿ, ಸುವರ್ಣಗೆಡ್ಡೆ ಮತ್ತು ಸೋರೆಕಾಯಿ
ಮೆಂತ್ಯದ ಸೊಪ್ಪು, ಸಬ್ಬಸಿಗೆ ಸೊಪ್ಪು, ಅಗಸೆ ಸೊಪ್ಪು ಇದೆಲ್ಲವನ್ನು ಕೂಡ ಒಂದೊಂದು ದಿವಸ ಒಂದೊಂದು ತರಕಾರಿ ಮತ್ತು ಸೊಪ್ಪಿನ ಪಲ್ಯವನ್ನು ಊಟಕ್ಕೆ ಬಳಸಬಹುದು. ಅದರಲ್ಲಿ ಕೂಡ ಈ ಬಾಳೆಕಾಯಿ ಮತ್ತು ಸುವರ್ಣಗೆಡ್ಡೆ ಪಲ್ಯವನ್ನು ಮಾಡಿ ಆಗಿಂದಾಗೆ ಕೊಡೋದ್ರಿಂದ, ನಾನು ಬಾಳೆಯ ವಿಷಯ ಹಿಂದೆ ಮಾತನಾಡುವಾಗಲೇ ಹೇಳಿದ್ದೆ, ಬಾಳೆಕಾಯಿಯಲ್ಲಿ ಬಾಳೆಹಣ್ಣಿನಲ್ಲಿ ಎಷ್ಟೊಂದು ಪೋಷಕಾಂಶಗಳಿದೆ ಅಂತ. ಅಂದರೆ ನಾವು ಈ ಸಂದರ್ಭದಲ್ಲಿ ಬಾಳೆಹಣ್ಣನ್ನು ಕೊಡೋ ಹಾಗಿಲ್ಲ, ಅದರ ಬದಲಿಗೆ ಬಾಳೆಕಾಯಿಯನ್ನು ನಾವು ಆಯ್ಕೆ ಮಾಡ್ಕೋಬಹುದು. ಈ ಬಾಳೆಕಾಯಿ ಪಲ್ಯವನ್ನು ಬಾಣಂತಿಯರಿಗೆ ಅಂತಲೇ ಒಂದು ರೀತಿಯಲ್ಲಿ ಮಾಡೋ ಒಂದು ವಿಧಾನ ಇದೆ, ಅದನ್ನು ಹೇಳ್ತೀನಿ, ಬೇಕಾದರೆ ನೀವು ಗುರ್ತು ಹಾಕ್ಕೊಳ್ಳಿ. ಒಂದು ಬಾಳೆಕಾಯಿ ಮತ್ತು ಒಂದು ಅಂಗೈ ಅಗಲದ ತುಂಡಷ್ಟು ಸುವರ್ಣಗೆಡ್ಡೆ ಇದೆರಡನ್ನೂ ಕೂಡ ಕ್ಲೀನಾಗಿ ಸಿಪ್ಪೆ ತೆಗೆದು ಶುದ್ಧಿ ಮಾಡಿ ಅದನ್ನು ಬೇಯಿಸಿಟ್ಕೊಳ್ಳಿ. ಈ ಬೆಂದಂತಹ ಬಾಳೆಕಾಯಿ ಮತ್ತು ಸುವರ್ಣಗೆಡ್ಡೆಗೆ ಸ್ವಲ್ಪ ಜೀರಿಗೆ, ಮೆಣಸು, ಕೊಬ್ಬರಿ ಮತ್ತು ಬೇಕಾದರೆ ರುಚಿಗೆ ಬೇಕಾದರೆ ಸ್ವಲ್ಪ ಒಂದು ಒಣಮೆಣಸಿನಕಾಯಿ ಹಾಕ್ಕೊಳ್ಬಹುದು. ಮತ್ತು ಬಾಣಂತಿಗೆ ಯಾವುದೇ ಅಡುಗೆ ಮಾಡುವಾಗಲೂ ಕೂಡ ಹಸಿ ಮೆಣಸಿನಕಾಯಿಯನ್ನು ನೀವು ಬಳಕೆ ಮಾಡಲೇಬಾರ್ದು. ಬೇಕಾದಾಗ ಒಂದು ಒಣಮೆಣಸಿನಕಾಯಿಯನ್ನು ಬೇಕಾದರೆ ಬಳಸ್ಕೊಳ್ಬಹುದು. ಈ ಒಣಮೆಣಸಿನಕಾಯಿ, ಕೊಬ್ಬರಿ, ಸ್ವಲ್ಪ ಬೆಲ್ಲ ಇದೆಲ್ಲವನ್ನು ಕೂಡ ನೀವು ಮೊದಲೇನೆ ನೀವು ರುಬ್ಬಿಟ್ಕೊಳ್ಬೇಕು. ಈ ರುಬ್ಬಿಟ್ಕೊಂಡಂತಹ ಈ ಮಿಶ್ರಣವನ್ನು ಈ ಬೆಂದಂತಹ ಬಾಳೆಕಾಯಿ ಮತ್ತು ಸುವರ್ಣಗೆಡ್ಡೆಗೆ ಸ್ವಲ್ಪ ಹಾಕಿ ಸ್ವಲ್ಪ ಕೆದಕಬೇಕು. ಈ ಕೆದಕಿ ಪಲ್ಯವನ್ನು ತಯಾರು ಮಾಡಿದ್ದಾದ ಮೇಲೆ ಇನ್ನು ಸ್ವಲ್ಪ ಕೊಬ್ಬರಿಯನ್ನು ಹಾಗೇನೇ ಹುರಿದಿಟ್ಕೊಂಡಿದ್ದು ಅದರ ಮಿಶ್ರಣವನ್ನು ಮಾಡಿ ಈ ಪಲ್ಯವನ್ನು ತಯಾರಿಸಿ ಊಟಕ್ಕೆ ನೀವು ಮೊದಲನ್ನಕ್ಕೆ ಕಲಿಸ್ಕೊಂಡು ತಿನ್ನೋದಕ್ಕೆ ಕೊಡೋದ್ರಿಂದ ಈ ಬಾಳೆಕಾಯಿಯಲ್ಲಿ ಮತ್ತು ಸುವರ್ಣಗೆಡ್ಡೆಯಲ್ಲಿ ಇರ್ತಕ್ಕಂಥ ಎಲ್ಲ ಪೋಷಕಾಂಶಗಳು ಕೂಡ ಲಭ್ಯವಾಗುತ್ತೆ. ಮತ್ತು ಇದರಲ್ಲಿ ಯಾವುದೇ ರೀತಿಯ ಶೈತ್ಯದ ಅಂಶ ಇರೋದಿಲ್ಲ. ಇದನ್ನು ಧೈರ್ಯವಾಗಿ ಉಪಯೋಗಿಸ್ಬೋದು. ಈ ಬಾಳೆಕಾಯಿಯ ಸಿಪ್ಪೆಯಲ್ಲಿಯೂ ಕೂಡ ಚಟ್ನಿಯನ್ನು ಮಾಡಬಹುದು, ಅದು ಕೂಡ ತುಂಬ ಒಳ್ಳೆಯದು. ಇವಾಗ ನಾವು ಬಾಳೆಕಾಯಿಯನ್ನು ಪಲ್ಯವಾಗಿ ಉಪಯೋಗಿಸೋದನ್ನು ತಿಳ್ಕೊಂಡಿದ್ದೀವಿ. ಬೇರೆ ತರಕಾರಿಗಳನ್ನು ಕೂಡ ಒಂದೊಂದು ದಿವಸ ಒಂದೊಂದು ತರಕಾರಿಯ ಪಲ್ಯವನ್ನು ಉಪಯೋಗಿಸ್ಕೊಳ್ಬಹುದು. ಇನ್ನು ಮತ್ತಷ್ಟು ವಿಷಯಗಳನ್ನು ಹೇಳ್ತೀನಿ ಇನ್ನೊಂದು ಪುಟ್ಟ ವಿರಾಮದ ನಂತರ. ನಾವು ಬಾಣಂತಿಯ ಆಹಾರದ ಬಗ್ಗೆ ಮಾತಾಡ್ತಾ ಇದ್ವಿ. ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಬೆಂಡೆಕಾಯಿ ಮತ್ತು ಹಾಗಲಕಾಯಿ ಇವೆರಡನ್ನು ಮಾತ್ರ ಬಾಣಂತಿಗೆ ಕೊಡೋದೇ ಬೇಡ. ಯಾಕೆಂದರೆ ಬೆಂಡೆಕಾಯಿಯಲ್ಲಿ ಒಂದು ರೀತಿಯ ಲೋಳೆಯ ಅಂಶ ಇರುತ್ತೆ. ಅದು ಮಗುವಿಗೆ ಅದರಿಂದ ಸ್ವಲ್ಪ ಶ್ವಾಸಕೋಶದ ತೊಂದರೆ ಉಂಟಾಗುತ್ತೆ. ಮತ್ತು ಹಾಗಲಕಾಯಿಯಲ್ಲಿ ಕಹಿಯ ಅಂಶ ಇರೋದರಿಂದ ಅದು ಕೂಡ ಮಗುವಿಗೆ ಸ್ವಲ್ಪ ಅದು ಹಾಲಿನಲ್ಲಿ ಒಂದು ರುಚಿಯ ಬದಲಾವಣೆ ಆಗುತ್ತೆ. ಹೀಗಾಗಿ ಇವೆರಡು ತರಕಾರಿಯನ್ನು ಬಿಟ್ಟು ನಾವು ಬೇರೆ ಇದನ್ನು ಬಳಸಬಹುದಾಗಿದೆ. ಕೆಲವು ಮಕ್ಕಳು ಹಾಲನ್ನು ಕಕ್ಕೊಳ್ತಾ ಇರ್ತಾರೆ. ಹಾಗಾಗಿ ಅಂತಹ ಸಂದರ್ಭದಲ್ಲಿ ಬಾಣಂತಿಗೇನೆ ನಾವು ಹೆಚ್ಚು ಸಬ್ಬಸಿಗೆ ಸೊಪ್ಪನ್ನು ನಾವು ಪಲ್ಯದ ರೂಪದಲ್ಲಿ ಮತ್ತು ಆಹಾರದಲ್ಲಿ ಅದರ ಬಳಕೆಯನ್ನು ಮಾಡೋದರಿಂದ ಮಗುವಿನ ಹಾಲು ಕಕ್ಕುವಿಕೆ ಕಡಿಮೆ ಆಗುತ್ತೆ. ಅಥವಾ ಮಗುವಿಗೆ ಕೂಡ ಈ ಸಬ್ಬಸಿಗೆ ಸೊಪ್ಪಿನ ಒಂದು ಚಮಚ ರಸವನ್ನು ಕುಡಿಸ್ತಾ ಬಂದರೆ ಅದು ಸಾಕಷ್ಟು ಸಹಾಯ ಆಗುತ್ತೆ. ಸಾಧಾರಣವಾಗಿ ನಾವು ಬಾಣಂತಿಯಿಂದ ತಕ್ಷಣ ಸಾಕಷ್ಟು ಪ್ರೊಟೆಕ್ಟಿವ್ ಆಗಿರೋದಕ್ಕೆ ನಾವು ಪ್ರಯತ್ನ ಪಡ್ತೀವಿ. ಅಂದರೆ ಕಿವಿಗಳಲ್ಲಿ ಗಾಳಿ ಹೋಗಬಾರ್ದು, ತಲೆಯಲ್ಲಿ ಬೆಚ್ಚಗಿರಬೇಕು, ತಲೆಗೆ ಗಾಳಿಯ ಒಂದು ಹೊಡೆತ ಇರಬಾರ್ದು ಅಂಥೇಳಿ ತಲೆಗೆ ಬಟ್ಟೆ ಕಟ್ಟೋದು, ಕಿವಿಗೆ ಹತ್ತಿ ಇಟ್ಕೊಳ್ಳುವಂಥದ್ದು, ಕಾಲಿಗೆ ಸಾಕ್ಸ್ಗಳನ್ನು ಹಾಕ್ಕೊಳ್ಳೋದು ಇವೆಲ್ಲವೂ ಕೂಡ ಅಭ್ಯಾಸದಲ್ಲಿದೆ. ಇವೆಲ್ಲವನ್ನೂ ಕೂಡ 3 ತಿಂಗಳುಗಳ ಕಾಲ ಅನುಸರಿಸೋದು ತುಂಬಾ ಒಳ್ಳೆಯದು. ಜೊತೆಗೆ ಈ ಕಾಲಿಗೆ ಸಾಕ್ಸ್ ಹಾಕ್ಕೊಳ್ಳೋ ಬದಲು ಈ ಸ್ಟಾಕಿಂಗ್ಸ್ ಅಂತ ಇಲ್ಲಿವರೆಗೂ ಮಂಡಿಯವರೆಗೆ ಹಾಕ್ಕೊಳ್ಳೋವಂಥದ್ದು ಸಿಕ್ಕತ್ತೆ. ಅದನ್ನು ಹಾಕ್ಕೊಳ್ಳೋದ್ರಿಂದ ತುಂಬ ಉಪಯೋಗ ಇದೆ. ಯಾಕೆ ಅಂದರೆ ಮುಂದೆ ಒಂದು 30-35 ವರ್ಷ ಆದಮೇಲೆ ಸುಮಾರು ಜನ ಸ್ತ್ರೀಯರಿಗೆ ಈ ವೆರಿಕೋವೈನ್ಸ್ ಅಂತ ಹೇಳಿ ಒಂದು ಸಮಸ್ಯೆ ಬರುತ್ತೆ. ಈ ನರಗಳೆಲ್ಲವೂ ಕೂಡ ಕಾಲಿನ ಮೇಲ್ಭಾಗದಲ್ಲಿ ಉಬ್ಬಿ ಬರುತ್ತೆ. ಅದು ತುಂಬ ತೊಂದರೆಯನ್ನು ಕೊಡುತ್ತೆ. ಇದನ್ನು ಮುಂದೆ ಬರದೇ ಇರೋ ರೀತಿ ತಡೆಗಟ್ಟಬೇಕು ಅಂದರೆ ಸಾಕ್ಸ್ ಬಳಕೆಯ ಬದಲಿಗೆ ನೀವು ಸ್ಟಾಕಿಂಗ್ಸನ್ನು ಒಂದು 3 ತಿಂಗಳುಗಳ ಕಾಲ ಉಪಯೋಗ ಮಾಡಿದ್ದೇ ಆದರೆ ಮುಂದೊಂದು ದಿವಸ ನೀವು ಈ ಸಮಸ್ಯೆಗೆ ಒಂದು ಗುರಿಯಾಗೋದು ತಪ್ಪತ್ತೆ. 3 ತಿಂಗಳ ನಂತರ ಬಾಣಂತಿಗೆ ಈ ಉದ್ದಿನ ಕಾಳಿನಲ್ಲಿ ಮಾಡುವಂತಹ ಈ ಒಂದು ಪದಾರ್ಥ ತುಂಬ ಉತ್ಕೃಷ್ಟವಾಗಿರುತ್ತೆ. 3 ತಿಂಗಳ ಒಳಗೆ ಇದನ್ನು ಕೊಡೋದು ಬೇಡ, 3 ತಿಂಗಳ ನಂತರವಷ್ಟೇ ಇದನ್ನು ಕೊಡಬೇಕು. ಹೊಟ್ಟಿನ ಸಮೇತ ಇರತಕ್ಕಂತಹ ಉದ್ದಿನ ಕಾಳನ್ನು ನಾವು ತಂದು ನೆನೆ ಹಾಕಬೇಕು. ಆ ನೆಂದಂತಹ ಕಾಳನ್ನು ಒಲೆಯಲ್ಲಿಟ್ಟು ಬೇಯಿಸಬೇಕು.
ಈ ಬೇಯಿಸಿದ ಉದ್ದಿನ ಕಾಳನ್ನು ಸ್ವಲ್ಪ ತುಪ್ಪ, ಕೊಬ್ಬರಿ ತುರಿ ಮತ್ತು ಬೆಲ್ಲ ಎಲ್ಲವನ್ನು ಹಾಕ್ಕೊಂಡು ಚೆನ್ನಾಗಿ ಬಾಣಲೆಯಲ್ಲಿ ಹಾಕಿ ಹುರಿಬೇಕು. ಎಲ್ಲಿವರೆಗೂ ಹುರಿಬೇಕು ಅಂದರೆ ಈ ಉದ್ದಿನ ಕಾಳಿನಲ್ಲಿ ಇರ್ತಕ್ಕಂತಹ ನೀರಿನ ಅಂಶ ಇಂಗುವವರೆಗೆ ಕೂಡ ಇದನ್ನು ಹುರಿಬೇಕು. ಚೆನ್ನಾಗಿ ನೀರಿನ ಅಂಶ ಎಲ್ಲ ಹೋದ್ಮೇಲೆ ಇದನ್ನು ತೆಗೆದು ಆರಿಸಿ ಎತ್ತಿಟ್ಕೊಂಡಿದ್ದು ವಾರದಲ್ಲಿ ಒಂದೇ ಒಂದು ಬಾರಿ ಇದನ್ನು ಕೊಡಬೇಕು. ಒಂದು 2 ಸ್ಪೂನ್ನಷ್ಟು ಮೇಲೆ ಬೇಕಾದ್ರೆ ಇನ್ನೂ ಸ್ವಲ್ಪ ತುಪ್ಪನೂ ಬೆಲ್ಲ, ಕೊಬ್ಬರಿ ಬೇಕಾದ್ರೂ ಹಾಕಿ ಕೊಡ್ಬೋದು ರುಚಿಗೆ. ಇದನ್ನು ತಿಂತಾ ಬಂದರೆ ಸಾಕಷ್ಟು ರೀತಿಯಲ್ಲಿ ಇದು ಪ್ರಯೋಜನವೂ ಆಗುತ್ತೆ, ಮಗುವಿಗೂ ಒಳ್ಳೆಯದು, ತಾಯಿಗೂ ಒಳ್ಳೆಯದಾಗುತ್ತೆ. ಹಾಗಾಗಿ ಇದನ್ನು ವಾರಕ್ಕೊಮ್ಮೆ ಮಾತ್ರನೇ ಕೊಡಿ, 3 ತಿಂಗಳ ನಂತರ ಕೊಡಬಹುದು. ಮತ್ತು ನಾವು 1 ತಿಂಗಳವರೆಗೂ ಯಾವ ರೀತಿ ಸಾರನ್ನು ಮಾಡಬೇಕು, ಜೀರಿಗೆ ಮೆಣಸಿನ ಸಾರನ್ನು ಅಂತ ನೋಡಿದ್ವಿ. ಆಮೇಲೆ ಯಾವ ರೀತಿ ಮಾಡಬೇಕು ಅಂದರೆ ಮೊದಲು ಬರೀ ನೀರಿಗೆ, ಆಮೇಲೆ ಬೇಳೆ ಕಟ್ಟಿಗೆ ಜೀರಿಗೆ ಮೆಣಸು ಹಾಕಿ ಸಾರನ್ನು ಮಾಡ್ತಾಯಿದ್ವಿ. ಈಗ ಯಾವ ರೀತಿ ಮಾಡ್ಬೋದು ಅಂದರೆ ಇದೇ ಬೇಳೆ ಕಟ್ಟಿಗೆನೇ ಜೀರಿಗೆ, ಮೆಣಸು, ಸ್ವಲ್ಪ ಕೊತ್ತಂಬರಿ ಬೀಜ, 1-2 ಒಣಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಹುಣಸೆ ಹಣ್ಣು, ಬೆಲ್ಲ ಇದನ್ನೆಲ್ಲವನ್ನು ಹಾಕಿ ನಾವು ಸಾರನ್ನು ತಯಾರು ಮಾಡಿ ಊಟಕ್ಕೆ ಉಪಯೋಗಿಸಬಹುದು. ಹೇಗೆ ಅಂದರೆ ಕ್ರಮೇಣ ಸ್ವಲ್ಪ ಬದಲಾವಣೆಯನ್ನು ಮಾಡಿಕೊಂಡು, ಯಾಕೆಂದರೆ ಜೀರ್ಣಕ್ರಿಯೆ ಸ್ವಲ್ಪನೇ ವೃದ್ಧಿ ಆಗ್ತಾ ಬಂದಿರುತ್ತೆ. ಹಾಗಾಗಿ ಊಟದಲ್ಲಿಯೂ ಕೂಡ ಸ್ವಲ್ಪ ಬದಲಾವಣೆಯನ್ನು ಮಾಡ್ಕೊಳ್ತಾ ಬಂದರೆ ಊಟದಲ್ಲಿ ಸಾಕಷ್ಟು ಅನುಕೂಲ ಆಗತ್ತೆ. ಈ ಮೆಂತ್ಯದ ಹಿಟ್ಟು ಅಂತ ಹೇಳಿ ಇನ್ನೂ ಒಂದು ಪದಾರ್ಥವನ್ನು ಮಾಡ್ತೀವಿ, ಅದು ಕೂಡ ಬಾಣಂತಿಯ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಅದಕ್ಕೆ ನೀವು ಮಾಡಬೇಕಾದಿಷ್ಟೇನೆ, ಮೆಂತ್ಯವನ್ನು ಚೆನ್ನಾಗಿ ಕೆಂಪಗೆ ಹುರ್ಕೊಂಡು ಅದನ್ನು ಪುಡಿ ಮಾಡಿಟ್ಕೊಳ್ಬೇಕು. ಗೋಧಿಯನ್ನು ಕೂಡ ಚೆನ್ನಾಗಿ ಕೆಂಪಗೆ ಹುರಿದು ಅದನ್ನು ಕೂಡ ಪುಡಿ ಮಾಡಿಟ್ಕೊಳ್ಬೇಕು. ಇವೆರಡರ ಪುಡಿಯನ್ನು ಕೂಡ ಸಪ್ರೇಟಾಗಿ ಇಟ್ಕೋಬೇಕು, ಅಂದರೆ ಬೇರೆಯಾಗೇ ಇಟ್ಕೊಳ್ಳಿ. ಇದಕ್ಕೆ ಬೆಲ್ಲದಲ್ಲಿ ಸ್ವಲ್ಪ ಪಾಕವನ್ನು ಮಾಡಿ ಅದಕ್ಕೆ ಒಂದು ಸ್ವಲ್ಪ ತುಪ್ಪ ಮತ್ತು ಕೊಬ್ಬರಿ ತುರಿಯನ್ನು ಹಾಕಿ ಮೊದಲು ಮೆಂತ್ಯದ ಹಿಟ್ಟನ್ನು ಹಾಕಿ ಒಲೆ ಮೇಲೆ ತಿರುಗಿಸ್ತಾ ಇರಬೇಕು. ಅದಾದಮೇಲೆ ಮೆಂತ್ಯದ ಹಿಟ್ಟಷ್ಟು ಹಾಕಿದ ಮೇಲೆ ಕೊನೆಯಲ್ಲಿ ಗೋಧಿ ಹಿಟ್ಟನ್ನು ಹಾಕಿ ಚೆನ್ನಾಗಿ ತಿರುಗಿಸ್ಬೇಕು. ಇದೆಲ್ಲವನ್ನು ಚೆನ್ನಾಗಿ ತಿರುಗಿಸಿದ ಮೇಲೆ ಈ ತುಪ್ಪ ಹಾಕಿರೋದ್ರಿಂದ ಅದು ಪಾತ್ರೆಗೆ ಕಚ್ಕೊಳ್ಳೋದಿಲ್ಲ, ಸ್ವಲ್ಪ ತಳ ಬಿಡ್ತಾ ಬರುತ್ತೆ. ಆವಾಗ ಅದನ್ನು ತೆಗೆದು ಕೆಳಗೆ ಇಳಿಸ್ಕೊಂಡು ಅದನ್ನು ಒಂದು ಉಂಡೆ ರೂಪದಲ್ಲಾದ್ರು ಮಾಡಿಟ್ಕೊಳ್ಬಹುದು, ಹಾಗೆ ಬೇಕಾದ್ರೂ ಮಾಡಿಟ್ಕೊಂಡು ಇದನ್ನು ಕೂಡ ಸಾಯಂಕಾಲ ಕಾಫಿ ಸಮಯದಲ್ಲಿ ಒಂದೊಂದು ಉಂಡೆಯಷ್ಟು ಪ್ರಮಾಣದಲ್ಲಿ ಕೊಡ್ತಾ ಬಂದರೆ ತುಂಬ ಪೌಷ್ಟಿಕಾಂಶವೂ ಇರುತ್ತೆ, ಜೊತೆಗೆ ಸೊಂಟಕ್ಕೆ ತುಂಬ ಇದು ಬಲ. ಹಾಗಾಗಿ ಇದನ್ನು ಆವಾಗವಾಗ ಇದನ್ನು ಒಂದೊಂದು ದಿವಸ ಒಂದೊಂದನ್ನು ಕೊಡ್ಬೋದು. ನಾವು ಆವಾಗಲಿಂದ ಹೇಳ್ತಾ ಬಂದಿದ್ದೀವಿ, ಎಲ್ಲವನ್ನು ಕೂಡ ಒಂದೊಂದು ದಿವಸಕ್ಕೆ ಒಂದೊಂದನ್ನು ಬದಲಾಯಿಸಿ ಕೊಡ್ತಾ ಬರೋದ್ರಿಂದ ತಿನ್ನೋಕ್ಕೂ ಹಿತಕರವಾಗಿರುತ್ತೆ, ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ನೋಡಿ, ನಮ್ಮ ಆಯಾ ಜಾಗಗಳಿಗೆ ತಕ್ಕನಾಗೆ ಆಯಾ ಜಾಗದಲ್ಲಿ ಯಾವ್ಯಾವ ಪದಾರ್ಥಗಳು ಸಿಕ್ಕತ್ತೆ ಅದನ್ನೆಲ್ಲವನ್ನು ಬಳಸ್ಕೊಂಡು ನಾವು ಬಾಣಂತನವನ್ನು ಚೆನ್ನಾಗಿ ಮಾಡೋದ್ರಿಂದ ಅವರ ಆರೋಗ್ಯ ಬಹಳ ಉತ್ತಮವಾಗಿರುತ್ತೆ. ಇದೆಲ್ಲದರ ಜೊತೆಗೆ ರಾತ್ರಿ ಮಲಗುವಾಗ ಒಂದು ಅಂಜೂರದ ಹಣ್ಣನ್ನು ಪ್ರತಿನಿತ್ಯ ಒಂದೊಂದೇ ಹಣ್ಣನ್ನು ತಿಂತಾ ಬಂದ್ರೂ ಕೂಡ ಅದರ ಸೇವನೆಯಿಂದ ತುಂಬ ರಕ್ತ ವೃದ್ಧಿಯಾಗತ್ತೆ, ರಕ್ತ ಪುಷ್ಟಿಯಾಗತ್ತೆ. ಸಾಕಷ್ಟು ರಕ್ತ ಹೊರಗಡೆ ಹೋಗಿರೋದ್ರಿಂದ ತುಂಬ ಅಲ್ಲಿ ವೀಕ್ನೆಸ್ ಜಾಸ್ತಿ ಇರುತ್ತೆ. ಹಾಗಾಗಿ ಅಂಜೂರದ ಹಣ್ಣನ್ನು ಕೊಡ್ತಾ ಬಂದರೆ ತುಂಬಾ ಒಳ್ಳೆಯದು. ರಾತ್ರಿ ಊಟ ಆದ ನಂತರ ಒಂದು ಸೇಬಿನ ಹಣ್ಣಿನ ಅರ್ಧ ಭಾಗವನ್ನು ಮಾತ್ರ ಬಾಣಂತಿಗೆ ತಿನ್ನೋದಕ್ಕೆ ಕೊಡಬಹುದು. ಮತ್ತು ಕೆಲವರು ಇದಕ್ಕೆ ಸ್ವಲ್ಪ ಉಪ್ಪನ್ನು ಮಿಶ್ರಣ ಮಾಡಿ ಕೂಡ ಉಪಯೋಗಿಸ್ತಾರೆ, ಅದು ಕೂಡ ಒಳ್ಳೆಯದೇ. ಹೀಗಾಗಿ ಒಂದು ಅರ್ಧ ಆ್ಯಪಲನ್ನು ಮಾತ್ರ ಕೊಡಬಹುದು, ಯಥೇಚ್ಛವಾಗಿ ಕೊಡೋದು ಬೇಡ. ಅದನ್ನು ಕೂಡ ರಕ್ತ ಪುಷ್ಟಿಗೆ ಸಹಾಯ ಆಗುತ್ತೆ. ಬಾಣಂತಿಯ ಆರೈಕೆಯನ್ನು ನಾವು ಆಹಾರ ಕ್ರಮದಲ್ಲಿಯೇ ಕೂಡ ಸಾಕಷ್ಟು ಅವಳಿಗೆ ಪೋಷಕಾಂಶಗಳನ್ನು ಒದಗಿಸಿ ಉತ್ತಮವಾಗೋದಕ್ಕೆ ಅನುಕೂಲವನ್ನು ಮಾಡಿಕೊಡ್ಬೋದು. ಹೀಗಾಗಿ ಮುಂದೊಂದು ದಿನ ಬರ್ತಕ್ಕಂತಹ ಯಾವುದೇ ರೀತಿಯ ರೋಗಗಳಿಗೂ ಕೂಡ ಅವಕಾಶ ಕೊಡದಿರೋ ಹಾಗೆ ಬಾಣಂತನವನ್ನು ನಾವು ಯಶಸ್ವಿಯಾಗಿ ನೆರವೇರಿಸಿದ್ದೇ ಆದರೆ ತಾಯಿ ಮತ್ತು ಮಗು ಎರಡರ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ಗರ್ಭಿಣಿ ಸ್ತ್ರೀ ಇದ್ದಾಗ ಯಾವ್ಯಾವ ರೀತಿಯಲ್ಲಿ ಪೋಷಣೆ ಮಾಡಬೇಕು ಮತ್ತು ಬಾಣಂತಿತನದಲ್ಲಿ ಯಾವ್ಯಾವ ರೀತಿ ಪೋಷಣೆಯನ್ನು ಮಾಡಬೇಕು ಇದೆಲ್ಲವನ್ನು ಕೂಡ ನಾವು ವಿವರವಾಗಿ ತಿಳ್ಕೊಂಡಿದ್ದೀವಿ. ಇದನ್ನೆಲ್ಲವನ್ನು ಕೂಡ ನೀವು ಕೂಡ ಉಪಯೋಗ ಮಾಡಿ ಸದ್ಬಳಕೆ ಮಾಡ್ಕೊಳ್ಳಿ. ಹಾಗಾಗಿ ಸ್ತ್ರೀಯ ಒಂದು ಆರೋಗ್ಯ ತುಂಬ ಒಳ್ಳೆಯದಾಗುತ್ತೆ. ಗರ್ಭಿಣಿ ಸ್ತ್ರೀಯ ಬಗ್ಗೆ ಹಾಗೂ ಬಾಣಂತಿಯ ಬಗ್ಗೆ ಏನೇನೆಲ್ಲ ಆರೈಕೆಯನ್ನು ಮಾಡಬಹುದು, ಯಾವ್ಯಾವ ರೀತಿ ಆಹಾರವನ್ನೆಲ್ಲ ಕೊಡಬಹುದು, ಈ ರೀತಿ ವಿವರಗಳನ್ನೆಲ್ಲ ನಾವು ತಿಳ್ಕೊಂಡ್ವಿ ಇದ್ರವರೆಗೆ. ಮತ್ತು ನಾಳೆಯ ದಿವಸ ಆಗ ತಾನೇ ಜನಿಸಿರ್ತಕ್ಕಂತಹ ಶಿಶುವಿನ ಪೋಷಣೆ ಹೇಗೆ, ಅದರ ಆರೈಕೆ ಹೇಗೆ, ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಅಲ್ಲಿವರೆಗೆ ನಮಸ್ಕಾರ.
ಓಂ ಶ್ರೀ ಮುಕ್ತಿನಾಗಾಯ ನಮಃ. ಭುಜಂಗೇಶಾಯ ವಿದ್ಮಹೇ ಸರ್ಪರಾಜಾಯ ಧೀಮಹಿ ತನ್ನೋ ಮುಕ್ತಿನಾಗ ಪ್ರಚೋದಯಾತ್. ವೀಕ್ಷಕರೇ, ನಿಮ್ಮೆಲ್ಲರಿಗೂ ಶುಭ ಆಗಲಿ. ಇವತ್ತು 27/5/14 ಇಂದು ಮಂಗಳವಾರ, ಶ್ರೀ ಜಯನಾಮ ಸಂವತ್ಸರ, ವಸಂತ ಋತು, ವೈಶಾಖ ಮಾಸ, ಕೃಷ್ಣ ಪಕ್ಷ, ಚತುರ್ದಶಿ, ಭರಣಿ ನಕ್ಷತ್ರ. ಬನ್ನಿ ಇವತ್ತಿನ ಗೋಚಾರ ಹೇಗಿದೆ ನೋಡೋಣ. ಬನ್ನಿ. ಗೋಚಾರ, ಗ್ರಹಚಾರ. ಸಾಮಾನ್ಯವಾಗಿ ಎಲ್ಲರೂ ಬಾಯಲ್ಲೂ ಕೇಳಿರ್ತೀರ, ಅದು ಏನು ಗ್ರಹಚಾರನೋ ಏನೋ. ಮನೆಯೊಳಗೆ ಕೂತ್ಕೊಂಡಿದ್ದೆ, ಎದ್ದು ಹೊರಗಡೆ ಹೋದಪ್ಪ, ಯಾವನ ಬಂದು ಗುದ್ಬಿಡೋದೆ ನನಗೆ. ನೋಡಿ, ಗ್ರಹಚಾರ ಅವನ ಬಾಯಲ್ಲಿ ಬರುತ್ತೆ. ಗ್ರಹಚಾರ ಅಂದ್ರೇನು? ಗೋಚಾರ. ಗೋಚಾರ ಅಂದ್ರೇನು? ಗ್ರಹಗಳು ಒಂದು ಮನೆಯಿಂದ ಒಂದು ಮನೆಗೆ ವರ್ಗಾವಣೆ ಆಗುವಂಥದ್ದು. ಒಂದೊಂದು ಕಡೆಯಿಂದಲೂ ಒಂದೊಂದು ರೀತಿಯಲ್ಲಿ ತೊಂದರೆ ಆಗುತ್ತೆ. ಹಾಗಾಗಿ ಯಾವ ತೊಂದರೆಯನ್ನು ಹೇಗೆ ನಿವಾರಣೆ ಮಾಡ್ಕೋಬೇಕು ಅಂತ ತಿಳಿಸೋದೆ ನಿಮಗೆ ಜ್ಯೋತಿಷ್ಯ ಶಾಸ್ತ್ರ. ಬನ್ನಿ, ಮೇಷರಾಶಿಯವರಿಗೆ ಇವತ್ತು ಹೇಗಿದೆ ನೋಡೋಣ. ಬನ್ನಿ. ಆರೋಗ್ಯ, ಅದೊಂದಿದ್ರೆ ಸಾಕು ರೀ. ನನ್ನ ಹುಡುಗರು ಹೇಳ್ತಾ ಇದ್ದೆ, ಎಷ್ಟೇ ವಯಸ್ಸಾಗಲಿ 16 ವರ್ಷದ ವಯಸ್ಸಿನ ಶಕ್ತಿನೇ ಇದ್ಬಿಟ್ರೆ ಎಷ್ಟು ಚೆನ್ನಾಗಿರುತ್ತಲ್ವ, ಏನು ಬೇಕಾದ್ರೆ ಮಾಡಿಬಿಡ್ಬೋದು. ಆದರೆ ಇನ್ನೊಬ್ಬ ಹೇಳ್ತಾ ಇದ್ದ, ದೇವ್ರ ಬುದ್ಧಿವಂತ ಸಾರ್, ನಿಮಗೆ ನಾವು ಮುಂಚೆನೇ ಪ್ಲ್ಯಾನ್ ಮಾಡಿಬಿಟ್ಟಿಯಾನೆ, ನಿಮ್ಮನ್ನು 16 ಕೆಲ್ ತಳ್ಳಬೇಕು, 32 ಕೆಲ್ ತಳ್ಳಬೇಕು ಅಂತ ಹೇಳ್ತಾ ಇದ್ದ. ಅಂದರೆ ಏನು ಹೇಳ್ತಾ ಇದ್ದೀನಿ ಅಂದರೆ, ಮನುಷ್ಯ ಕಾಲಕ್ಕೆ ತಕ್ಕಂತೆ ಸರಿ ಹೊಂದಿಕೊಳ್ತಾ ಹೋಗಬೇಕು. ಹಾಗೆ ಆರೋಗ್ಯ ಒಂದಿದ್ದರೆ ಎಲ್ಲಿವರೆಗಾರ ಆಗಲಿ. ಶಿಖರ ಒಂದು ವಿಚಾರ ಹೇಳ್ತೀನಿ ಕೇಳಿ. ನಾವು ಮೈಸೂರಿನಲ್ಲಿ 68ನೇ ಇಸ್ವಿಯಲ್ಲಿ ಒಂದು ರೂಮ್ನಲ್ಲಿ ಓದೋಕ್ಕೋಸ್ಕರ ಒಂದು ರೂಮ್ ಮಾಡಿಕೊಂಡು ರಾಮಾಂಜ ರೋಡಲ್ಲಿ ಇದ್ವಿ. ನಮ್ಮ ಪಕ್ಕದಲ್ಲಿ ನೀವು ಕೇಳಿದಿರ ಮಲ್ಲಾಡಿಹಳ್ಳಿ, ಚಿತ್ರದುರ್ಗದ ಹತ್ತಿರ ಇರ್ತಕ್ಕಂಥ ಅಲ್ಲಿ ಸ್ವಾಮೀಜಿ ಬರ್ತಾಯಿದ್ರು. ಅವರು ಹೇಗಿದ್ರಪ್ಪ ಅಂದರೆ, ಬಹುಶಃ PT ಉಷಾನೂ ಕೂಡ ಅಷ್ಟು ಸ್ಪೀಡಾಗಿ ಓಡ್ತಾ ಇರಲಿಲ್ಲ. ವಯಸ್ಸು ಎಷ್ಟಾಗಿತ್ತು? 70-75 ಆಗಿತ್ತು ನಾವು ನೋಡಿದಾಗ. ನಮ್ಮ ಜೊತೇಲಿ ಅವರು 98ರವರೆಗೆ ಬರೋರು ಹೋಗೋರು. ನಾವು ಹೇಳೋ, ಗುರುಗಳೇ ಸ್ವಲ್ಪ ನಿಧಾನ ನಡೀರಿ, ಗುರುಗಳೇ ಏನು ನಿಂಗೆ ವಯಸ್ಸಾಗಿದೆಯೇನೋ ಮುಟ್ಟಾಳ, ನೀನು ನನ್ನ ಜೊತೆಗೆ ನಡಿಬೇಕಣ ಅನ್ನೋರು. ಎಂಥ ಒಳ್ಳೆ ಯೋಗ ಮಾಡೋರು. ಚಿಕ್ಕದಾಗಿದ್ದರೂ ಕೂಡ ಬಹಳ ಆರೋಗ್ಯವನ್ನು ತುಂಬ ಚೆನ್ನಾಗಿ ಇಟ್ಕೊಂಡಿದ್ರು. ಅವರು ದೈಹಿಕವಾಗಿ 90 ಆಗಿದ್ದಾಗಲೂ ಕೂಡ 30 ವರ್ಷದ ಯುವಕನಿಗೆ ಸಮನಾಗಿದ್ದರು. ಅಂದರೆ ದೇಹವನ್ನು ಆ ರೀತಿಯಲ್ಲಿ ಇಟ್ಕೊಂಡು ಬರಬೇಕು. ಯಾವಾಗ ನೀವು ವ್ಯಾಯಾಮ, ಮನಸ್ಸು ಶುದ್ಧತೆ, ನಿರ್ಮಲತೆ ಇಟ್ಕೋತಿರೋ, ಆಹಾರ, ಸಾತ್ವಿಕ ಆಹಾರವನ್ನು ತಗೋತಿರೋ, ಚೆನ್ನಾಗಿರುತ್ತೆ. ನಿಜವಾಗ್ಲೂ ಸಂತೋಷ ಆಗುತ್ತೆ ಅಂಥ ವ್ಯಕ್ತಿಗಳು ನೋಡೋಕ್ಕೆ. ಅವರು 100 ವರ್ಷಗಳ ಕಾಲ ಒಳ್ಳೆಯ ಸೇವೆಯನ್ನು ಮಾಡಿ ಹೋದರು. ಹಾಗೆ ನೀವು ಚೆನ್ನಾಗಿರ್ಬೋದು ಯಾವಾಗ? ನಿಮ್ಮ ಆರೋಗ್ಯ ನೀವು ಕಾಪಾಡಿಕೊಂಡಾಗ. ಮನೋಕ್ಲೇಶ, ಮನಸ್ಸಿನಲ್ಲಿ ಒಂದು ಸ್ವಲ್ಪ ಬದಲಾವಣೆ ಆಗ್ತಾಯಿದೆ. ಯೋಚನೆ ಮಾಡಬೇಡಿ, ದೃಢ ನಿರ್ಧಾರ ತಗೊಳ್ಳಿ, ಒಳ್ಳೆಯ ಕೆಲಸವನ್ನು ಮಾಡಿ. ಸ್ವಲ್ಪ ಸುಖ, ಅದ್ರ ಜೊತೆಲೇ ವ್ಯಾಧಿ. ಸುಖ ಅಂದ್ರೇನು? ಈಸಿಯಾಗಿ ಕೆಲಸ ಮಾಡುವಂಥದ್ದು, ಈಸಿಯಾಗಿ ನಿಮ್ಮ ದಿನನಿತ್ಯವನ್ನು ಕಳೆಯುವಂಥದ್ದು. ಆ ಸುಖ ಕೊಡ್ತೀಯಾನೆ, ಎಂಜಾಯ್ ಮಾಡಿ. ಸ್ವಲ್ಪ ವ್ಯಾಧಿ, ಕೆಲಸ ಮಾಡುವಾಗ ಕೈ ನೋವು ಬರುತ್ತೆ, ತಲೆನೋವು ಬರುತ್ತೆ, ನೆಗಡಿ ಆಗುತ್ತೆ, ಅದೆಲ್ಲ ಲೆಕ್ಕಕ್ಕೆ ಇಟ್ಕೋಬೇಡಿ. ಇನ್ನು ಕೈ ತುಂಬ ಹಣ ಜೊತೆಗೆ ಸ್ವಲ್ಪ ಕಲಹ. ಕೈ ತುಂಬ ಹಣ ಬರ್ತಾಯಿದೆ, ಖಂಡಿತ ಎಂಜಾಯ್ ಮಾಡಿ, ಶುಭವಾಗಲಿ. ಬನ್ನಿ ವೀಕ್ಷಕರೇ, ವೃಷಭ ರಾಶಿಯವರಿಗೆ ಹೇಗಿದೆ ನೋಡೋಣ. ಬನ್ನಿ. ಇವತ್ತು ನಿಮಗೆ ಶುಭ. ನೋಡಿ, ಮೊದಲನೇ ಗ್ರಹಕ್ಕೆ ಆರೋಗ್ಯ, ಇವರು ವೃಷಭಕ್ಕೆ ಶುಭ. ಕೈ ತುಂಬ ಹಣ, 4 ಗ್ರಹಗಳು ನಿಮಗೆ ದುಡ್ಡು ಕೊಡ್ತಾ ಇದೆ. ಇನ್ನೇನು ಬೇಕು? ಶುಭ ಆಗಲಿ. ಸ್ವಲ್ಪ ಕಷ್ಟ, ಸ್ವಲ್ಪ ನಷ್ಟ. ಅಷ್ಟೊಂದು ದುಡ್ಡು ಕೊಟ್ಟಿದ್ದೀವಿ, ಒಂಚೂರು ಶ್ರಮ ಬರಬಾರ್ದೇನ್ರಿ ನಿಮಗೆ? ಸ್ವಲ್ಪ ನಷ್ಟ ಆಗಬಾರ್ದೇನ್ರಿ? ಅನುಭವಿಸಿ. ಸ್ವಲ್ಪ ಭಯ ಆದರೂ ಕೂಡ ದಿನದ ಅಂತ್ಯ ಲಾಭದೊಂದಿಗಿದ್ದೀರಾ ನೀವು, ಯೋಚನೆ ಮಾಡಬೇಡಿ, ಶುಭ ಆಗಲಿ. ಮಿಥುನ ರಾಶಿಯವರಿಗೆ ಹೇಗಿದೆ ನೋಡೋಣ. ಬನ್ನಿ. ಮಿಥುನ, ಬುಧ. ಬುಧ ಅಂದರೆ ಮನಸ್ಸು, ದೇಹ.
ಸಾಮಾನ್ಯವಾಗಿ ಕೇತು ತುಂಬ ಎಫೆಕ್ಟ್ ಮಾಡ್ತಾನೆ. ಇವತ್ತು ಮನಸ್ಸು ಚಂಚಲ, ನೀವು ಒಂದು ನಿರ್ದಿಷ್ಟವಾದ ತೀರ್ಮಾನ ತಗೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಜೊತೆಗೆ ನೀವು ಹೋಗ್ತಾ ಇದ್ದೀರಿ ಒಂದು ಪ್ರಯಾಣ ಕಾರ್ಯನಿಮಿತ್ತ ಇರ್ಬೋದು, ಅಥವಾ ನೀವು ಅರ್ಜೆಂಟಾಗಿ ಯಾರನ್ನೋ ನೋಡೋಕ್ಕೆ ಹೋಗ್ಬೋದು. ಒಟ್ಟು ಪ್ರಯಾಣ ಇದೆ, ಸುಖವಾಗಿ ಎಂಜಾಯ್ ಮಾಡಿ. ಸ್ವಲ್ಪ ವಿರೋಧ, ಸ್ವಲ್ಪ ಕಷ್ಟ, ಎಲ್ಲ ಕಡೆನೂ ಅಷ್ಟೇ ರೀ. ಹೋದ ಕಡೆ ಇರ್ಬೋದು, ಬಂದ ಕಡೆ ಇರ್ಬೋದು, ಇರೋ ಕಡೆ ಇರ್ಬೋದು, ಬೇರೆಯವರಾಗ್ಬೋದು, ನಮ್ಮ ಮನೆಯವರಾಗ್ಬೋದು. ಸ್ವಲ್ಪ ವಿರೋಧ ಇರುತ್ತೆ, ಯೋಚನೆ ಮಾಡಬೇಡಿ, ಅದನ್ನೆಲ್ಲ ನೀವು ತಳ್ಳಿ ಹಾಕ್ಕೊಂಡು ಮುಂದಕ್ಕೆ ಹೋಗಿ. ಇವತ್ತು ಇಷ್ಟಾರ್ಥ ಸಿದ್ಧಿ, ನೀವು ಏನು ಅಂದ್ಕೊಂಡಿದ್ದೀರ ಅದು ನಡೀತಾ ಇದೆ. ಅಷ್ಟೇ ಅಲ್ಲ, ಸುಖ ಭೋಜನ, ಒಳ್ಳೆಯ ಊಟ ದೊರಕ್ತಾ ಇದೆ, ತಗೊಳ್ಳಿಪ್ಪ, ಜೊತೆಗೆ ಬರ್ತಾ ಇದೆ ಕೈ ತುಂಬ ಹಣ. ಇದಕ್ಕಿನ್ನ ಇನ್ನೇನು ಬೇಕೋ. ನೀವು ಸೆಕೆಂಡ್ ಹಾಫ್ ಪೂರ್ತಿ ಇವತ್ತು ತುಂಬ ಎಂಜಾಯ್ ಮಾಡ್ತಿದ್ದೀರಾ, ಎಂಜಾಯ್ ಮಾಡಿ. ಇನ್ನು ಕಟಕ ರಾಶಿ, ಕೈ ತುಂಬ ಹಣ, ಆರಂಭನೇ ಚೆನ್ನಾಗಿದೆ, ನೀವು ಹೇಗೆ ಬೇಕಾದ್ರೆ ಖರ್ಚು ಮಾಡ್ಬೋದು, ದುಡ್ಡು ನಿಮ್ಮ ಕೈಲಿದೆ. ಸ್ವಲ್ಪ ವಿರೋಧ ಇದ್ದರೂ ಪರವಾಗಿಲ್ಲ. ಸ್ಥಾನ ಸುಖ, ಸಾಮಾನ್ಯವಾಗಿ ಪ್ರಮೋಷನ್ ಸಿಕ್ಕಿದಾಗ ಅಥವಾ ಅಧಿಕಾರದಲ್ಲಿ ಕೂತಾಗ ಅವ್ರ ಶೋಕೆ ತುಂಬ ಚೆನ್ನಾಗಿರುತ್ತೆ. ಯಾವುದದು? ಸ್ಥಾನ ಸುಖ. ಸ್ವಲ್ಪ ಭಯ, ಸ್ವಲ್ಪ ನಷ್ಟ. ಭಯ ಅನ್ನೋದೇನು? ಮನಸ್ಸಿನಲ್ಲಿ ಆಗುವಂಥ ಆಳಕು. ಜೊತೆಯಲ್ಲಿದೆ ಶುಭ ಇರೋದ್ರಿಂದ ಯಾವ ನಷ್ಟ ಬಂದರೂ ಪರವಾಗಿಲ್ಲ, ನೀವು ಎದುರಿಸ್ಬೋದು. ಬನ್ನಿ ವೀಕ್ಷಕರೇ, ಸಿಂಹರಾಶಿಯವರಿಗೆ ಹೇಗಿದೆ ನೋಡೋಣ ಬನ್ನಿ. ಸಿಂಹರಾಶಿಯವರಿಗೆ ಇವತ್ತು ವ್ಯಾಧಿ ಅಂದ್ರೇನು? ಆರಂಭದಲ್ಲಿ ಮೈಯಲ್ಲಿ ಆಲಸ್ಯ, ಕೈ ತುಂಬ ಹಣ. 3 ಗ್ರಹಗಳು ಇವತ್ತು ನಿಮಗೆ ದುಡ್ಡನ್ನು ಕೊಡ್ತಾ ಇದೆ. ಆದರೆ ಕಾರ್ಯದಲ್ಲಿ ವಿಘ್ನ, ನೀವು ಮಾಡುವಂಥ ಕೆಲಸದಲ್ಲಿ ಸ್ವಲ್ಪ ಅಡೆತಡೆ ಇದೆ. ಆದರೂ ಅಂತ್ಯದಲ್ಲಿ ಇದೆ ಸಂತೋಷವಾಗಿ ನೀವು ಹಾಡನ್ನು ಹಾಡ್ಬೋದು. ಇನ್ನು ಕನ್ಯಾ ರಾಶಿಯವರಿಗೆ ಹೇಗಿದೆ ನೋಡ ಬನ್ನಿ. ಇವತ್ತು ಮನಸ್ಸಿನಲ್ಲಿ ಚಂಚಲ ಅಂದ್ರೇನು? ಸಾಮಾನ್ಯವಾಗಿ ಬುಧ ಮತ್ತು ಚಂದ್ರ ಇವರಿಗೆ ಕೇತುವಿನ ಪರಿಣಾಮ ಜಾಸ್ತಿ ಇರುತ್ತೆ. ಸ್ವಲ್ಪ ಭಯ, ಸ್ವಲ್ಪ ರೋಗ, ಇದು ಎಲ್ಲವೂ ಕೂಡ ಸಾಮಾನ್ಯ. ಆದರೆ ಕಾದಿದೆ ನಿಮಗೆ ಪ್ರಿಯವಾರ್ತೆ, ಒಳ್ಳೆಯ ಶುಭವನ್ನು ನೀವು ಕೇಳ್ತಾ ಇದ್ದೀರಾ, ನೀವು ಎಂಜಾಯ್ ಮಾಡಬಹುದು. ಕೈ ತುಂಬ ಹಣ ಕೊನೆಯೊಳಗೆ ಬರ್ತಾ ಇದೆ. ಈ ದಿನದ ಅಂತ್ಯದಲ್ಲಿ ನಿಮಗೆ ಹಣ ಬರ್ತಾ ಇದೆ. ಬನ್ನಿ ವೀಕ್ಷಕರೇ, ತುಲಾ ರಾಶಿಯವರಿಗೆ ಹೇಗಿದೆ ನೋಡೋಣ ಬನ್ನಿ. ತುಲಾ ರಾಶಿಯವರಿಗೆ ಇವತ್ತು ಸುಖ ಅಂದರೆ ಆರಂಭದಲ್ಲಿ ನೀವು ಒಳ್ಳೆಯ ಒಂದು ಸವಿಯನ್ನು ನೋಡ್ತಾ ಇದ್ದೀರಾ. ಪ್ರತಿನಿತ್ಯದ ಕಷ್ಟ ಇರೋದಿಲ್ಲ. ಸ್ವಲ್ಪ ಕಲಹ, ಸ್ವಲ್ಪ ವ್ಯಾಧಿ. ಕಲಹ, ಹೆಂಡತಿ ಹತ್ರ ಮಾತಾಡಿದ್ರು ಒಂದೇ, ತಂದೆ ತಾಯಿ ಹತ್ರ ಮಾತಾಡಿದ್ರು ಒಂದೇ, ಒಂಚೂರು ವ್ಯತ್ಯಾಸ ಆದಾಗ ಕಲಹವಾಗಿ ಕಾಣುತ್ತೆ. ಇವತ್ತು ಬರ್ತಾ ಇದೆ ನಿಮಗೆ ಸಂಪತ್ತು, ಒಳ್ಳೆಯ ಒಂದು ಯಶಸ್ಸು. ಸ್ವಲ್ಪ ಭಯ. ಸಂಪತ್ತು ಅಂದರೆ ಎಷ್ಟೋ ಆಸ್ತಿ ತೀರ್ಮಾನ ಆಗಬೇಕಾಗಿತ್ತು, ಇವತ್ತಾಗಿ ಅದು ನಿಮ್ಮ ಕೈ ಸೇರ್ತಾ ಇದೆ. ವೃಶ್ಚಿಕ ರಾಶಿಯವರಿಗೆ ಹೇಗಿದೆ ನೋಡೋಣ ಬನ್ನಿ. ಸಂತೋಷ, ಆರಂಭನೇ ಇವತ್ತು ನಿಮಗೆ ಸಂತೋಷವನ್ನು ಕೊಡ್ತಾ ಇದೆ. 3 ಗ್ರಹಗಳು ನಿಮಗೆ ಹಣವನ್ನು ಕೊಡ್ತಾ ಇದೆ. ಕೈ ತುಂಬ ಹಣ, ಧನ ಲಾಭ ಇವತ್ತು ನಿಮಗೆ. ಹಾಗೆ ಸ್ವಲ್ಪ ಸ್ಥಾನ ಪಲ್ಲಟ ಅಂದ್ರೇನು? ಇವತ್ತು ಇಲ್ಲಿಂದ ನೀವು ಬೇರೆ ಆಫೀಸ್ಗೆ ಹೋಗ್ಬೇಕಾಗತ್ತೆ ಅಥವಾ ಬೇರೆ ಊರಿಗೆ ಹೋಗಬೇಕಾಗತ್ತೆ. ಹಾಗೆ ಸ್ವಲ್ಪ ಭಯ ಇದ್ದಿದ್ದೇ ಸರಿ ಹೊಂದಿಸ್ಕೊಳ್ಳಿ. ಬನ್ನಿ ವೀಕ್ಷಕರೇ, ಧನಸ್ಸು ರಾಶಿಯವರಿಗೆ ಹೇಗಿದೆ ನೋಡೋಣ ಬನ್ನಿ. ಕಾರ್ಯ ತಡೆ, ಆಗುವ ಕೆಲಸದಲ್ಲಿ ಸ್ವಲ್ಪ ಹರಕತ್ತಿದೆ ಇವತ್ತು. ಸ್ವಲ್ಪ ಕಷ್ಟ, ನಂತರ ಕೈ ತುಂಬ ಹಣ. ಸ್ವಲ್ಪ ಕಷ್ಟ, ಆಮೇಲೆ 3-4 ಗ್ರಹಗಳು ಇವತ್ತು ನಿಮಗೆ ಹಣವನ್ನು ಕೊಡ್ತಾ ಇದೆ. ಸ್ವಲ್ಪ ಶೋಕ, ಆಮೇಲೆ ಸ್ತ್ರೀ ಸುಖ. ಶೋಕ ಅಂದ್ರೇನು? ನಾನು ಹಾಗೆಲ್ಲ ಹೇಳಿದೆ, ಆತ್ಮೀಯರಿಗೆ ಸ್ವಲ್ಪ ತೊಂದರೆ ಆಗಿದೆ ಅಂತ ನೀವು ವಾರ್ತೆ ಬರುತ್ತೆ, ಯೋಚನೆ ಮಾಡಬೇಡಿ, ಅವರು ಕೂಡ ಬಚಾವಾಗ್ತಾರೆ. ಹಾಗೆ ಸ್ತ್ರೀ ಸೌಖ್ಯ ಅಂದ್ರೇನು? ನಿಮ್ಮ ತಾಯಿ, ನಿಮ್ಮ ಒಡಹುಟ್ಟಿದವರು, ನಿಮ್ಮ ಹೆಂಡತಿ, ನಿಮ್ಮ ಹೆಣ್ಣು ಮಕ್ಕಳು ಎಲ್ಲ ಚೆನ್ನಾಗಿದ್ದಾರೆ. ಎಲ್ಲರೂ ಚೆನ್ನಾಗಿದ್ದಾರೆ ಅಂದರೆ ನೀವು ಚೆನ್ನಾಗಿದ್ದ ಹಾಗೆ. ಮಕರ ರಾಶಿಯವರಿಗೆ ಹೇಗಿದೆ ನೋಡೋಣ ಬನ್ನಿ. ಸ್ವಲ್ಪ ಭಯ, ಸ್ವಲ್ಪ ರೋಗ. ಮಕರ ಅಂದರೆ ಶನಿ.
ಸಾಮಾನ್ಯವಾಗಿ ಶನೈಶ್ಚರ ಚೆನ್ನಾಗೂ ಹೆದರಿಸ್ತಾನೆ, ಚೆನ್ನಾಗಿ ರೋಗವನ್ನು ಕೊಡ್ತಾನೆ, ಚೆನ್ನಾಗಿ ದುಡ್ಡನ್ನು ಕೊಡ್ತಾನೆ. ಕೈ ತುಂಬ ಹಣ, ಸ್ವಲ್ಪ ಕಾರ್ಯವಿಘ್ನ. ದುಡ್ಡು ಬಂದರೆ ಸರಿ, ಕೆಲಸ ನಿಧಾನ ಆದರೂ ಪರವಾಗಿಲ್ಲ, ಯೋಚನೆ ಮಾಡೋ ಅಷ್ಟಿಲ್ಲ. ವೀಕ್ಷಕರ, ಕುಂಭರಾಶಿಯವರಿಗೆ ಹೇಗಿದೆ ನೋಡೋಣ ಬನ್ನಿ. ಇವತ್ತು ಆರಂಭ, ಕೈ ತುಂಬ ದುಡ್ಡು, ಬೇಕಾದಾಗ ದುಡ್ಡು ಬರ್ತಾ ಇದೆ. ಧನಭಾಗ್ಯ ಇವತ್ತು ನಿಮ್ಮದಾಗಿದೆ. ಜೊತೆಗೆ ಸುಖನೂ ಬರ್ತಾ ಇದೆ, ದುಡ್ಡು ಬರ್ತಾ ಇದೆ, ಅನುಭವಿಸಿ. ಹಾಗೆ ಸ್ವಲ್ಪ ಜ್ಞಾನಾಭಿವೃದ್ಧಿ ಬಹಳ ಅವಶ್ಯಕ. ಅದನ್ನು ಕೊಡ್ತಕ್ಕಂಥವನು ಶನಿ ಅಥವಾ ಗುರು. ಸ್ವಲ್ಪ ನಷ್ಟ ಬಿಡಿ, ಯೋಚನೆ ಮಾಡಿಬಿಡಿ. 100 ರೂಪಾಯಿ ಬಂದಾಗ 10 ರೂಪಾಯಿ ಹೋದ್ರೇನಂತೆ, ಹೋಗಲಿ. ಮೀನ ರಾಶಿಯವರಿಗೆ ಹೇಗಿದೆ ನೋಡೋಣ ಬನ್ನಿ. ಕೈ ತುಂಬ ಹಣ, ಇವತ್ತು ನಿಮಗೆ ದುಡ್ಡು ಬರ್ತಾ ಇದೆ, ನೀವು ಅದೃಷ್ಟವಂತರು. ಆದರೆ ಸ್ವಲ್ಪ ಭಯ ಅನ್ನೋದು ವಾಹನದಲ್ಲಿ ಚಲಿಸವಾಗಿರ್ಬೋದು, ಬೇರೆಯವರ ಕರೆ ಬಂದಾಗ ಇರ್ಬೋದು, ಬೇರೆಯ ಒಂದು ಪತ್ರ ಬಂದಾಗ ಇರಬಹುದು. ಸ್ವಲ್ಪ ಶುಭ, ಹಾಗೆ ಜ್ಞಾನ ಅಭಿವೃದ್ಧಿ. ಸ್ವಲ್ಪ ಶುಭ, ನಿಮಗೊಂದು ಯಶಸ್ಸಿನ ದಾರಿ. ಜ್ಞಾನ ಅಭಿವೃದ್ಧಿ ನಿಮ್ಮ ಅಭಿವೃದ್ಧಿಗೆ ಒಂದು ಮಾರ್ಗ. ಆದರೂ ಕೊನೆಯೊಳಗಿದೆ ಕಲಹ. ವೀಕ್ಷಕರೇ ಬನ್ನಿ, ಇವತ್ತಿನ ರಾಹುಕಾಲ, ಗುಳಿಕಾಲ, ಯಮಗಂಡ ಕಾಲ ಹೇಗಿದೆ ನೋಡೋಣ ಬನ್ನಿ. ರಾಹುಕಾಲ 3 ಗಂಟೆ 32 ನಿಮಿಷದಿಂದ 5 ಗಂಟೆ 8 ನಿಮಿಷ. ಗುಳಿಕ ಕಾಲ 12:20 ನಿಮಿಷದಿಂದ 1 ಗಂಟೆ 56 ನಿಮಿಷ. ಯಮಗಂಡ ಕಾಲ 9 ಗಂಟೆ 8 ನಿಮಿಷದಿಂದ 10 ಗಂಟೆ 44 ನಿಮಿಷ. ವೀಕ್ಷಕರೇ, ಯಾವುದೇ ಶುಭ ಕಾರ್ಯ ಈ ವೇಳೆಯಲ್ಲಿ ಆರಂಭ ಮಾಡಬೇಡಿ. ಮುಂಚೆನೇ ಆರಂಭ ಮಾಡಿ, ಆಮೇಲೆ ಕಂಟಿನ್ಯೂ ಮಾಡಿ. ವೀಕ್ಷಕರೇ, ಭಾವಚಿತ್ರಗಳಿಗೆ ಜ್ಯೋತಿಷ್ಯ. ಭಾವಚಿತ್ರ ಕಳಿಸಿ ನಿಮ್ಮ ಭವಿಷ್ಯ ತಿಳ್ಕೊಳ್ಳಿ. ಈ ಮಾಲಿಕೆಯಲ್ಲಿ ಇವತ್ತು ಕೂಡ ನಮಗೆ ಬೇಕಾದಷ್ಟು ಫೋಟೋ ಬಂದಿದೆ. ಅದರೊಳಗೆ ಮೊದಲನೇ ಫೋಟೋ ನಾವು ಉತ್ತರಿಸ್ತಾ ಇದ್ದೀವಿ. ಹರೀಶ್ ಅವರು. ಹರೀಶ್ ಅವರೇ, ನಿಮ್ಮ ಡೇಟ್ ಆಫ್ ಬರ್ತ್ ಬರ್ತಿದ್ದೀರಾ 7/6/1985. ನಾನು ಒಂದು ವಿಷಯ ಹೇಳೋಕ್ಕೆ ಇಚ್ಛೆ ಪಡ್ತೇನೆ. ಈ ಹೆಸರಿನಲ್ಲಿ ಶಾ ಅಂತ್ಯ ಬರಬಾರ್ದು. ಜಗದೀಶ್, ಹರೀಶ್ ಇವೆಲ್ಲ ಬರಬಾರ್ದು. ಆ ಕೊನೆಯ ಶಾವನ್ನು ಕತ್ತರಿಸ್ಬಿಡಿ, ಹರಿ ಆಗಿಬಿಡಿ. ನೀವು ದೇವರಾಗಿಬಿಡ್ತೀರ, ನಿಮ್ಮ ಜೀವನ ಬದಲಾಗ್ಬಿಡುತ್ತೆ. ಹರೀಶ್ ಅಂತ ಹೇಳೋ ಬದಲು ಹರಿ ಅಂತ ಹೇಳಿ. ಅಷ್ಟೇ ಅಲ್ಲ, ನಿಜಕ್ಕೂ ನೀವು ಒಳ್ಳೆಯವರು. ಆದರೆ ಯಾರೂ ಇದುವರೆಗೂ ನಿಮ್ಮನ್ನು ಒಳ್ಳೆಯವರು ಅಂತ ಮನೆಯವರು ಯಾರೂ ಹೇಳಿಲ್ಲ, ಅಥವಾ ನಿಮ್ಮನ್ನು ಕಟ್ಕೊಂಡವ್ರು ಹೇಳಿಲ್ಲ. ಒಳ್ಳೆ ಟೈಮ್ ಒಳಗೆ ತಾವು ಓದೋ ಸಂದರ್ಭಗಳಲ್ಲಿ ಆಯಿತಾ, ತಾವು ಸೋಂಬೇರ್ತನದಿಂದ ಇದ್ರಿ. ದೇವ್ರನ್ನೂ ನಂಬಲಿಲ್ಲ, ಜ್ಯೋತಿಷ್ಯ ನಂಬಲಿಲ್ಲ, ಯಾರ ಮಾತು ಕೇಳಲಿಲ್ಲ. ಹಾಗಾಗಿ ಕರೋಡ್ಪತಿ ಆಗಬೇಕಾದವನು ರೋಡ್ಪತಿಯಾಗಿದ್ದೀರಾ. ನಿಮ್ಮ ಜಾತಕದಲ್ಲಿದೆ ಕರೋಡ್ಪತಿ ಅಂತ. ಅಂದರೆ ನೀವು ಸಿಕ್ಕಾಪಟ್ಟೆ ದುಡ್ಡನ್ನು ಸಂಪಾದನೆ ಮಾಡಬೇಕು, ಆ ಸ್ಟೇಟಸಲ್ಲಿದ್ದೀರಾ. ಆದರೆ ಇವತ್ತು ಸ್ವಾಮಿ ನಾಳೆ ಏನು ಅಂತ ಯೋಚನೆ ಮಾಡೋ ಸ್ಟೇಟಸಲ್ಲಿದ್ದೀರಾ. ಇನ್ನೂ ಸ್ಥಿರವಾದ ಹಂತದಲ್ಲಿ ನಿಂತಿಲ್ಲ. ಕಾರಣ ಏನು? ಜಾತಕದಲ್ಲಿ ಇರತಕ್ಕಂಥ ದೋಷ. ಏನು ಮಾಡ್ಬೋದು? ನಾಗನ ವಿಗ್ರಹ ನಿಮ್ಮ ಮನೆಯ ಬಳಿ ಎಲ್ಲರೂ ಇದ್ದರೆ 9 ಪ್ರದಕ್ಷಿಣೆ ಮಾಡಿ ಓಂ ಶ್ರೀ ಮುಕ್ತಿನಾಗಾಯ ನಮಃ, ಓಂ ಶ್ರೀ ಮುಕ್ತಿನಾಗಾಯ ನಮಃ ಅಂತ ಹೇಳ್ಕೊಳ್ಳಿ. ಸತ್ಯವಾಗಿ ನಿಮ್ಮ ಜೀವನ ಚೆನ್ನಾಗಾಗುತ್ತೆ. ಅಷ್ಟೇ ಅಲ್ಲ, ಹರೀಶ್ ಅವರು ನಿಮಗೆ ತುಂಬ ಚೆನ್ನಾಗಿ ಸೂಟ್ ಆಗುವಂಥದ್ದು ಪಶ್ಚಿಮ ದಿಕ್ಕು. ಇಂದ್ರನೀಲ. ತಾವು ಲೈಟ್ ಬ್ಲೂ, ತಿಳಿ ನೀಲಿ ಬಣ್ಣದ ಬಟ್ಟೆಯನ್ನು ಉಪಯೋಗಿಸಿ, ತುಂಬ ಚೆನ್ನಾಗಿರುತ್ತೆ. ಕೆಂಪು ಬಣ್ಣದ ಬಟ್ಟೆ ಆಗಲಿ, ಕಪ್ಪು ಬಣ್ಣದ ಬಟ್ಟೆ ಆಗಲಿ ನೀವು ಉಪಯೋಗಿಸಬೇಡಿ. ಹರೀಶ್, ನಿಮಗೆ ಸೂಟ್ ಆಗುವಂಥದ್ದು ಪಶ್ಚಿಮದ ಬಾಗಿಲು, ಪಶ್ಚಿಮದ ರಸ್ತೆ. ನೀವು ವಿಜ್ಞಾನಕ್ಕೆ ಅಥವಾ ತಂತ್ರಜ್ಞಾನಕ್ಕೆ ಹೋಗಬೇಕಾಯಿತು. ಕಾಲ ಮೀರೋಗಿರೋದ್ರಿಂದ ನೀವು ಯಾವ ಥರ ವ್ಯವಹಾರ ಮಾಡ್ಬೋದು? ತಾಂತ್ರಿಕ ವರ್ಗಕ್ಕೆ ಸೇರಿದ ಯಾವುದಾರ ಒಂದು ವಿಂಗಿನಲ್ಲಿ ಮಾಡ್ಬೋದು, ಅಥವಾ ಪ್ರಾವಿಷನ್ ಸ್ಟೋರ್ ಮಾಡುವ ನಿಮಗೆ ಅವಕಾಶ ಇದೆ. ಈಗ ನೋಡಿ, ಇನ್ನೊಂದು ಭಾವಚಿತ್ರ ಇದೆ, ಅದರ ಬಗ್ಗೆ ವಿವರ ತಿಳ್ಕೊಳ್ಳೋಣ. ಹೆಸರು ಶ್ರೀನಿವಾಸ್, 10/10/87. ಶ್ರೀನಿವಾಸನ ಹೆಸರಿಟ್ಟರೆ ಸಾಕು, ಕೈ ತುಂಬ ದುಡ್ಡು. ಹಾಗೆ ನಿಮ್ಮ ಡೇಟ್ ಆಫ್ ಬರ್ತ್ ಹೇಳ್ತಾ ಇದೆ, ಸಿಕ್ಕಾಪಟ್ಟೆ ಸಂಪಾದನೆ ಮಾಡಬೇಕು, ಸಿಕ್ಕಾಪಟ್ಟೆ ಯೋಗ ಇದೆ, ತುಂಬ ಬೋಲ್ಡ್ ಆಗಿರ್ತೀರ, ನಿಮ್ಮ ಜೀವನದಲ್ಲಿ ತುಂಬ ಚೆನ್ನಾಗಿರ್ತೀರ. ಆದರೆ ನಿಜ ಜೀವನದಲ್ಲಿ ನೀವು ಆ ಮಟ್ಟವನ್ನು ನೋಡೋಕ್ಕೆ ಸಾಧ್ಯವೇ ಇಲ್ಲ. ಯಾಕಿಲ್ಲ? ನಿಮ್ಮ ಭಾವಚಿತ್ರ ಹೇಳ್ತಾ ಇದೆ
ನೀವು ಹಿರಿಯ ನಾಗನ ನಂಜು ಕಿರಿಯ ನಾಗನ ಪಾಲು. ಅಪ್ಪ ಅಮ್ಮಂದ್ರಿಂದ ಬಂದಿರತಕ್ಕಂತಹ ಕರ್ಮವನ್ನು ಇಟ್ಕೊಂಡಿದ್ದೀರಾ. ಆ ಕರ್ಮವನ್ನು ಕ್ಲಿಯರ್ ಮಾಡಿಕೊಂಡ್ರೆ ನಿಮ್ಮ ಜೀವನ ಚೆನ್ನಾಗಿರುತ್ತೆ. ಶ್ರೀನಿವಾಸ್, ತುಂಬ ಕಷ್ಟಪಡ್ತಾ ಇದ್ದೀರಾ. ಬರ್ತಕ್ಕಂತಹ ಫಲ ಏನಿದೆ ಅದು ನಿಮಗೆ ಅಷ್ಟೊಂದು ಸಫಿಷಿಯೆಂಟಾಗಿ ಆಗ್ತಿಲ್ಲ. ಆದರೂ ಕೂಡ ಕಷ್ಟದಲ್ಲಿ ಸುಖವನ್ನು ಅನುಭವಿಸೋದಕ್ಕೆ ಪ್ರಯತ್ನ ಪಡ್ತಿದ್ದೀರಾ. ನೀವು ಒಳ್ಳೆಯವರು, ಓಪನ್ ಹಾರ್ಟೆಡ್ ಅಲ್ಲ, ಬಾಯಿ ಬಿಟ್ಟು ಏನು ಮಾತಾಡಲ್ಲ, ಯಾರ ಹತ್ರಲ್ಲೂ ಹೇಳ್ಕೊಳ್ಳಲ್ಲ, ನಿಮ್ಮ ನೋವನ್ನು ನೀವೇ ನುಂಗ್ತೀರಾ, ಸಾಕಷ್ಟು ಶ್ರಮ ಪಡ್ತಾ ಇದ್ದೀರಾ. ದೇವರು ನಿಮ್ಮನ್ನು ನೋಡ್ತಾ ಇದ್ದಾನೆ. ಸತ್ಯವಾಗಿ ಮುಂದೆ ನೀವು ತುಂಬ ಚೆನ್ನಾಗಿರ್ತೀರ ಅಂತ ನಿಮ್ಮ ಡೇಟ್ ಆಫ್ ಬರ್ತ್ ಹೇಳ್ತಾ ಇದೆ. ಮುಂದೆ ನೀವು ಚೆನ್ನಾಗಿರ್ತೀರ. ಆದರೆ ದೇವರಿಗೆ ಶರಣಾಗೋದನ್ನು ಮಾತ್ರ ಮರಿಬೇಡಿ. ಮದುವೆ ಆದಮೇಲೆ ಹೆಂಡತಿಗೆ ಯಾವುದೇ ರೀತಿಯಲ್ಲೂ ಕೂಡ ಮನಸ್ಸನ್ನು ನೋಯಿಸಬೇಡಿ. ತಂದೆ ತಾಯಿಗಳಿಗೆ ಅವರು ಹೇಗೆ ನಡ್ಕೊಳ್ಳಿ, ಅವರ ಮನಸ್ಸನ್ನು ನೋವು ಮಾಡಬೇಡಿ. ಸುಮ್ಮನೆ ಕೇಳ್ಕೊಳ್ಳಿ, ಬಿಟ್ಬಿಡಿ. ಆವಾಗ ನಿಮ್ಮ ಜೀವನ ಚೆನ್ನಾಗಿರುತ್ತೆ. ಇಲ್ಲದೆ ಹೋದರೆ ತುಂಬ ಕಷ್ಟ ಆಗುತ್ತೆ. ಶ್ರೀನಿವಾಸ್, ನಿಮಗೆ ಸೂಟ್ ಆಗುವಂಥದ್ದು ಪಶ್ಚಿಮ ರಸ್ತೆ, ನಿಮಗೆ ಸೂಟ್ ಆಗುವಂಥದ್ದು ಇಂದ್ರನೀಲ. ನೀವು ಕೂಡ ಈ ಬಿಳಿ ಬಟ್ಟೆ ಅಥವಾ ಈ ತಿಳಿ ನೀಲಿ ನೀವು ಉಪಯೋಗಿಸ್ಬೋದು. ಹಾಗೆಯೇ ತಿಳಿ ಬಣ್ಣದ ಯಾವುದೇ ಬಟ್ಟೆ ಕಪ್ಪೊಂದನ್ನು ಬಿಟ್ಟು ನೀವು ಉಪಯೋಗಿಸ್ಬೋದು. ಇನ್ನು ಬನ್ನಿ, ಇದೊಂದು ಭಾವಚಿತ್ರ. ಹೆಸರು ಶ್ರೀನಿಧಿ. ತುಂಬ ಒಳ್ಳೆಯ ಹೆಸರನ್ನು ಇವರು ಸೆಲೆಕ್ಟ್ ಮಾಡಿದ್ದಾರೆ. ಡೇಟ್ ಆಫ್ ಬರ್ತ್ 8/2/2010. ಇಲ್ಲೇನಾಗಿದೆ ಅಂದರೆ, ಡೇಟ್ ಆಫ್ ಬರ್ತ್ ಹೇಳ್ತಾ ಇದೆ ಅದೃಷ್ಟ ತುಂಬ ಚೆನ್ನಾಗಿದೆ. ಈ ಹುಡುಗ ಆ್ಯಕ್ಚುಲಾಗಿ 26ನೇ ವಯಸ್ಸಿಗೆ ಒಂದು ಮಟ್ಟವನ್ನು ನೋಡ್ತಾನೆ, 32ಕ್ಕೆ 2ನೇ ಮಟ್ಟವನ್ನು ನೋಡ್ತಾನೆ, 36ನೇ ವಯಸ್ಸಿಗೆ ಧೀಮಂತನಾಗಿ ನಿಲ್ತಾನೆ. ಅಂಥ ಹೆಸರು, ಅಂಥ ಒಂದು ಶಕ್ತಿ ಅವನಿಗಿದೆ. ಅವನ ಮುಖಚಿತ್ರದಲ್ಲಿ ಅದು ಹೇಳ್ತಾ ಇದೆ. ಆದರೆ ಅವನ ಡೇಟ್ ಆಫ್ ಬರ್ತ್ ಹೇಳ್ತಾ ಇದೆ ಅಷ್ಟೊಂದು ಯೋಗ ಅವನಿಗಿಲ್ಲ, ಅಷ್ಟೊಂದು ಹೇಳಬೇಡ ಅಂತ ಹೇಳ್ತಾ ಇದೆ. ನಿಜವಾಗಿಯೂ ಅವನ ಯೋಗ ಇದೆ, ಅವನ ಶಕ್ತಿ ಇದೆ. ಇವರ ತಂದೆ ಈ ಮಗುವಿನ ಜಾತಕವನ್ನು ಸರಿ ಮಾಡಿಸಿದರೆ ಮಗುವಿಗೆ ಒಳ್ಳೆಯ ಆರೋಗ್ಯ, ಮಗುವಿಗೆ ಒಳ್ಳೆಯ ಯಶಸ್ಸು, ಮಗುವಿನ ಜೀವನ ತುಂಬ ಚೆನ್ನಾಗಿರುತ್ತೆ ಅಂತ ನಾನು ಖಂಡಿತವಾಗಿ ಹೇಳ್ತೀನಿ. ಮುಂದೆ ಈ ಮಗು ತುಂಬ ಚೆನ್ನಾಗಿ ಓದುತ್ತೆ. ಅಷ್ಟೇ ಅಲ್ಲ, ಕನಿಷ್ಠ ಅಂದರೆ ಗ್ರ್ಯಾಜುಯೇಷನ್ ಮಾಡೋದಕ್ಕೆ ಯಾವುದೇ ತೊಂದರೆ ಇಲ್ಲ. ಒಂದು ಮಟ್ಟದಲ್ಲಿ ಸುಖಕರವಾದ ಜೀವನವನ್ನು ಮಾಡುತ್ತೆ. ಇವರ ತಂದೆ ಈ ಮಗುವಿನ ಜಾತಕವನ್ನು ತಗೊಂಡು ಪರಿಶೀಲನೆ ಮಾಡಿಸಿದರೆ ಎಲ್ಲವೂ ತಿಳಿಯುತ್ತೆ. ಅದಕ್ಕೇನು ಬೇಕೋ ಅವರು ಸೂಕ್ತ ಕ್ರಮವನ್ನು ಮಾಡಬೇಕು. ವೀಕ್ಷಕರೇ, ವಾಸ್ತುಶಾಸ್ತ್ರದ ಪಂಚಭೂತಗಳ ತತ್ವವನ್ನು ನಾವು ಪರಿಶೀಲನೆ ಮಾಡ್ತಾ ಇದ್ದೀವಿ. ಈಗ ಬನ್ನಿ, ಭೂಮಿ, ನಾನು ನೀವು ಎಲ್ಲರೂ ಇರುವಂಥ ಸ್ಥಳ ಭೂಮಿ. ಆ ಭೂಮಿ ಬಗ್ಗೆ ಸ್ವಲ್ಪ ವಿಚಾರವನ್ನು ತಿಳ್ಕೊಳ್ಳೋಣ. ಈ ಭೂಮಿ ಬೇಕಾ? ಈ ಭೂಮಿ ಹೇಗಿರಬೇಕು ನೋಡೋಣ ಬನ್ನಿ. ಭೂಮಿ 5,000 ಮಿಲಿಯನ್ ವರ್ಷಗಳ ಹಿಂದೆ ಜನನವಾದಂಥದ್ದು. ಮೊದಲು ಹೇಗಿತ್ತು? ಇದು ಸೂರ್ಯ ಮತ್ತು ಇತರ ಗ್ರಹಗಳು ಎಲ್ಲ ಸೇರಿ ಒಂದು ದೊಡ್ಡ ಅನಿಲದ ಉಂಡೆಯಾಗಿತ್ತು. ಇದು ಏನಾಗಿತ್ತು ಆಗ? ಈ ಅನಿಲದ ಉಂಡೆ ರಾಸಾಯನಿಕ ವಸ್ತುಗಳು ತುಂಬಿರ್ತಕ್ಕಂತಹ ದೊಡ್ಡ ಗುಂಡಾಕೃತಿಯಂತಹ ಒಂದು ಆಕೃತಿ ಎಲ್ಲ ಒಡೆದು ಛಿದ್ರವಾಗಿ 9 ಗ್ರಹಗಳಾದವು. ಅದರಲ್ಲಿ ಮೊದಲನೆಯವನೇ ಸೂರ್ಯ ಮತ್ತು ಇತರ ನವಗ್ರಹಗಳು. ಅದರಲ್ಲಿ ಒಂದು ಭೂಮಿ. ಭೂಮಿಯೊಳಗೆ ಹೆಚ್ಚು ಅನಿಲ ಇದ್ದರಿಂದ ವಾತಾವರಣ ತಂಪಿದ್ದಾಗ ಅದು ಗಟ್ಟಿಯಾಗಿ ಒಂದು ಗೋಲ ಆಯಿತು. ಆ ಗೋಲದಲ್ಲಿ ತಂಪು ವಾತಾವರಣ ಇದ್ದರಿಂದ ಜೀವ ಸೃಷ್ಟಿ ಆಯಿತು. ಆ ಗೋಲದಲ್ಲಿ ನೀರಿದ್ದರಿಂದ ಅಲ್ಲಿ ಸಸ್ಯಗಳು ಬೆಳೆಯುವಂಥ ಅವಕಾಶ ಇದ್ದಿದ್ದರಿಂದ ಮನುಷ್ಯನ ವಾಸಸ್ಥಾನವಾಯಿತು. ಬನ್ನಿ ವೀಕ್ಷಕರೇ, ಇದು ಹೇಗೆ ಆಯಿತು? ಇದಕ್ಕೆಲ್ಲ ಮೂಲ ಕಾರಣ ಆಕರ್ಷಣಾ ಶಕ್ತಿ, ಗುರುತ್ವಾಕರ್ಷಣಾ ಶಕ್ತಿ. ನೋಡಿ, ಒಂದು ರಸ್ತೆಯಲ್ಲಿ ಟ್ರಾಫಿಕ್ ಕಂಟ್ರೋಲ್ ಮಾಡಬೇಕಾದ್ರೆ ಎಷ್ಟು ಕಡೆ ಸಿಗ್ನಲ್ ಲೈಟ್ ಹಾಕಿರ್ತಾರೆ. ಪ್ರತಿ ಸಿಗ್ನಲ್ಗೂ ಕೂಡ ಈ ಟ್ರಾಫಿಕ್ ಪೊಲೀಸ್ನವ್ರು ಇರ್ತಾರೆ. ಎಷ್ಟು ಜನ ಅದಕ್ಕಾಗಿ ದುಡಿತಾ ಇದ್ದಾರೆ. ಸಿಗ್ನಲ್ಸ್ ಇದೆ, ಎಲ್ಲ ಇದೆ. ಆದರೂ ಕೂಡ ಆಕ್ಸಿಡೆಂಟ್ಸ್ ತಪ್ಪೋದಿಲ್ಲ. ಜನಗಳು ಗಂಟೆಗಟ್ಟಲೆ ಕಾಯೋದು ತಪ್ಪೋದಿಲ್ಲ. ಸುಮ್ಮನೆ ಒಂದು ಸರಿ ಯೋಚನೆ ಮಾಡಿ, 9 ಗ್ರಹಗಳು ಒಂದೇ ಕಕ್ಷೆಯಲ್ಲಿ ತಿರುಗ್ತಾ ಇದೆ. ಎಲ್ಲೂ ಆಕ್ಸಿಡೆಂಟ್ ಆಗಿಲ್ವಲ್ರಿ? ಯಾವತ್ತು ಏನು ಬೇಕಾದ್ರೆ ಆಗ್ಬೋದಿತ್ತಲ್ಲ.
ಆಗ್ತಾನೆ ಇಲ್ವಲ್ಲ. ಯಾಕೆ? ಗುರುತ್ವಾಕರ್ಷಣ ಶಕ್ತಿ. ಅದು ಒಂದೊಂದೊಂದು ತಾನೇ ಗುರುತು ಹಿಡ್ಕೊಂಡು ಆಕರ್ಷಣೆ ಮಾಡುವಂಥ ಶಕ್ತಿ ಇದೆ. ಒಂದು ಗ್ರಹ ಇನ್ನೊಂದು ಗ್ರಹವನ್ನು ನಿಗ್ರಹಿಸ್ತಾ ಇದೆ. ಆಕ್ಸಿಡೆಂಟ್ ಆಗೋದೇ ಇಲ್ಲ ನೋಡಿ. ಇದಕ್ಕೆ ಹೇಳೋದು ಗುರುತ್ವಾಕರ್ಷಣ ಶಕ್ತಿ. ಗುರುತ್ವಾಕರ್ಷಣ ಶಕ್ತಿಯಿಂದ ಭೂಮಿ ತನ್ನನ್ನು ತಾನೇ ಸುತ್ತುತ್ತಾ ಸೂರ್ಯನ ಸುತ್ತುತ್ತೆ. ಸೂರ್ಯ ಒಂದು ದೊಡ್ಡ ನಕ್ಷತ್ರ. ಈ ಬೃಹತ್ ಅಯಸ್ಕಾಂತದ ಉಂಡೆಯನ್ನು ನಾವು ಭೂಮಿ ಅಂತ ಕರಿತೀವಿ. ಭೂಮಿಯನ್ನು 2 ಭಾಗ ಮಾಡಿದ್ದೀವಿ. ಸಮಭಾಜಕ ವೃತ್ತ ಅಂತ ತಾವು ಕೇಳಿದ್ದೀರಿ. ಒಂದು ಭಾಗ ಉತ್ತರ ಧ್ರುವ, ಇನ್ನೊಂದು ಭಾಗ ದಕ್ಷಿಣ ಧ್ರುವ. ವೀಕ್ಷಕರೇ, ಒಂದು ತಿಳ್ಕೊಳ್ಳಿ, ಸಾಮಾನ್ಯವಾಗಿ ಉತ್ತರ ಭಾಗ ದೇಶ ಇರ್ಬೋದು, ಮನೆ ಇರ್ಬೋದು, ಏರಿಯಾ ಇರ್ಬೋದು, ರಸ್ತೆ ಇರ್ಬೋದು, ಉತ್ತರ ಭಾಗದಲ್ಲಿ ಯಾರಿರ್ತಾರೋ ಅವರು ತುಂಬ ಕ್ಷೇಮವಾಗಿರ್ತಾರೆ. ಉತ್ತರ ಭಾಗದಲ್ಲಿ ಯಾರಿರ್ತಾರೋ ಅವರು ತುಂಬ ಚೆನ್ನಾಗಿರ್ತಾರೆ. ಹಾಗೆಯೇ ದಕ್ಷಿಣ ಭಾಗದಲ್ಲಿ ಯಾರಿರ್ತಾರೋ ಅವರಿಗೆ ದುಡ್ಡು ಕಾಸು ಚೆನ್ನಾಗಿದ್ದರೂ ಕೂಡ ತೊಂದರೆಯೊಳಗಿರ್ತಾರೆ, ಅನಾರೋಗ್ಯದಲ್ಲಿರ್ತಾರೆ, ಬೇಗ ಹಳ್ಳಕ್ಕೆ ಬೀಳುವಂಥ ಅವಕಾಶಗಳಾಗುತ್ತೆ. ಹಾಗಾಗಿ ನಾವು ಹೇಳೋದು, ಮನೆ ಕೊಂಡ್ಕೊಳ್ಳೋವಾಗ, ಸೈಟ್ ತಗೊಳ್ಳೋವಾಗ ನೀವು ನೋಡೋದೇ ಉತ್ತರದ ದಿಕ್ಕನ್ನು ನೋಡಿ, ಪೂರ್ವ ದಿಕ್ಕನ್ನು ನೋಡಿ, ಪಶ್ಚಿಮದ ದಿಕ್ಕನ್ನು ನೋಡಿ. ಆದರೆ ದಕ್ಷಿಣ ತಗ್ಗಿರುವಂಥ ಸ್ಥಳಕ್ಕೆ ಹೋಗಬೇಡಿ. ದಕ್ಷಿಣ ತುಂಬ ಎತ್ತರವಾಗಿದ್ದರೆ ಅಂಥ ಕಡೆ ಹೋಗಿ ನೀವು ಕೂಡ ರಾವಣಾಸುರನಂತೆ ಮೆರೆಯುವ ರಾಜನಾಗಬಹುದು. ಈ ಭೂಮಿ ಅಂದರೆ ಏನೇನು ಸೇರುತ್ತೆ? ಭೂಮಿ ಅಂದರೆ ಬರೀ ಕಲ್ಲು ಮಣ್ಣು ಅಲ್ಲ. ಸಾಗರ, ನದಿ, ಸಮುದ್ರ, ಸರೋವರ, ಹಾಗೆ ಈ ಕಾಡು, ಬೆಟ್ಟ, ಜೊತೆಗೆ ಎಲ್ಲ ರೀತಿಯ ಗುಣಗಳನ್ನು ಹೊಂದಿರತಕ್ಕಂಥ ಒಂದು ಸ್ಥಳ, ಅದೇ ಭೂಮಿ. ಈಗ ನೋಡಿ, ಊಟಿಗೆ ಹೋದಾಗ ಎಷ್ಟು ಸಂತೋಷ ಪಡ್ತೀರ, ತಣ್ಣಗೆ ಕೂಲಾಗಿರುತ್ತೆ. ಮದ್ರಾಸಿಗೆ ಬಂದಾಗ ಎಷ್ಟು ಬೆವರ್ತೀರ. ಸ್ಥಳದಲ್ಲಿ ಇರತಕ್ಕಂತಹ ಗುಣಗಳು. ಒಂದು ಕಡೆ ಟೀ ಬೆಳೀತಾರೆ, ಇನ್ನೊಂದು ಕಡೆ ಭತ್ತ ಬೆಳೀತಾರೆ, ಒಂದು ಕಡೆ ಗೋಧಿ ಬೆಳೀತಾರೆ, ಇನ್ನೊಂದು ಕಡೆ ಮುಸ್ಕಿನ ಜೋಳ ಬೆಳೀತಾರೆ. ಕಾರಣ ಏನು? ಬಣ್ಣದ ಹಾಗೂ ಗುಣಗಳ ಒಂದು ವ್ಯತ್ಯಾಸ. ಅಂದರೆ ಭೂಮಿಗೆ ಎಲ್ಲ ರೀತಿಯ ಗುಣಗಳು ಬದಲಾವಣೆ ಕೂಡ ಇದೆ. ಅದು ಸ್ಥಳದಿಂದ ಸ್ಥಳಕ್ಕೆ ಚೈತನ್ಯವೂ ಕೂಡ ಬದಲಾಗೋದಿದೆ. ಸಾಮಾನ್ಯವಾಗಿ ವಾಸ್ತುವಿಗೆ ಅನುಗುಣವಾಗುವಂತಹ ಸ್ಥಳಗಳಲ್ಲಿ ಯಾರೇ ವಾಸ ಮಾಡಲಿ ಆರೋಗ್ಯವಾಗಿರ್ತಾರೆ, ಶಾಂತಿಯುತವಾಗಿರ್ತಾರೆ, ನೆಮ್ಮದಿಯಾಗಿರ್ತಾರೆ, ಒಳ್ಳೆ ದುಡ್ಡನ್ನು ಸಂಪಾದನೆ ಮಾಡ್ತಾರೆ, ಚೆನ್ನಾಗಿರ್ತಾರೆ. ನೀವೆಲ್ಲ ಕೇಳಿದ್ದೀರಪ್ಪ, ಆಫ್ರಿಕಾ ಕಗ್ಗತ್ತಲೆಯ ಖಂಡ. ಯಾಕೆ ಆಫ್ರಿಕಾ ಕಗ್ಗತ್ತಲೆಯ ಖಂಡ ಅಂತಾರೆ? ಇವತ್ತು ಕೂಡ ಅಲ್ಲಿರೋ ಒಂದು ಫಾರೆಸ್ಟು, ಅಲ್ಲಿರ್ತಕ್ಕಂತಹ ಒಂದು ಸಂಪತ್ತು ಇನ್ನೆಲ್ಲೂ ಇಲ್ಲ. ಸೂರ್ಯನ ಕಿರಣವೇ ಬರದೇ ಇದ್ದ ಹಾಗೆ ಅಲ್ಲಿ ಕಾಡು ಬೆಳೆದು ನಿಂತಿದೆ. ಅದಕ್ಕೆ ಕಗ್ಗತ್ತಲೆಯ ಖಂಡ ಅಂತ ನಾವು ಕರಿತೀವಿ. ಹಾಗೆ ವೀಕ್ಷಕರೇ, ಕೆಲವು ಭಾಗಗಳಲ್ಲಿ ಸೂರ್ಯನ ಬೆಳಕು ತುಂಬ ಚೈತನ್ಯವನ್ನು ನೀಡುತ್ತದೆ. ಅದೇ ಒಂದು ಉದಾಹರಣೆ ಜಪಾನ್. ಜಪಾನ್ನಲ್ಲಿ ಹೇಗೆ ಔದ್ಯೋಗೀಕರಣ ಬರ್ತಾ ಇದೆ, ಹೇಗೆ ಮನುಷ್ಯರೆಲ್ಲ ಆ್ಯಕ್ಟಿವ್ ಆಗಿದ್ದಾರೆ ಅಂದರೆ, ಆ ಇರ್ತಕ್ಕಂಥ ಜಪಾನಿನ ಭೂಮಿ ಸೂರ್ಯನ ಒಂದು ಚೈತನ್ಯವನ್ನು ಚೆನ್ನಾಗಿ ಉಪಯೋಗಿಸ್ಕೋತಾ ಇದೆ. ನಗರದ ಯಾವ ಭಾಗದಲ್ಲಿ ವಾಸ ಮಾಡಿದ್ರೆ ಚೆನ್ನಾಗಿರುತ್ತೆ? ಸಾಮಾನ್ಯವಾಗಿ ನಗರದ ಪೂರ್ವ ಭಾಗದಲ್ಲಿರಿ, ತುಂಬ ಚೆನ್ನಾಗಿರುತ್ತೆ. ಉತ್ತರ ಭಾಗದಲ್ಲಿರಿ, ಚೆನ್ನಾಗಿರುತ್ತೆ. ಆದರೆ 3ನೇ ಸ್ಥಾನಕ್ಕೆ ಈ ಪಶ್ಚಿಮ, 4ನೇ ಸ್ಥಾನ ದಕ್ಷಿಣ ಬೇಡ. ದಕ್ಷಿಣ ಸ್ಥಾನಕ್ಕೆ ಹೋಗಬೇಡಿ. ವಾಸ ಮಾಡೋ ಬಡಾವಣೆಯ ದಕ್ಷಿಣಕ್ಕೆ ಹೋಗಬೇಡಿ. ಬಡಾವಣೆ ದಕ್ಷಿಣ ಭಾಗದಲ್ಲಿರಬಾರ್ದು, ಅಂಥ ಕಡೆ ಹೋಗಿ. ಅಷ್ಟೇ ಅಲ್ಲ, ನೀವು ಯಾವ ನಿವೇಶನವನ್ನು ಆರಂಭಿಸ್ತೀರ, ಯಾವ ನಿವೇಶನವನ್ನು ನೀವು ಆರಿಸ್ತೀರ, ಆ ನಿವೇಶನ ಹೇಗಿರಬೇಕಪ್ಪ ಅಂದರೆ ದಕ್ಷಿಣ ಪಶ್ಚಿಮ ತಗ್ಗಿರಕೂಡದು, ಪೂರ್ವ ಉತ್ತರ ತಗ್ಗಿರಬಹುದು. ಅರ್ಥ ಮಾಡ್ಕೊಳ್ಳಿ. ದಕ್ಷಿಣ ಎತ್ತಾಗಿರಬೇಕು, ಪಶ್ಚಿಮ ಎತ್ತರ ಆಗಿರಬೇಕು. ಆವಾಗ ನೀವು ದೊರೆಗಳು ಅಂಥ ಸ್ಥಳವನ್ನೇ ಹುಡುಕಿ ನೀವು ತಗೊಂಡ್ರೆ ತುಂಬ ತುಂಬ ಉತ್ತಮ. ಈ ಭೂಮಿ ಬಣ್ಣ ಹೇಗಿರಬೇಕು? ಹಳದಿ ಆಗಿರಬೇಕು. ಇದು ತುಂಬ ತುಂಬ ಉತ್ತಮ. ಹಳದು ಹಾಗೂ ಕಪ್ಪು ಬೆಳೆಗೂ ಕೂಡ ಒಳ್ಳೆಯದು, ಮನುಷ್ಯನ ವಾಸಕ್ಕೂ ಕೂಡ ಒಳ್ಳೆಯದು. ಬೂದಿ ಬಣ್ಣ ಆದರೆ ಪರವಾಗಿಲ್ಲ. ಯಾವುದಿದು?
ಭೂಮಿಯನ್ನು ನಾವು ಮುಟ್ಟಿ ನೋಡಿದಾಗ ಮಣ್ಣು ಕಾಣುವಂಥ ಒಂದು ಬಣ್ಣ. ಬೂದಿ ಬಣ್ಣ ಆದರೆ ತೊಂದರೆ ಇಲ್ಲ. ಕೆಂಪು ಬಣ್ಣ ಅನಾನುಕೂಲ, ಖಂಡಿತ ಬೇಡ. ಕೆಂಪು ಬಣ್ಣ ಇರೋ ಕಡೆ ಹೆಚ್ಚು ವಾಸ ಬೇಡ. ಹುತ್ತ, ಸಾಮಾನ್ಯವಾಗಿ ಇದೊಂದು ದೊಡ್ಡ ಸಮಸ್ಯೆ ಇದೆ ನಮ್ಮ ಜನಕ್ಕೆ. ಈ ಹುತ್ತ ಏನು, ಸೈಟ್ ಒಳಗಿದ್ದರೆ ಆ ಸೈಟ್ ತೊಗೋಬೇಕಾ ಬೇಡವಾ, ಅಲ್ಲಿ ಮನೆ ಕಟ್ಟಬಹುದಾ ಕಟ್ಟಬಾರ್ದ, ಇದು ಬಹಳ ಸುಲಭ. ಈಶಾನ್ಯ, ಆಗ್ನೇಯ, ವಾಯುವ್ಯ, ದಕ್ಷಿಣದ ಮಧ್ಯಭಾಗ, ಆಮೇಲೆ ಈ ಭಾಗಗಳಲ್ಲಿ ಅದು ಇರಬಾರದು. ಸಾಮಾನ್ಯವಾಗಿ ಹುತ್ತ ಇದ್ದರೆ ಅಲ್ಲಿ ಮನೆ ಕಟ್ಟೋದಕ್ಕೆ ತುಂಬ ಯೋಚನೆ ಮಾಡ್ತಾರೆ. ಹುತ್ತ ಇದ್ದರೆ ಅಲ್ಲಿ ನೀರಿರುತ್ತೆ, ಹುತ್ತ ಇದ್ದರೆ ಹಾವಿರುತ್ತೆ. ಹಾಗಾಗಿ ಯೋಚನೆ ಮಾಡಿ ನೀವು ತಗೊಳ್ಳಿ. ಯಾರ ಹತ್ರ ನೀವು ವಾಸ್ತುವನ್ನು ಕೇಳಬೇಕು? ಯಾರಿಗೆ ಜ್ಯೋತಿಷ್ಯ ಶಾಸ್ತ್ರವೂ ಗೊತ್ತಿದೆಯೋ ಅವನ ಹತ್ರ ವಾಸ್ತು ಕೇಳಬೇಕು. ಒಂದೇ ನಾಣ್ಯದ ಎರಡು ಮುಖ, ವಾಸ್ತು ಮತ್ತು ಜ್ಯೋತಿಷ್ಯ. ಸಾಮಾನ್ಯವಾಗಿ ನಮ್ಮನ್ನು ಯಾವುದೇ ಮನೆ ಕರ್ಕೊಂಡು ಹೋದರೂ ಕೂಡ ಮನೆ ಎಂಟ್ರಾಗುವಾಗ ಯಜಮಾನನ ಜಾತಕ ಏನು ಅಂತ ಹೇಳ್ತೀವಿ, ಆ ಮನೆಯವರ ಸ್ಥಿತಿ ಹೇಗಿದೆ ಅಂತ ಹೇಳ್ತೀವಿ, ಹೀಗೆ ಇದ್ದಾನೆ ಅಂತ ಹೇಳ್ತೀವಿ. ಕಾರಣ ಏನು ಅಂದರೆ ಋಣಾನುಬಂಧ ರೂಪೇಣ ಪಶುಪತ್ನಿ ಸುತಾಲಯ. ಹೇಗೆ ಜಾಗ ಇದೆಯೋ ಮನೆ ಯಜಮಾನ ಆಗಿರ್ತಾನೆ, ಮನೆ ಯಜಮಾಂತಿ ಆಗಿರ್ತಾಳೆ, ಆ ಮನೇಲಿ ಓದೋ ಮಕ್ಕಳು ಆಗಿರ್ತಾರೆ. ಹಾಗಾಗಿ ವಾಸ್ತುಶಾಸ್ತ್ರ ತಜ್ಞನಿಗೆ ಜ್ಯೋತಿಷ್ಯ ಗೊತ್ತಿರಬೇಕೋ. ಸುಮ್ಮನೆ ಒಂದು ಕೊಡಿ ಜ್ಯೋತಿಷ್ಯನ ಅವನ ಕೈಗೆ, ಜಾತಕ ನೋಡಿ ಹೇಳೆ ಹೆಂಗಿದೆ ಅಂತ ಅವನು ಹೇಳಿದ್ರೆ ಆವಾಗ ಅವನು ವಾಸ್ತು ಫಿಕ್ಸ್ ಮಾಡ್ಬೋದು. ಇಲ್ಲದೆ ಹೋದ್ರಿಲ್ಲ. ಸುಮ್ಮನೆ 15,000 25,000 ಬಾಯಿಗೆ ಬಂದು ದುಡ್ಡು ತೊಗೋತಾರೆ. ಯಾತಕ್ಕೆ? ಇರೋ ಗೋಡೆ ಹೊಡೆಯೋಕ್ಕೆ, ಮತ್ತೊಂದು ಹೊಸ ಗೋಡೆ ಕಟ್ಟೋಕ್ಕೆ. ಅದರಿಂದ ಯಾವ ಪ್ರಯೋಜನವೂ ಇಲ್ಲ. ತುಂಬ ನೀವು ಎಚ್ಚರವಾಗಿರಿ. ಸಾಮಾನ್ಯವಾಗಿ ನಿವೇಶನ ಕೊಂಡುಕೊಳ್ಳುವಾಗ ಪ್ರತಿಯೊಬ್ಬರಿಗೂ ಒಂದು ದೊಡ್ಡ ಸಮಸ್ಯೆ ಏನಪ್ಪ ಅಂದರೆ ನಿವೇಶನ ಸರಿ ಇದೆಯಾ ಇಲ್ವ. ನಾವೆಷ್ಟೋ ಕಡೆ ನೋಡ್ತೀವಿ, ಹೀಗೆ ಎಳೆದು ಹೀಗೆ ಏರಿ ಹೀಗೆ ಎಳೆದು ಅಂಥ ಸ್ಥಳಗಳು ಸತ್ಯವಾಗಿ ಬೇಡ. ನಿಮ್ಮ ಜೀವನವೂ ಅಷ್ಟೇ ವ್ಯತ್ಯಾಸ ಆಗತ್ತೆ. ಸಮತೋಲನವಾದ ಬೀದಿಯಲ್ಲಿ ಹೋದರೆ ಒಳ್ಳೆಯದು. ಸ್ವಲ್ಪ ತಗ್ಗು, ಯಾವುದರ ಕಡೆಗಿರಲಿ ಸ್ವಲ್ಪ ತಗ್ಗಿದ್ರೆ ತೊಂದರೆ ಇಲ್ಲ. ಅಥವಾ 4 ಕಡೆಯಿಂದ ಹೀಗೆ ಹಳ್ಳಕ್ಕೆ ಬಂದು ಹಳ್ಳದಲ್ಲಿ ಸೈಟ್ ಇರತಕ್ಕಂಥದ್ದಾಗಬಾರ್ದು, ಅಲ್ಲಿ ವಾಸ ಮಾಡಬಾರ್ದು. ಅಥವಾ 4 ದಿಕ್ಕುಗಳು ಎತ್ತರವಾಗಿ ಅಲ್ಲಿ ಸೈಟ್ ಮಾಡಿ ಹೀಗೆ ಕೆಳಗಿಳಿಯುವಂಥದ್ದಾಗಬಾರ್ದು. ಅಂದರೆ ಮಧ್ಯದಲ್ಲಿ ಹಳ್ಳ ಇರಬಾರ್ದು, ಅಥವಾ ಮಧ್ಯದಲ್ಲಿ ಎತ್ತರ ಇರಬಾರ್ದು. ಇದಕ್ಕೆ ಸಿಂಹಸ್ಥಳ ಅಂತಲೂ ಕರಿತೀವಿ. ಯಾವುದು ಹಳ್ಳ ಇರತಕ್ಕಂಥದ್ದು ಅದು ದೇವಸ್ಥಾನ, ಆಶ್ರಮ, ಛತ್ರ ಇಂಥವನ್ನು ಕಟ್ಟೋದಕ್ಕೆ ಮಾತ್ರ ಸೂಟ್ ಆಗುತ್ತೆ. ಮನುಷ್ಯರು ವಾಸ ಮಾಡೋದಕ್ಕೆ ಆಗಲ್ಲ. ಹಾಗಾಗಿ ವೀಕ್ಷಕರೇ, ಗುಡ್ಡದಲ್ಲಿ ಬದುಕೋದಾಗಲಿ ಹಳ್ಳದಲ್ಲಿ ಬದುಕೋದಾಗಲಿ ಯೋಚನೆ ಮಾಡಬೇಡಿ. ಗುಡ್ಡ ಹಳ್ಳ ಜಾಸ್ತಿ ಇಲ್ಲದೇ ಇರತಕ್ಕಂಥ ಸ್ಥಳದಲ್ಲಿ ಇರಿ. ಮುಖ್ಯವಾಗಿ ನಿವೇಶನ ಆರಿಸುವಾಗ ನಗರದ ಉತ್ತರ ಭಾಗ, ನಗರದ ಪೂರ್ವ ಭಾಗವನ್ನು ಮೊದಲು ಆರಿಸಿಕೊಳ್ಳಿ. ಆ ಬಡಾವಣೆಯ ಉತ್ತರ, ಬಡಾವಣೆಯ ಪೂರ್ವವನ್ನು ಆರಿಸಿಕೊಳ್ಳಿ. ಆದರೆ ನೆನಪಿರಲಿ, ಸೂರ್ಯನಿಗೆ ಮುಖ ಮಾಡಿದಾಗ ಬಲಭಾಗ, ಹಿಂಭಾಗ ಈ ಬಡಾವಣೆ ತಗ್ಗು ಇರಬಾರದು. ನೆನಪಿರಲಿ. ಸ್ವಲ್ಪ ತಗ್ಗಿದ್ದರೆ ಪರವಾಗಿಲ್ಲ, ಪೂರ್ಣವಾಗಿ ಇಳಿ ಬಿದ್ದಿದ್ದರೆ ನೀವು ಅಲ್ಲಿ ಉದ್ಧಾರ ಆಗೋದು ಬಹಳ ಬಹಳ ಕಷ್ಟ. ಏಳಿಗೆಗೆ ತೊಂದರೆ, ಯಜಮಾನನಿಗೆ ತೊಂದರೆ, ಉದ್ಯೋಗಕ್ಕೆ ತೊಂದರೆ, ಆದಾಯಕ್ಕೆ ತೊಂದರೆ. ಅದರಿಂದ ತುಂಬ ಎಚ್ಚರವಾಗಿರಿ. ಬಾಡಿಗೆ ಮನೆ ಆದ್ರೇನು, ಸ್ವಂತ ಮನೆ ಆದ್ರೇನು, ಸರಿಯಾದ ಮನೆಗೆ ಹೋಗಬೇಕು. ಆಟೋಲ್ಲಿ ಹೋಗ್ತೀರಪ್ಪ, ನಂದ ಇದು ಅವಂದೇ ಆಟೋ, ಹೆಂಗಿದ್ರೆ ನನಗೇನು ಕೂತ್ಕೊ ಅಂದರೆ ನೀವು ತಾನೇ ಕಾಲು ಮುರ್ಕೊಳ್ಳೋದು. ತುಂಬ ಎಚ್ಚರವಾಗಿರಬೇಕು. ತುಂಬ ಜನ ಹೇಳ್ತಾರೆ, ಬಾಡಿಗೆ ಮನೆಯಲ್ಲೂ ವಾಸ್ತು ನೋಡಬೇಕಾ ಸರ್ ಅಂತ. ಬೇಡ, ನೀನು ಹಣೆ ಬರ ಅಲ್ವಪ್ಪ. ಚೆನ್ನಾಗಿರಬೇಕು ಅಂತ ಆಸೆ ಇದ್ದರೆ ಬಾಡಿಗೆ ಮನೆ ಆದ್ರೇನು, ಹೋಟೆಲ್ ರೂಮ್ ಆದ್ರೇನು, ಮದುವೆ ಮಾಡೋ ಛತ್ರ ನಾವು ಸುಮಾರು ವೆರಿಫಿಕೇಷನ್ ಮಾಡಿಬಿಟ್ಟಿದ್ದೀವಿ. ಎಲ್ಲಿ ದಕ್ಷಿಣ ಪಶ್ಚಿಮ ತಗ್ಗಿರುವಂಥ ಸ್ಥಳದಲ್ಲಿ ಮದುವೆ ಛತ್ರ ಇರುತ್ತೋ ಅಲ್ಲಿ ಯಾರು ಮದುವೆ ಆಗ್ತಾರೋ ಅವ್ರ ಸಂತಾನವೇ ಆಗಲ್ಲ. ನೋಡಿಬಿಟ್ಟಿದ್ದೀವಿ, ನಾವು ತುಂಬ ನೋಡಿಬಿಟ್ಟಿದ್ದೀವಿ. ಇದೆಲ್ಲ ಪರಿಶೀಲನೆ ಮಾಡಿದ್ದೇವೆ. ಇವೆಲ್ಲ ವೈಯಕ್ತಿಕವಾಗಿ ನೋಡಿರುವಂಥದ್ದು, ಇದು ಪುಸ್ತಕದಲ್ಲಿ ಸಿಗುವಂಥದ್ದಲ್ಲ. ಯಾವ ನಿವೇಶನದಲ್ಲಿ
ಉತ್ತರ ಪಶ್ಚಿಮ ಸೇರರ ಕಡೆ ತುಂಬ ತಗ್ಗಿರುತ್ತೋ ಅಲ್ಲಿ ಸಾಮಾನ್ಯವಾಗಿ ನಗು ಅನ್ನೋದೇ ಕಡಿಮೆ. ಅಲ್ಲಿ ಮನೆಯಲ್ಲಿ ಕಣ್ಣಿಗೆ ತೊಂದರೆ ಆಗುತ್ತೆ, ಬುದ್ಧಿಗೆ ತೊಂದರೆ ಆಗುತ್ತೆ, ವ್ಯವಹಾರಗಳಿಗೆ ತೊಂದರೆ, ನಗು ಅನ್ನೋದು ಕಾಣದೇ ಇರುವಂಥ ಸ್ಥಳ. ಯಾವ ಏರಿಯಾದಲ್ಲಿ ಮತ್ತು ದಕ್ಷಿಣ ಪಶ್ಚಿಮ ಎರಡು ಸೇರೋ ಕಡೆ ತೆಗಿರುತ್ತೋ ಅಲ್ಲಿ ಸೂಸೈಡ್ಗಳು ಕಾಮನ್, ಮರ್ಡ್ರ್ಗಳು ಕಾಮನ್, ಕಂಬಿ ಎಣಿಸೋದು ಕಾಮನ್. ಇದೆಲ್ಲವೂ ಕೂಡ ನೀವು ನೋಡಬೇಕು. ತುಂಬ ಎಚ್ಚರವಾಗಿರಬೇಕು. ನಿವೇಶನ ಸರಿಯಾಗಿರಬೇಕು. ಹೇಗೆ ಬಸ್ಸು ಕಂಡೀಷನ್ ಇದೆಯಾ ಅಂತ ತಿಳ್ಕೊಂಡು ನೀವು ಹತ್ತಬೇಕು, ಹಾಗೆ ನೀವು ಏರಿಯಾ ಸೆಲೆಕ್ಟ್ ಮಾಡೋವಾಗಲೂ ಕೂಡ ಈ ಬಡಾವಣೆ ಸರಿ ಇದೆಯಾ, ನಿವೇಶನ ಸರಿ ಇದೆಯಾ, ಈ ನಿವೇಶನ ಇರಬಹುದಾ ಅನ್ನೋದನ್ನು ತೀರ್ಮಾನ ಮಾಡಬೇಕಾಗುತ್ತೆ. ಹಾಗಾಗಿ ದಕ್ಷಿಣ ಪಶ್ಚಿಮ ತಗ್ಗಿಲ್ಲದ ಸ್ಥಳದಲ್ಲಿ ವಾಸ ಮಾಡಿ ನಿಮ್ಮ ಜೀವನ ಚೆನ್ನಾಗಿರುತ್ತೆ. ಆ ಭೂಮಿ ನಿಮಗೆ ಒಳ್ಳೆಯ ಸುಖವನ್ನು ಕೊಡುತ್ತೆ, ಭೂಮಿ ನಿಮಗೆ ಒಳ್ಳೆಯ ಯಶಸ್ಸನ್ನು ಕೊಡುತ್ತೆ. ವೀಕ್ಷಕರೇ, ಈ ಭೂಮಿ ಸಂಪದ್ಭರಿತ. ಈ ಭೂಮಿಯಲ್ಲಿ ಶ್ರೀಗಂಧನೂ ಬೆಳೆಯುತ್ತೆ, ಈ ಭೂಮಿಯಲ್ಲಿ ಚಿನ್ನನೂ ಸಿಗುತ್ತೆ, ಈ ಭೂಮಿಯಲ್ಲಿ ಮುತ್ತು ರತ್ನನೂ ಸಿಗುತ್ತೆ. ಅಷ್ಟೇ ಅಲ್ಲ, ದಿವ್ಯವಾದ ಗಂಗೆ ಜಲ ಇದೆಲ್ಲವೂ ಸಿಗುತ್ತೆ. ಕೋಲಾರ ಚಿನ್ನದ ಗಣಿ ಕೇಳಿದಿರಲ್ಲ, ಎಲ್ಲಿರುತ್ತೆ? ಆ ಕಲ್ಲಿನ ಮಧ್ಯ ಚಿನ್ನದ ಅದಿರು ನೀವು ನೋಡ್ಬೋದು. ವೀಕ್ಷಕರೇ, ನಾನೊಂದು ಮಾತು ಹೇಳ್ತೀನಿ, ಅರ್ಥ ಮಾಡ್ಕೊಳ್ಳಿ. ಭೂಮಿಯನ್ನು ನೀವು ಎಷ್ಟು ಗೌರವ ಕೊಟ್ಟು, ಎಷ್ಟು ಪೂಜೆ ಮಾಡಿ, ತಾಯಿಗಿನ್ನ ಹೆಚ್ಚಾಗಿ ಪ್ರೀತಿಸಿ ನೋಡ್ತಿರೋ ಅಷ್ಟೇ ಒಂದು ಸುಖವನ್ನು ನೀವು ಅದರಿಂದ ಪಡಿಬಹುದು. ಎಷ್ಟೋ ಜನ ರೈತರು ಬೇಕಾದಷ್ಟು ಹಣವನ್ನು ಸಂಪಾದನೆ ಮಾಡಿದ್ದಾರೆ, ಸುಖವಾಗಿದ್ದಾರೆ. ಹಾಗೆಲ್ಲ ಇವಾಗ ನಾವೇನು ಈ ಸ್ಟೋನ್ಗಳು, ಗ್ರಾನೈಟ್ಗಳನ್ನು ನೋಡ್ತಾ ಇದ್ದೀವಿ, ಕೋಟ್ಯಾಂತರ ರೂಪಾಯಿ ಗಳಿಸ್ತಾ ಇದ್ದಾರೆ. ಎಲ್ಲಿಂದ ಬಂತು? ಇದೆಲ್ಲವೂ ಕೂಡ ಭೂಮಿ ಕೊಟ್ಟಿದ್ದು, ಭೂಮಿಯ ಒಂದು ಗಿಫ್ಟ್. ನಾವು ಈ ಕೈಲಾಸನಾಥಕ್ಕೆ ಹೋದಾಗ ನಮ್ಮ ಏನು ಹಿಮಾಲಯ ಪರ್ವತಗಳು, ಕೈಲಾಸ ಪರ್ವತಗಳೆಲ್ಲ ಏನಿದೆ, ಅದರ ಸುತ್ತಲೂ ಕೂಡ ಮ್ಯಾಂಗನೀಸ್ ಓರ್, ಮೆಕಾ ಓರ್, ಐರನ್ ಓರ್ ಎಲ್ಲವೂ ಕೂಡ ಗುಡ್ಡೆ ಗುಡ್ಡೆ ಗುಡ್ಡೆ. ಬಹುಶಃ ಚೈನಾ ದೇಶಕ್ಕೆ ನಮ್ಮ ಭಾರತ ಸರ್ಕಾರ ಸುಮ್ಮನೆ ತೊಗೊಂಡೋಗಿಂತ ಗಿಫ್ಟ್ ಕೊಟ್ಟುಬಿಡ್ತು. ಪವಿತ್ರವಾದ ಸ್ಥಳ, ಅರ್ಥ ಮಾಡ್ಕೊಳ್ದಿರ, ಅದರ ಪಾವಿತ್ರತೆ ಏನು ಅಂತ ಅರ್ಥ ಮಾಡ್ಕೊಳ್ದಿರ ಕೊಟ್ಟುಬಿಟ್ರು. ಇವತ್ತು ಅದೇ ಕರ್ನಾಟಕ ಸರ್ಕಾರದ ಅಥವಾ ನಮ್ಮ ಭಾರತ ಸರ್ಕಾರ ಕೈಲೋ ಈ ಕೈಲಾಸ ಪರ್ವತ ಇದ್ದಿದ್ರೆ ನುಣ್ಣು ಮಾಡಿಬಿಡ್ತಿದ್ರು. ಎಲ್ಲಿಂದ ಎಲ್ಲಿಗೇರಿ ಖನಿಜ ರಾಶಿ ನೋಡೋಕ್ಕೆ ಎರಡು ಕಣ್ಣು ಸಾಲದು. ಹಾಗೆ ನೀವೆಲ್ಲೇ ಹೆಜ್ಜೆ ಇಟ್ಟರೂ ಕೂಡ ಒಂದು ಪಚ್ಚೆ ಇರ್ಬೋದು, ನೀಲ ಇರ್ಬೋದು, ಎಲ್ಲವೂ ಕೂಡ ನಮಗೆ ಸಿಗುತ್ತೆ. ಅಂಥ ಒಂದು ಸಂಪದ್ಭರಿತ ನಾಡು. ನೀವೆಲ್ಲ ಕೇಳಿರ್ಬೋದು, ಒಂದು ಕಾಲದಲ್ಲಿ ವಿಜಯನಗರ ಸಾಮ್ರಾಜ್ಯದಲ್ಲಿ ಸೇರ್ನಲ್ಲಿ ಅಳಿತಾ ಇದ್ರು ಚಿನ್ನ ಅಂತ. ಗೊತ್ತಾ ನಿಮಗೆ? ಅಂದರೆ ಅಕ್ಕಿ ಎಳೆದಾಗೆ, ದವಸ ಧಾನ್ಯ ಎಳೆದಾಗೆ ವಜ್ರ ವೈಡೂರ್ಯಗಳನ್ನು ಅಳಿತಾ ಇದ್ರು ಅಂದರೆ ಇನ್ನು ಎಷ್ಟು ಚೆನ್ನಾಗಿತ್ತು ಲೆಕ್ಕ ಹಾಕ್ಕೊಳ್ಳಿ. ವಿಶ್ವದಲ್ಲೇ ಅತಿ ದೊಡ್ಡ ವಜ್ರ ಭಾರತದಲ್ಲಿ ದೊರೆತದ್ದು, ಅದು ಇವತ್ತು ಬ್ರಿಟಿಷ್ ಸಾಮ್ರಾಜ್ಯದಲ್ಲಿದೆ, ಕೊಹಿನೂರ್ ವಜ್ರ. ಅಷ್ಟೇ ಅಲ್ಲ ವೀಕ್ಷಕರೇ, ನಮ್ಮಲ್ಲಿದ್ದ ಎಷ್ಟೋ ಸಂಪತ್ತುಗಳನ್ನು ನಿಮಗೆ ಸಹಾಯ ಮಾಡ್ತೀವಿ ಅಂತ ರೈಲ್ವೆ ಟ್ರ್ಯಾಕ್ ಹಾಕಿ ನಮ್ಮ ಬ್ರಿಟಿಷ್ ಎಲ್ಲರೂ ತೊಗೊಂಡೋಗ್ಬಿಟ್ರು. ಆಮೇಲೆ ಎಲ್ಲ ಮುಸ್ಲಿಮರು ನಮ್ಮ ದೇಶದ ಮೇಲೆ ದಂಡೆತ್ತಿ ಬಂದು ಎಲ್ಲವನ್ನು ದೋಚಿಕೊಂಡು ಹೊರಟೋದ್ರು, ಸಾಮ್ರಾಜ್ಯವನ್ನೇ ಲೂಟಿ ಮಾಡಿಬಿಟ್ರು. ಇವತ್ತು ಬಡ ರಾಷ್ಟ್ರವಾಗಿದೆ ಭಾರತ. ಆದರೆ ಭೂಮಿ ಇನ್ನೂ ತನ್ನ ಚೈತನ್ಯವನ್ನು ಕಳ್ಕೊಂಡಿಲ್ಲ. ಮನುಷ್ಯನಿಗೆ ಎಷ್ಟು ಶಕ್ತಿ ಇದೆ, ಅಷ್ಟು ಶಕ್ತಿಯಿಂದ ಅವನು ಆ ಉತ್ಪನ್ನವನ್ನು ಪಡೆಯಬಹುದು. ನಿಮ್ಮೆಲ್ಲರಿಗೂ ನೆನಪಿರಬಹುದು, ಸಾಗರದ ಆಳದಲ್ಲಿ ತೈಲ ನಿಕ್ಷೇಪ ಇದೆ. ನಮ್ಮ ಜನ ಪೆಟ್ರೋಲ್ ಇಲ್ಲ ಅಂದಾಗ ಬೇರೆ ದೇಶದವರು ಬಂದು, ಸ್ವಾಮಿ ಎಂಥ ದಡ್ರು ನೀವು, ನಿಮ್ಮ ಕಾಲು ಕೆಳಗಿದೆ ಪೆಟ್ರೋಲ್ ನೋಡಿ. ಸಮುದ್ರದಲ್ಲಿ ಯಂತ್ರಗಳನ್ನು ಉಪಯೋಗಿಸಿ ಭೂಮಿಯ ಅಡಿಯಲ್ಲಿರ್ತಕ್ಕಂತಹ ನಮ್ಮ ತೈಲ ನಿಕ್ಷೇಪವನ್ನು ತಗೊಂಡ್ರು. ಒಂದು ಕಡೆ ಹೇಳ್ತಾನೆ, ಈ ಅನುಮತಿ ನಮಗೆ ಕೊಟ್ಬಿಟ್ರೆ ಈ ಭಾರತದಲ್ಲಿ ಪೆಟ್ರೋಲು ತೊಂದರೆನೇ ಇರಲ್ಲ ಅಂತ ಹೇಳ್ತಾನೆ. ಅದೇ ನೋಡಿ, ದುಬೈ, ಇರಾನ್, ಇರಾಕ್ ಅಲ್ಲೆಲ್ಲ 3 ಅಡಿ ತೋಡಿದ್ರೆ ತೈಲ ಬರುತ್ತೆ, ಪೆಟ್ರೋಲ್ ಬರುತ್ತೆ. ಅಲ್ಲಿ ಮನೆ ಒಳಗೆ ನೀರು ಕೊಡೋಂಗೆ ಕೊಡ್ತಾರೆ. ಆದರೆ ಅಲ್ಲಿ ನೀರಿಗೆ ಇಲ್ಲಿ ಪೆಟ್ರೋಲ್ಗೆ ಎಷ್ಟು ಬೆಲೆ ಇದೆಯೋ ಹಾಗೆ ಅಲ್ಲಿ ನೀರಿಗೆ ಬೆಲೆ ಇದೆ. ಅಂದರೆ ವೀಕ್ಷಕರು ಅರ್ಥ ಮಾಡ್ಕೊಳ್ಳಿ, ಭೂಮಿ ಸದಾ ಖನಿಜಗಳಿಂದ ತುಂಬಿರ್ತಕ್ಕಂಥ ಸ್ಥಳ, ಭೂಮಿ ಸದಾ ಸಂಪತ್ತಿರ್ತಕ್ಕಂಥ ಸ್ಥಳ, ಭೂಮಿ ಸದಾ ಮನುಷ್ಯನ ಒಂದು ಸುಖವನ್ನು ಬಯಸುವಂತಹ ಒಂದು ಸ್ಥಳ.
ಈ ಊಟಿಗೆ ಪ್ರಯಾಣ ಮಾಡಿದಾಗ ಕೂನೂರು ಪಾರ್ಕ್ ಅಂತ ಇದೆ. ಈ ಕೂನೂರು ಪಾರ್ಕಲ್ಲಿ 200 ವರ್ಷಗಳ ಮರ, 300 ವರ್ಷಗಳ ಮರ ಇದೆ. ಅದರ ಅಡಿಯಲ್ಲಿ ಹೋಗ್ತಾ ಇರುವಾಗ ಸ್ವರ್ಗಕ್ಕೆ ಹೋದಂತೆ ಇರುತ್ತೆ. ಎಷ್ಟು ತಣ್ಣಗಿರುತ್ತೆ ರೀ, ಅಲ್ಲೇ ಮಲಗಿಬಿಡೋಣಪ್ಪ, ಏನು ಬೇಡ ನಮಗೆ ಅನ್ನೋ ಮಟ್ಟಿಗೆ ಒಂದು ಸುಖವನ್ನು ಕೊಡುತ್ತೆ. ಅಂದರೆ ಭೂಮಿಯಿಂದ ಬರತಕ್ಕಂಥ ಪ್ರತಿಯೊಂದು ವಸ್ತುವು ಚೆನ್ನಾಗಿದೆ. ಹಾಗಿರುವಾಗ ನಾವು ಭೂಮಿಯನ್ನು ಚೆನ್ನಾಗಿ ನೋಡ್ಕೊಳ್ಳೋದು ನಮ್ಮ ಕರ್ತವ್ಯ. ಭೂಮಿ ನಿಮಗೊಂದು ವರದಾನ, ಭೂಮಿ ನಿಮ್ಮ ಆಸ್ತಿ, ಭೂಮಿ ನಿಮ್ಮ ಸಂಪತ್ತು. ಭೂಮಿಯನ್ನು ಸುರಕ್ಷಿತವಾಗಿಡಿ. ಧ್ಯಾಯೇತ್ ಪದ್ಮಾಸನಸ್ತಾಂ ವಿಕಸಿತವದನಾಂ ಪದ್ಮಪತ್ರಾಯತಾಕ್ಷೀಂ ಹೇಮಾಭಾಂ ಪೀತವಸ್ತ್ರಾಂ ಕರಕಲಿತಲಸದ್ಹೇಮಪದ್ಮಾಂ ಶುಭಾಂಗೀಂ ಸರ್ವಾಲಂಕಾರಯುಕ್ತಾಂ ಸತತಂ ಅಭಯದಾಂ ತಾನಮ್ಯಾಂ ಭವಾನೀಂ ಶ್ರೀವಿದ್ಯಾಂ ಶಾಂತಮೂರ್ತಿಂ ಸಕಲಸುರನುತಾಂ ಸರ್ವಸಂಪತ್ಪ್ರದಾತ್ರೀಂ. ನಾವು ನಿನ್ನೆ ನೋಡಿದ್ವಿ, ಸ್ಥಿತಪ್ರಜ್ಞನಿಗೆ ಪ್ರಜ್ಞೆ ಘನೀಭೂತವಾಗಿರಬೇಕಂತ, ಅಂದರೆ ಸ್ಥಿರವಾಗಿರಬೇಕು, ಪ್ರತಿಷ್ಠಿತವಾಗಿರಬೇಕು ಅಂತ ನೋಡಿದ್ವಿ. ವಿಜ್ಞಾನ ಘನರೂಪಿಣಿ ಅಂತ ದೇವಿನ ಹೇಳ್ತೀವಿ. ಲಲಿತಾ ಸಹಸ್ರನಾಮ ಎಲ್ಲಿಂದ ಬಂದಿದೆ, ಭಗವದ್ಗೀತೆ ಎಲ್ಲಿಂದ ಬಂದಿದೆ, ಎಲ್ಲ ಒಂದೇ ಮೂಲದಿಂದ ಬಂದಿರೋದು. ವಿಜ್ಞಾನ ಘನರೂಪಿಣಿ, ಧ್ಯಾನಧ್ಯಾತೃಧ್ಯೇಯ ರೂಪ, ಧರ್ಮ ಅಧರ್ಮ ವಿವರ್ಜಿತ. ಇದೇ ಎಲ್ಲ ಅವಳ ಸ್ವರೂಪ, ಎಲ್ಲ ಆತ್ಮಸ್ವರೂಪ, ಕೃಷ್ಣನ ಸ್ವರೂಪ, ಕಾಳಿ ಸ್ವರೂಪ ಎಲ್ಲ ಒಂದೇ. ತತ್ವ ವಿವೇಕ ಯೋಗ ಇದು. ಆತ್ಮತತ್ವ ಏನಿದೆ ಸರ್ವವನ್ನು ನಿರ್ಣಯಿಸುತ್ತೆ. ಅದು ಜ್ಞಾಪಕ ಇಟ್ಕೊಳ್ಳಿ. ಇವಾಗ ಹೇಳಿಲ್ವಾ, ಧರ್ಮ ಧರ್ಮ ವಿವರ್ಜಿತ, ಧ್ಯಾನಧ್ಯಾತೃ ಧ್ಯೇಯ ರೂಪ, ವಿಜ್ಞಾನ ಘನರೂಪಿಣಿ. ಲಲಿತಾ ಸಹಸ್ರನಾಮ ಹೇಳೋರಿಗೆಲ್ಲ ಈ ಅರ್ಥ ಒಳಗೆ ಹೋದಾಗ ಭಗವದ್ಗೀತೆಯ ಆ ರಸ ಸಾರ ಸಿಕ್ಕಿಬಿಡುತ್ತೆ. ಅಂದರೆ ಆತ್ಮವಸ್ತುವಿನ ಒಂದು ವರ್ಣನೆ. ಆತ್ಮವಸ್ತು ಅಂದರೆ ಏನು? ಆಲ್ ಪರ್ವೇಡಿಂಗ್, ವ್ಯಾಪಿಸ್ಕೊಂಡಿದೆ, ಸರ್ವವ್ಯಾಪಿ, ಫಾರ್ಮ್ಲೆಸ್, ನಿರಾಕಾರಿ, ನಿರ್ವಿಕಾರಿ, ಅನಾದಿ, ಬಿಗಿನಿಂಗ್ಲೆಸ್, ನೋ ಬಿಗಿನಿಂಗ್ ನೋ ಎಂಡ್, ಎಂಡ್ಲೆಸ್ ಬಿಗಿನಿಂಗ್ಲೆಸ್, ಅನಂತ ಅನಾದಿ ಅಂತೀವಲ್ಲ, ಎಲ್ಲವೂ ಕೂಡ ಸ್ವರೂಪ ತಿಳ್ಕೊಳ್ಬೇಕು. ಜೀವಾತ್ಮನ ಪ್ರಶ್ನೆಗಳು, ಜೀವಾತ್ಮ ಅಂದರೆ ಬರೀ ಅರ್ಜುನ ಅಲ್ಲ, ಎಲ್ಲ ಜೀವಾತ್ಮರ ಪ್ರಶ್ನೆಗಳು ಆತ್ಮದ ದೃಷ್ಟಿಯಿಂದ ತೀರ್ಮಾನಕ್ಕೆ ಬರೋದು. ಪ್ರತಿಯೊಂದು ನಿಮ್ಮ ಪ್ರಶ್ನೆಗಳು, ಸಣ್ಣ ಪುಟ್ಟ ವ್ಯಾಪಾರ ವ್ಯವಹಾರದ ಪ್ರಶ್ನೆ, ನೀವು ಯಾವುದೇ ಇಂಟರ್ನೆಟ್ಗೆ ಹೋದರೂ ನಿಮ್ಗೆ ಉತ್ತರ ಸಿಗುತ್ತೆ, ಎಲ್ಲಾದರೂ ಸಿಗುತ್ತಾ. ಅದು ಆ ವಿಚಾರ ಹೇಳ್ತಾ ಇಲ್ಲ. ಜೀವನ ಪ್ರಶ್ನೆಗಳು, ಜೀವಾತ್ಮನ ಪ್ರಶ್ನೆಗಳು, ಅಹಂಕಾರದ ಪ್ರಶ್ನೆಗಳಲ್ಲ, ನಿಮ್ಮ ಪಾತ್ರದ ಪ್ರಶ್ನೆಗಳಲ್ಲ. ಆ ಪಾತ್ರಕ್ಕೂ ಒಂದು ಕಾರಣಭೂತವಾದದ್ದು ಇದೆಯಲ್ಲ, ಆ ಜೀವಾತ್ಮ, ಅದರ ಪ್ರಶ್ನೆಗಳೆಲ್ಲಕ್ಕೂ ಕೂಡ ಆತ್ಮದ ಒಂದು ವಿಚಾರದಿಂದಲೇ ತೀರ್ಮಾನವಾಗುತ್ತೆ. ಈ ದೇಹ ಅಂತ ಏನಿದೆ, ಇದೊಂದು ಪಾತ್ರೆ. ಈ ಪಾತ್ರೆಯಲ್ಲಿ ಏನೇನಿದೆ, ಈ ದೇಹ ಅನ್ನೋ ಪಾತ್ರೆಯಲ್ಲಿ ಕರ್ಮಾಂಗಗಳಿದೆ. ಕರ್ಮಾಂಗಗಳು ಕೈ ಕಾಲು ಎಲ್ಲ. ಜ್ಞಾನೇಂದ್ರಿಯ ಅಂದ್ರೇನು, ಅಂತಃಕರಣವೆಲ್ಲವೂ ಕೂಡ. ಪೂರ್ವಜನ್ಮದ ಕರ್ಮಶೇಷಗಳು ಅದರೊಳಗಿದೆ, ವಾಸನೆಗಳದರೊಳಗಿದೆ, ವಾಸನಾವೃತ್ತಿಗಳದ್ರಲ್ಲಿದೆ, ಋಣಬಂಧದಿಂದ ಬಂದದ್ದೆಲ್ಲವೂ ಇದೆ. ಇಷ್ಟು ಸೇರಿ ದೇಹ. ಯಾವತ್ತೂ ನಾವು ನಮ್ಮ ದೇಹ ಅಂದಾಗ ಬರೀ ಇದನ್ನಷ್ಟನ್ನೇ ನೋಡ್ತೇವೆ. ಪರಿಪೂರ್ಣವಾಗಿ, ಟೋಟಲ್ ಅಂತ ಹೇಳ್ತಾರೆ. ಫೀಲ್ ಯುವರ್ ಬಾಡಿ ಇನ್ ಟೋಟಾಲಿಟಿ, ಕಂಪ್ಲೀಟ್ ಹೋಲ್ ಅಂತ, ಆರ್ಗ್ಯಾನಿಕ್ ಯೂನಿವರ್ಸಲ್ ಹೋಲ್ ಅಂತ ಪರಿಪೂರ್ಣವಾಗಿ ಒಂದು ಸತಿ ಕಲ್ಪನೆ ಮಾಡ್ಕೊಂಡು ಕಣ್ಣು ಮುಚ್ಕೊಂಡ್ರೆ ಯು ವಿಲ್ ಬಿ ಇನ್ ಮೆಡಿಟೇಷನ್. ಈ ಪಾತ್ರೆಯಲ್ಲಿ ಅಡಗಿ ಸುಖ ದುಃಖ ಪಡ್ತಾ ಇದೆ ಜೀವ. ಅರ್ಥ ಆಯ್ತಾ? ಪರಮಾತ್ಮನಿಗೇನು ಸೋಕೋದಿಲ್ಲ. ಆ ಜೀವಾತ್ಮ, ಆ ಪರಮಾತ್ಮನ ರಿಫ್ಲೆಕ್ಷನ್ ಏನಿದೆ ಅದು ಎಲ್ಲ ತಾನೇ ತಾನು ಎಲ್ಲ ಸುಖ ದುಃಖವನ್ನು ತಗೊಳ್ತಾ ಇದೆ. ಆತ್ಮ ಮಾತ್ರ ಯಾವುದಕ್ಕೂ ಅಂಟ್ತಾ ಇಲ್ಲ. ಇವೆಲ್ಲ ಸೇರಿ ಮನುಷ್ಯ ಅಂತ ಆಗಿರೋದು. ಮನುಷ್ಯ ಅಂದ ತಕ್ಷಣ ಡೆಫಿನಿಷನ್ ಏನು ಅಂದರೆ, ನಿಮ್ಮ ಅನುಭವದಲ್ಲಿ ಇದಿಷ್ಟು ನೋಡಬೇಕು. ಯಾವುದಕ್ಕೂ ಅಂಟದೇ ಇರೋ ಆತ್ಮ, ಎಲ್ಲಕ್ಕೂ ಸಿಕ್ಕಾಕೊಂಡಿರೋ ಜೀವ.
ಈ ಜೀವ ಯಾವ್ಯಾವುದರಿಂದ ಸಿಕ್ಕಾಕೊಂಡಿದೆ? ಅಹಂಕಾರದ ಆಟದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದೆ. ದೇಹದ ಅಂದರೆ ಇಂದ್ರಿಯದ ಎಲ್ಲ ಸ್ಪಂದನಗಳು ಮತ್ತು ಮನಸ್ಸಿಂದು, ಬುದ್ಧಿದು ಎಲ್ಲವನ್ನು ಕೂಡ ಸುಖ ದುಃಖ ಬೇಕು ಬೇಡ ಇದರಲ್ಲಿ ಒದ್ದಾಡ್ತಿದೆ ಜೀವ. ಅದಕ್ಕೆ ಯಾವಾಗಲೂ ನಾನು ಹೇಳ್ತಾ ಇರ್ತೀನಿ, ಬಾಡಿ ಮೆಡಿಟೇಷನ್ನಲ್ಲಿ ಈ ಬಾಡಿನ ಫೀಲ್ ಮಾಡದೆ ಒಳಗಡೆ ಹೋಗೋಕ್ಕೆ ಆಗಲ್ಲ. ವೆನ್ ಯು ಫೀಲ್ ಯುವರ್ ಬಾಡಿ ಕ್ಯಾನ್ ಗೋ ಇನ್, ಯು ಕ್ಯಾನ್ ಎಂಟರ್ ಯುವರ್ ಬಾಡಿ. ಇಲ್ದರೆ ಅದು ಹೊರಗಡೆಯಿಂದಾನೆ. ಯಾವತ್ತೂ ಹೊರಗಡೆಯಿಂದ ದೇಹ ನೋಡಲೇಬೇಡ. ಪ್ರತಿಯೊಂದು ಇನ್ ಆಲ್ ಇಟ್ಸ್ ಡೈಮೆನ್ಷನ್ ಎಷ್ಟು ಆಯಾಮಗಳಿದೆ, ಅದನ್ನು ಎಲ್ಲದರಿಂದ ಒಟ್ಟಲ್ಲಿ ಇಂಟಿಗ್ರೇಟೆಡ್ ಆಗಿ ಒಟ್ಟು ಟೋಟಲ್ ಆಗಿ ನೋಡು. ಆ ಒಂದು ನೋಡುವ ಜ್ಞಾನವೇ, ಆ ನೋಡುವ ಒಂದು ಜ್ಞಾನವೇ ಎಟರ್ನಲ್ ನಾಲೆಡ್ಜ್. ಅದನ್ನು ನೋಡೋದು, ಅದನ್ನು ತಿಳ್ಕೊಳ್ಳೋದು ಎಷ್ಟೆಲ್ಲ ಇದೆ. ನಾನು ಅದೇ ಹೇಳೋದು, ಪ್ರಪಂಚದಲ್ಲಿ ಎಲ್ಲರೂ ಎಷ್ಟು ಚೆನ್ನಾಗಿ ವ್ಯಾಪಾರ ವ್ಯವಹಾರ ಎಲ್ಲ ಪರ್ಫೆಕ್ಟಾಗಿ ಮಾಡ್ತೀರ, ಎಲ್ಲ ಅಷ್ಟೊಂದು ಬುದ್ಧಿ ಇದೆ. ಆದರೆ ನಿಮ್ಮ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಪುರ್ಸೊತ್ತಿಲ್ವೋ, ಅಥವಾ ಬೇಕಿಲ್ವೋ, ಅಥವಾ ಇನ್ನೂ ಅವಶ್ಯಕತೆ ಬಂದಿಲ್ವೋ, ಅದು ನೀವೇ ಪ್ರಶ್ನೆ ಕೇಳ್ಕೊಳ್ಬೇಕು. ಅದಕ್ಕೊಂದು ಸ್ವಲ್ಪನಾದರೂ ಟೈಮ್ ಕೊಟ್ಟರೆ, ನಿಮಗೆ ಟೈಮ್ ಕೊಟ್ಟರೆ, ನಿಮ್ಮ ಅದ್ಭುತ ಏನು ಒಳಗಡೆ ಎಂಥದ್ದಿದೆ ಅನ್ನೋದು ಆ ಟ್ರೆಷರ್ ನಿಮಗೆ ಗೊತ್ತಾಗತ್ತೆ. ಈ ಎಲ್ಲದರಲ್ಲಿ ನಾವು ನೋಡ್ತೀವಲ್ಲ, ಉದ್ದಕ್ಕೂ ಈ ಎಲ್ಲದರಲ್ಲೂ ಕೂಡ ಆತ್ಮ ಅಂತ ಏನಿದೆ ಅದು ಮಾತ್ರ ಶಾಶ್ವತವಾಗಿರು. ಇನ್ನು ಮಿಕ್ಕಿದ್ದಕ್ಕೆಲ್ಲ ಕ್ಷಯ ವೃದ್ಧಿ ಇದೆ, ಇತಿಮಿತಿಗಳಿದೆ. ಇದೇ ಮನುಷ್ಯನ ಒಂದು ಪ್ರಥಮ ಕರ್ತವ್ಯ. ನಾನು ಹೇಳೋದಂದರೆ, ಮನುಷ್ಯನ ಜನ್ಮ ತಗೊಂಡಿದ್ದಕ್ಕೆ ಮೊದಲನೇ ಕರ್ತವ್ಯ, ಮೊದಲನೇ ಧರ್ಮ ಯಾವುದು ಅಂದರೆ ಆತ್ಮ ಯಾವುದು, ಅನಾತ್ಮ ಯಾವುದು, ಯಾವುದು ನಿತ್ಯ, ಯಾವುದು ಸತ್ಯ, ಇದು ವಿವೇಕ ಬರಲೇಬೇಕು, ಎಲ್ಲರಿಗೂ ಬರಲೇಬೇಕು. ನಮ್ಮ ಜೀವನದ ಉದ್ದೇಶ ಇದು, ಮತ್ತು ಜೀವಾತ್ಮನ ಉದ್ದೇಶವೂ ಇದೆ ಅಲ್ವೇ. ಜೀವಾತ್ಮನಿಗೆ ಇದೇ ಬೇಕು. ಜೀವಾತ್ಮನ ಉದ್ದೇಶವೂ ಇದೆ, ಜೀವನದ ಉದ್ದೇಶವೂ ಇದೆ. ಆತ್ಮನ ದೃಷ್ಟಿಯಿಂದ ಜೀವಾತ್ಮನ ಎಲ್ಲ ಸುಖ ದುಃಖ ಆ ಬಂಧನ ಎಲ್ಲವೂ ಪರಿಹಾರವಾಗುವುದು. ಆ ಹಿತ ಅಹಿತ ಇದೆಯಲ್ಲ, ಇದೇ ನಿಮ್ಮ ಹೋಮ್ವರ್ಕ್ ಇವತ್ತು. ಯಾವುದು ಹಿತ, ಯಾವುದು ಅಹಿತ, ಜೀವಕ್ಕೆ ಯಾವುದು ಹಿತ, ಯಾವುದು ಅಹಿತ, ಇದೇ ಗೀತೆಯ ಒಂದು ತಾತ್ಪರ್ಯ. ಅರ್ಜುನನ ಪ್ರಶ್ನೆಗಳೆಲ್ಲ ಧರ್ಮ. ಇದು ಧರ್ಮವಾ, ಇದು ಧರ್ಮದ? ಕೃಷ್ಣನ ಉತ್ತರ ಎಲ್ಲರೂ ನೋಡ್ತಾ ಬಂದಿದ್ದೀರಾ. ಮೋಕ್ಷ, ಬಿಡುಗಡೆ ಬಗ್ಗೆನೇ ಇದೆ. ಅಂದರೆ ಧರ್ಮ ಇದು ಮಾಡ್ತಾ ಇರೋದು ಧರ್ಮನ ಅಧರ್ಮನ ಅಂತ ಅವನು ಕೇಳ್ತಾನೆ. ಆದರೆ ಕೃಷ್ಣ ಅದಕ್ಕೆ ಉತ್ತರ ಕೊಡೋದಿಲ್ಲ. ನೋಡು, ಇವಾಗ ನಿನಗೆ ಆ ಪ್ರಶ್ನೆ ಬಂದಿರೋದು ಎಲ್ಲೋ ಮನಸ್ಸು ಸಿಕ್ಕಾಕೊಂಡಿರೋದ್ರಿಂದ, ಮೋಹದಲ್ಲಿ ವ್ಯಾಮೋಹದಲ್ಲಿ. ಈಗ ನನ್ನ ಉತ್ತರ ಏನಂದರೆ, ಫಸ್ಟು ಅದರಿಂದ ಬಿಡಿಸ್ತೀನಿ, ನಿನಗೆ ಉತ್ತರ ನಿನಗೆ ಸಿಗುತ್ತೆ. ಅದರಿಂದ ಮೋಕ್ಷಕ್ಕೆ ಉತ್ತರ ಕೊಡ್ತಾನೆ. ಯಾವುದು ಮಾಡಲಿ, ಇದು ಮಾಡಲಾ ಅದು ಮಾಡಲಾ ಅಲ್ಲ, ಹೇಗೆ ಮಾಡಬೇಕು ಅನ್ನೋದು ಮುಖ್ಯ ಅಂತ ಹೇಳ್ತಾನೆ. ಇದು ಹೋಮ್ವರ್ಕ್. ನಾವು ಏನು ಮಾಡ್ತೀವಿ, ಎಷ್ಟು ಮಾಡ್ತೀವಿ ಅನ್ನೋದು ಯಾವತ್ತೂ ಮುಖ್ಯ ಇಲ್ಲ. ಯಾರು ಏನು ಹೇಳಿದ್ರು ಅದರ ಬಗ್ಗೆ ಮುಖ್ಯ ಇಲ್ಲ. ನಮಗೇನು ಪ್ರತಿಫಲ ಸಿಕ್ತು ಮುಖ್ಯ ಇಲ್ಲ. ಹೇಗೆ ಮಾಡಿದೆ ನೀನು, ನಿನ್ನಲ್ಲಿ ಹಿತ ಇತ್ತ ಜೀವಕ್ಕೆ ಮಾಡುವಾಗ, ಇಷ್ಟೇ ಪ್ರಶ್ನೆ. ಅದಕ್ಕೆ ಹೇಳಿದೆ, ಎ ಟ್ರೀ ಈಸ್ ನೋನ್ ಬೈ ಇಟ್ಸ್ ಫ್ರೂಟ್ಸ್ ಅಂತ. ಅಂದರೆ ಒಂದು ಮರ ಅದರನ್ನ ತಿಳ್ಕೊಬೇಕಾದ್ರೆ ಅದರ ಗುಣ ಏನಂದ್ರೆ, ಹಣ್ಣು ತಿಂದು ಆ ಮರದ ಗುಣ ಗೊತ್ತಾಗುತ್ತೆ. ಒಂದೇ ಮರದ ಎರಡು ಭಾಗ, ಧರ್ಮ ಮತ್ತು ಮೋಕ್ಷ. ಧರ್ಮ ಅನ್ನೋದು ಬೇರು, ಮೋಕ್ಷ ಅನ್ನೋದು ಫಲ. ಮೋಕ್ಷ ಹಣ್ಣು. ಇವಾಗ ನಿಮಗೆ ಗೊತ್ತಾಗಬೇಕು, ಧರ್ಮವೋ ಅಧರ್ಮವೋ ಅಂತ ಪ್ರಶ್ನೆ ಬಂದಾಗೆಲ್ಲ, ಅರ್ಜುನನಿಗೆ ಯಾವಾಗಲೂ ಬಂತು, ನಿಮಗೆ ಇದು ಧರ್ಮನ ಅಧರ್ಮನ ಅಂತ ಪ್ರಶ್ನೆ ಬಂದಾಗೆಲ್ಲ, ಇದು ಮೋಕ್ಷಕ್ಕೆ ಸಾಧಕವೋ ಬಾಧಕವೋ, ಇದು ನಿಮ್ಮ ಕಡೆಯಿಂದ ಬರಬೇಕಾಗಿರೋದು. ನಾವು ಆಡೋ ಮಾತಿರ್ಬೋದು, ನಡೆ ಇರ್ಬೋದು, ನಡವಳಿಕೆ ಇರ್ಬೋದು, ಪ್ರತ್ಯಕ್ಷವಾಗಿರ್ಬೋದು, ಪರೋಕ್ಷವಾಗಿರ್ಬೋದು, ಮೋಕ್ಷಕ್ಕೆ ಅಂದರೆ ಬಿಡುಗಡೆಗೆ ಸಹಾಯ ಮಾಡೋದಾದರೆ ಅದು ಧರ್ಮ. ಯಾವುದು ಅದಕ್ಕೆ ಅಡ್ಡಿ ಆತಂಕಗಳನ್ನು ಉಂಟು ಮಾಡಿದ್ರೆ, ಅದು ಎಷ್ಟೇ ನಿಮಗೆ ಸುಖ ಕೊಟ್ಟರು, ಅದರಿಂದ ಎಷ್ಟೇ ನಿಮಗೆ ಹಣ ಪದವಿ ಕೀರ್ತಿ ಎಲ್ಲ ಬಂದಿದ್ದರೂ, ಅದು ಮೋಕ್ಷಕ್ಕೆ ಅಡ್ಡಿ ಆದರೆ, ಅದು ಬಾಧಕವಾದರೆ, ಅದೇ ನಿಜವಾದ ಅಧರ್ಮ. ಇದು ನಿಮಗೆ ಬಂದುಬಿಡ್ಬೇಕು, ಅದನ್ನು ತ್ಯಜಿಸಬೇಕು. ಎಷ್ಟೇ ಸುಖ ಬಂದಿರ್ಬೋದು, ಅದು ಮೋಕ್ಷಕ್ಕೆ ಸಪೋರ್ಟ್ ಮಾಡ್ತಾ ಇದ್ದರೆ ತ್ಯಜಿಸಿ. ಎಷ್ಟೇ ಕಷ್ಟ ಆಗಿರ್ಬೋದು, ಆದರೆ ಮೋಕ್ಷಕ್ಕೆ ಅದು ಪೂರಕವಾಗಿದ್ದರೆ ಅದನ್ನು ಎಷ್ಟೇ ಕಷ್ಟ ಆಗಿದ್ರೂ ಕೂಡ ಸ್ವೀಕರಿಸಿ. ಇದು ನಿಜವಾದ ಮನೋಧರ್ಮ. ಇಲ್ಲಿ ನಾವು ನೋಡಬೇಕಾಗಿರೋದು ಪುರುಷಾರ್ಥದಲ್ಲಿ, ಧರ್ಮ ಅರ್ಥ ಕಾಮ ಮೋಕ್ಷದಲ್ಲಿ ಧರ್ಮ ಮೋಕ್ಷ ಒಟ್ಟೊಟ್ಟಿಗೆ ಹೋಗುತ್ತೆ. ನಾನು ನಿಮಗೆ ಹೇಳಿಲ್ಲ, ಒಂದು ಮರದ ಬೇರೊಂದು ಹಣ್ಣೊಂದು ಅಂತ.
ಯಾವಾಗ ಧರ್ಮ ಮತ್ತು ಮೋಕ್ಷ ಇದೆರಡರ ಕಡೆ ನಾವು ಗಮನ ಕೊಡ್ತೀವಿ, ಮೋಕ್ಷದ ಕಡೆ ಹೋಗೋ ಹಾಗೆ ಮಾಡೋದೆಲ್ಲ ಧರ್ಮ ಅಂತ ಯಾವಾಗ ಮಾಡ್ತೀವಿ, ಅರ್ಥ ಕಾಮಗಳು ತಾವೇನೇ ಅದಕ್ಕೆ ಏನು ಆಸೆ ಬೇಕೋ, ಅದಕ್ಕೆ ಆಸೆಗೆ ಯಾವುದು ಒದಗಿ ಬರಬೇಕೋ, ಅರ್ಥಗಳು, ಹಣ, ಕೀರ್ತಿ ಎಲ್ಲವೂ ತಾನಾಗ್ತಾನೆ ಬರುತ್ತೆ. ಆದ್ದರಿಂದ ಅರ್ಜುನನಿಗೆ ಮಾಡಿದ ಉಪದೇಶಗಳೆಲ್ಲ ಏನೇನಿದೆ, ಕೃಷ್ಣ ಮಾಡಿದ ಉಪದೇಶಗಳೆಲ್ಲ ಮೋಕ್ಷ ಸಂಬಂಧದಲ್ಲಿದೆ, ಮೋಕ್ಷಕ್ಕೆ ಸಂಬಂಧಿಸಿದೆ, ಮೋಕ್ಷಕ್ಕೆ ಅನುಕೂಲವಾಗುವಂಥದ್ದಿದೆ. ಇದು ಅನಿವಾರ್ಯವಾಗಿ ಬಂತು ಅವನಿಂದ. ಅನಿವಾರ್ಯವಾಗಿ ಬಂದದ್ದು ಆತ್ಮವಿಚಾರ, ಅನಿವಾರ್ಯವಾಗಿ ಬಂದಿದ್ದು ಜೀವದ ವಿಚಾರ, ಪ್ರಕೃತಿ ವಿಚಾರ, ಪರಮಾತ್ಮ ವಿಚಾರ. ಈ ಒಂದು ಉಪಾಸನಾ ಮಾರ್ಗ ಏನಿದೆ ಇದೇ ಮೋಕ್ಷ ಪ್ರಸಕ್ತಿಗಳು ಅಂತ ಹೇಳ್ತಾರೆ. ಈ ಉಪಾಸನೆಯ ಮಾರ್ಗ ಏನಿದೆ, ಉಪದೇಶಗಳು ಇವೇ ಎಲ್ಲ ಮೋಕ್ಷದ ಪ್ರಸಕ್ತಿಗಳು. ಇದರಲ್ಲಿ ಆತ್ಮವಿಚಾರ ಬರುತ್ತೆ, ಜೀವ ವಿಚಾರ ಬರುತ್ತೆ, ಪ್ರಕೃತಿ ವಿಚಾರ ಬರುತ್ತೆ, ಪರಮಾತ್ಮನ ವಿಚಾರ ಬರುತ್ತೆ, ಉಪಾಸನ ಮಾರ್ಗಗಳು ಬರುತ್ತೆ. ಇವೆಲ್ಲವೂ ಕೂಡ ಪ್ರಸಕ್ತಿಗಳು, ಒಂದಾದ್ಮೇಲೆ ಒಂದು ನೋಡ್ಕೊಂಡು ಹೋಗ್ತೀವಿ ನಾವು. ಅರ್ಜುನನಿಗೆ ಈ ಸಮಯದಲ್ಲಿ, ಈ ಸಂದರ್ಭದಲ್ಲಿ ಬೇಕಾಗಿದ್ದಿದ್ದು ವಿವೇಕ. ಅವನು ಬುದ್ಧಿವಂತ, ಅವನಿಗೇನು ಬುದ್ಧಿವಾದ ಬೇಕಿಲ್ಲ, ಬೋಧನೆ ಬೇಕಿಲ್ಲ, ಅವನಿಗೆ ವಿವೇಕ ಬೇಕಿತ್ತು. ಧೀಯಲ್ಲಿ ಪ್ರಚೋದನೆ ಆಗಬೇಕಾಗಿತ್ತು ವಿವೇಕ, ಜ್ಞಾನ ಎಲ್ಲ. ತತ್ವ ವಿವೇಕ, ಸಂಸ್ಕಾರ ಅವನಿಗೆ ಆ ಟೈಮ್ನಲ್ಲಿ ಬೇಕಿತ್ತು. ಈಗ ನಿಮ್ಮನ್ನು ನೀವೇ ನೋಡ್ಕೊಳ್ಳಿ, ನಾವು ಅರ್ಜುನ ಆಗಬೇಕು. ಅರ್ಜುನ ಆದಾಗ ಕೃಷ್ಣನ ಕಣ್ಣು, ಕೃಪಾ ದೃಷ್ಟಿ ನಮ್ಮ ಮೇಲೆ ಬೀಳುತ್ತೆ. ಆವಾಗ ಉಪದೇಶಕ್ಕೆ ಎಡೆ ಕೊಟ್ಟಂಗಾಗತ್ತೆ. ಅಂದರೆ ನಮಗೆ ಬುದ್ಧಿ ಇರಬೇಕು, ಆ ಬುದ್ಧಿನಲ್ಲಿ ಕಲಿಯುವಂತಹ ಒಂದು ಆಸೆ ಇರಬೇಕು. ಜೊತೆಗೆ ಅಹಂಕಾರವನ್ನು ಬಿಟ್ಟು ಅರ್ಜುನಂತರ ಅಪ್ಪ ಕೃಷ್ಣ ಹೇಳು, ನಾನು ಕೇಳ್ತೀನಿ ಅನ್ನೋ ಭಾವನೆಯಲ್ಲಿದ್ದಾಗ ಆ ಕೃಷ್ಣನೇ ಕಣ್ಣು ದೃಷ್ಟಿ, ಕೃಪಾ ದೃಷ್ಟಿ ನಮ್ಮ ಮೇಲೆ ಬಿದ್ದಾಗ ಉಪದೇಶ ತಾನೇ ಸ್ಫುರಿಸುತ್ತೆ. 100ಕ್ಕೆ 99 ಜನಕ್ಕೆ ಬುದ್ಧಿ ಜಾಸ್ತಿ ಆದಷ್ಟು ಅಹಂಕಾರ ಹೆಚ್ಚುತ್ತಾ ಇರುತ್ತೆ. ಯಾವಾಗ ಅಹಂಕಾರ ಅತಿರೇಕದಲ್ಲಿ ಇದ್ದಾಗ ಭಗವದ್ಗೀತೆ ತುಂಬ ಬೋರ್ ಆಗುತ್ತೆ. ಭಗವದ್ಗೀತೆ ಕಡೆ ಗಮನ ಓದಬೇಕು, ಇದೊಂದು ಗ್ರಂಥ ಅಂತ ಕೂಡ ಅನಿಸೋದಿಲ್ಲ. ಬುದ್ಧಿ ಇದೆ ನನಗೆ, ಆದರೂ ಕೂಡ ವಿವೇಕ ಇಲ್ಲ ಅಂತ ಒಪ್ಕೊಳ್ಬೇಕು. ಸೂಕ್ಷ್ಮವಾದದ್ದು ನನ್ನ ಕಣ್ಣಿಗೆ ಕಾಣ್ತಾ ಇಲ್ಲ ಅಂತ ಒಪ್ಕೋಬೇಕು. ಬರೀ ನನ್ನ ಬುದ್ಧಿಗೆ ಸಿಕ್ಕಿದ್ದು ಮಾತ್ರ ಇದೆ, ನನ್ನ ಬುದ್ಧಿ ಏನು ಸಿಕ್ಕೋದಿಲ್ಲ, ಅದಿಲ್ಲ ಅಂತಂದಾಗ ಕಷ್ಟ. ಅಹಂಕಾರ ಯಾವಾಗಲೂ ಹಾಗೇನೆ, ಬುದ್ಧಿನೇ ಅದಕ್ಕೆ ಸ್ಕೇಲ್. ಆ ಬುದ್ಧಿನಲ್ಲಿ ಯಾವುದು ಒಪ್ಪತ್ತೆ, ಯಾವುದು ಸಿಗುತ್ತೆ ಅದು ಮಾತ್ರ ಸತ್ಯ, ಇನ್ನು ಮಿಕ್ಕಿದ್ದು ಯಾವುದು ನಾವು ನಂಬೋದಿಲ್ಲ. ನಮ್ಮ ಮನಸ್ಸು ವಿಕ್ಷೋಭೆಗೆ ಒಳಪಟ್ಟಾಗ, ನಮ್ಮಲ್ಲಿ ಆ ದ್ವಂದ್ವ ಇದ್ದಾಗ ಯಾವುದನ್ನು ನಿಶ್ಚಯ ಮಾಡೋದಕ್ಕಾಗೋದಿಲ್ಲ. ಆದರೆ ವಿವೇಕದಿಂದ ನಮಗೆ ಖಂಡಿತವಾಗ್ಲೂ ಅದರಿಂದ ಬಿಡುಗಡೆ ಆಗುತ್ತೆ, ಪರಿಹಾರ ಇದೆ. ಆದರೆ ನಮ್ಮ ಅಹಂಕಾರ ಅದನ್ನು ಒಪ್ಪೋದಿಲ್ಲ. ಹೌದು, ನನಗೊಂದು ಪರಿಹಾರ ಇದರಲ್ಲಿ, ಈ ಗ್ರಂಥದಲ್ಲಿ ಇದೆ, ಕೃಷ್ಣನ ನಂಬದಾಗಿದೆ, ಅಥವಾ ಇದು ನಾನು ಒಳಗೆ ಹೋಗೋದಕ್ಕೆ ಸಹಾಯ ಮಾಡುತ್ತೆ ಅಂತ ಬಲವಾದ ಒಂದು ವಿಶ್ವಾಸ ಬರಬೇಕು. ನೋಡಿ, ಈ ವಿವೇಕ ಜ್ಞಾನಕ್ಕೆ ಭಗವದ್ಗೀತೆಯನ್ನು ಸುಮ್ಮನೆ ಏನೋ ಒಂದು ಪೂರ್ವ ವಿಶ್ವಾಸದಿಂದ, ಅಂದರೆ ಅಸಂಪ್ಷನ್ಸ್ ಅಂತಾರೆ, ಯಾರೋ ಹೇಳಿದ್ದು ಕೇಳಿದ್ದು ಹೌದು ತುಂಬ ಚೆನ್ನಾಗಿದೆ ಅನ್ನೋದು, ಸುಮ್ಮನೆ ಆ ಭಾವನೆಯಿಂದ ನೋಡ್ಕೊಳ್ಳಿ. ಅದನ್ನು ಆ ಒಂದು ಭಾವನೆಯಿಂದ ಸುಮ್ಮನೆ ಹಿಂದಿನ ಅನುಭವಗಳಿಂದ ಒಪ್ಕೊಳ್ಳೋದಲ್ಲ. ಈ ಬರೀ ಅಸಂಪ್ಷನ್ಸಿಂದ ಪ್ರಯೋಜನ ಇಲ್ಲ. ಈಗ ತತ್ವ ಅಂತ ಅಂದಾಗ ಆಳವಾಗಿ ಹೋಗೋಣ. ತತ್ ಪ್ಲಸ್ ತ್ವ, ತತ್ ಪ್ಲಸ್ ತ್ವ, ತತ್ವ ಒಂದು ಪದಾರ್ಥ, ಅದಾಗಿರುವ ಸ್ಥಿತಿ. ನಿಮ್ಮ ಮನಸ್ಸಿಗೆ ಚೆನ್ನಾಗಿ ಹೋಗಲಿ, ಯಾಕೆಂದರೆ ಈ ಮುಂದಿನ ನಾಳೆ ಮಾಡುವಂತಹ ಅಧ್ಯಾಯ ತತ್ವದ ಬಗ್ಗೆನೇ ಇರೋದ್ರಿಂದ ತತ್ವ ಅರ್ಥ, ತತ್ವಾರ್ಥ ಅಂದರೆ ತತ್ ಪ್ಲಸ್ ತ್ವ ಅಂದರೆ ಒಂದು ಪದಾರ್ಥ ಅದಾಗಿರುವ ಸ್ಥಿತಿ. ತತ್ವ, ತತ್ವ ಒಂದು ಪದಾರ್ಥ ಅದಾಗಿರುವ ಸ್ಥಿತಿ ಅಂದರೆ ಅದರ ಗುಣದ ಅತಿಶಯದಿಂದ ಅಥವಾ ಲಕ್ಷಣದಿಂದ ಅದಾಗಿರುತ್ತೆ. ಈ ಲಕ್ಷಣ ಏನಿದೆ ಅದು ಬೇರೊಂದು ಪದಾರ್ಥ ಅನಿಸೋದಿಲ್ಲ, ಬೇರೊಂದು ಪದಾರ್ಥ ಎನಿಸದೆ ಆ ಪದಾರ್ಥ ಆಗಿರುತ್ತದು, ಆ ಲಕ್ಷಣ ಅದರದೇ ಆಗಿರುತ್ತೆ ಅಂತ ಅರ್ಥ. ಅದನ್ನು ತತ್ವ ಅಂತ ಹೇಳ್ತಾರೆ. ಈ ಗುಣವಿಶೇಷದ ವಸ್ತುವಿನ ಯಥಾರ್ಥ ರೂಪ, ಈ ಗುಣ ವಿಶೇಷಣವು ವಸ್ತುವಿನ ಯಥಾರ್ಥ ರೂಪ, ಅದರ ನೈಜ ಸ್ವರೂಪ, ಅದರ ತತ್ವ ಅಂತ ಹೇಳ್ತಾರೆ. ಒಂದು ಪರಿಪೂರ್ಣವಾಗಿ ನಿಮ್ಮ ಅನುಭವಕ್ಕೆ ಬರಬೇಕಾದ್ರೆ ಒಂದು ಉದಾಹರಣೆಯನ್ನು ಕೊಡ್ತೇನೆ. ಜಗತ್ತಿನ ಪ್ರತಿಯೊಂದು ಪದಾರ್ಥವೂ ಕೂಡ ಎರಡು ಮುಖ ಇದೆ ಅಥವಾ ಎರಡು ರೂಪ ಇದೆ. ಅದಕ್ಕೆ ಒಂದು ತೋರೋ ರೂಪ, ಒಂದು ಇರೋ ರೂಪ. ಇದು ಮನಸ್ಸಿಗೆ ಹೋಗಲಿ. ಒಂದು ತೋರೋದು, ಒಂದು ಇರೋದು.
2 ರೂಪ ಇದೆ. ಈ ಇರುವ ರೂಪ ಏನಿದೆ ಅದು ತತ್ವ, ತೋರುವ ರೂಪ ಏನಿದೆ ಅದನ್ನು ಪ್ರತೀತಿ ಅಂತ ಹೇಳ್ತಾರೆ. ಒಂದು ತತ್ವ, ಇರುವ ರೂಪ, ತೋರುವ ರೂಪ ಪ್ರತೀತಿ. ಈಗ ಉದಾಹರಣೆಗೆ ನೆಲ ನೋಡಿ, ನೆಲ ಒಂದು ವಸ್ತು, ಅದಕ್ಕೆ 2 ರೂಪ ಇದೆ. ಮರಳು, ಕಲ್ಲು, ಮಣ್ಣು, ಹಳ್ಳ, ದಿಣ್ಣೆ ಎಲ್ಲವೂ ತೋರ್ತಾ ಇದೆ. ಈ ತೋರುವ ರೂಪ ಪ್ರತೀತಿ. ನೆಲ ಅಂತ ಒಂದಿದೆಯಲ್ಲ, ಆ ನೆಲ ತತ್ವ. ಗಮನಿಸಿ ನೋಡಿ, ಹಳ್ಳ ಇದೆ, ದಿಣ್ಣೆ ಇದೆ, ಕಟ್ಟಡ ಇದೆ, ಅದೇ ಕಲ್ಲು ಮಣ್ಣಲ್ಲಿ ಕಟ್ಟಿರೋ ಕಟ್ಟಡ ಇದೆ, ಕಾಲುವೆ ಇದೆ, ಇದೆಲ್ಲ ಪ್ರತೀತಿ. ಹಾಗೆಯೇ ಇಂದ್ರಿಯಕ್ಕೆ ಗೋಚರವಾಗುವುದು, ಇಂದ್ರಿಯಕ್ಕೆ ಆ ಪ್ರತೀತಿಯಿಂದಲೇ ಗೋಚರವಾಗುವುದು. ಇಂದ್ರಿಯಗಳಿಗೆ ಇರೋದು ಕಾಣಲ್ಲ, ತೋರೋದು ಮಾತ್ರ ಕಾಣುತ್ತೆ. ಇದು ಬಹಳ ಮುಖ್ಯವಾದದ್ದು. ನಿಮ್ಮ ಇಂದ್ರಿಯಗಳು ಬರೀ ಪ್ರತೀತಿಯನ್ನು ನೋಡ್ತಾ ಇದೆ, ತತ್ವವನ್ನು ನೋಡೋಕ್ಕೆ ನಿಮ್ಮ ಇಂದ್ರಿಯಗಳ ಕೈಲಿ ಸಾಧ್ಯ ಇಲ್ಲ. ಇದು ಬರೀ ಪ್ರತೀತಿಯನ್ನು ನೋಡ್ತಾ ಇದೆ, ಗ್ರಹಿಸೋಕ್ಕಾಗಲ್ಲ. ಇಂದ್ರಿಯಕ್ಕೆ ಗೋಚರವಾಗುವುದು ಬರೀ ಇಷ್ಟೇ, ಇಂದ್ರಿಯಕ್ಕೆ ಗೋಚರವಾಗುವುದು ಪ್ರತೀತಿ. ಅಂದರೆ ನೀವು ನೋಡ್ತಾ ಇರೋದೆಲ್ಲ ಏನು, ತೋರ್ತಾ ಇರೋ ರೂಪ ನೋಡ್ತಾ ಇದ್ದೀರಾ, ಇರೋದು ತತ್ವ ನಿಮ್ಮ ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಯಾಕೆಂದರೆ ಬರೀ ಇಂದ್ರಿಯಗಳ ಮೂಲಕ ನೋಡ್ತಾ ಇದ್ದೀರಾ. ಇದು ಮನಗಾಣಬೇಕು. ಅಂದರೆ ನೀವು ಇಂದ್ರಿಯ ಕಾರ್ಯವನ್ನು ವಿನಾಯಿಸಿದಾಗ, ಅಂದರೆ ಇಂದ್ರಿಯ ತಂದಿದ್ದೇ ತಾನೇ ಮನಸ್ಸು ಜಡ್ಜ್ ಮಾಡೋದು, ಮನಸ್ಸು ತಂದಿದ್ದೇ ತಾನೇ ಬುದ್ಧಿ ಜಡ್ಜ್ ಮಾಡೋದು, ಆ ಬುದ್ಧಿ ತಂದಿದ್ದೇ ತಾನೇ ಅಹಂಕಾರ ಜಡ್ಜ್ ಮಾಡೋದು, ಅಥವಾ ಅಹಂಕಾರದಿಂದ ಎಲ್ಲವನ್ನೂ ನೋಡ್ತಾ ಇರೋದೇ, ಎಲ್ಲವೂ ಪ್ರತೀತಿಯೇ. ಆಗ ವಸ್ತುವಿನ ಸ್ಥಿತಿ ಹೇಗೆ ನಿಮಗೆ ಕಾಣೋದಕ್ಕೆ ಸಾಧ್ಯ? ವಸ್ತುವಿನ ತತ್ವ ಪರಿಪೂರ್ಣವಾಗಿ ಹೇಗೆ ಕಾಣೋಕ್ಕೆ ಸಾಧ್ಯ? ನಿಮ್ಮ ಮನಸ್ಸಿಗೆ ಬರಬೇಕು, ನಾನು ನೋಡ್ತಾ ಇರೋದೆಲ್ಲ ಬರೀ ತೋರಿಕೆ, ಪ್ರತೀತಿ ಕಾಣ್ತಾ ಇದೆ. ಇಂದ್ರಿಯಕ್ಕೆ ಅಷ್ಟೇ, ಇಂದ್ರಿಯ ಏನು ತಂದಿದೆ ಅಷ್ಟೇ ಮನಸ್ಸು ಗ್ರಹಿಸೋಕ್ಕೆ ಸಾಧ್ಯ. ನೋಡಿ, ಮನಸ್ಸು ಎಷ್ಟು ಗ್ರಹಿಸುತ್ತೆ ಕಲ್ಪಿಸ್ಕೊಳ್ಬಹುದು, ಆದರೆ ಅದು ಸತ್ಯವನ್ನು ನೋಡೋಕ್ಕಾಗೋದಿಲ್ಲ. ನಿಮ್ಮ ಬುದ್ಧಿಯೂ ಅಷ್ಟೇ, ಯಥೇಚ್ಛವಾದ ಬುದ್ಧಿ ಇದ್ದರೆ ಬೇಕಾದ್ದನ್ನು ಬೇಕಾದ್ದನ್ನು ನೀವು ಕಂಪೇರ್ ಮಾಡ್ಕೋಬಹುದು, ಆದರೆ ಅದು ಸತ್ಯವಲ್ಲ. ಈಗ ಇರುವುದು ಏನಿದೆಯೋ, ತೋರ್ತಾ ಇರೋದು ಬೇರೆ ಆಯ್ತಲ್ಲ, ಈ ಇರುವುದು ಅದನ್ನು ಬದಲಾಯಿಸೋಕ್ಕೆ ಸಾಧ್ಯವೇ ಇಲ್ಲ. ಇರುವುದು ಇದ್ದಂತೆ, ಅದನ್ನು ವಾಸ್ತವ ಅಂತ ಹೇಳ್ತಾರೆ, ವಸ್ತುಸ್ಥಿತಿ ಅಂತ ಹೇಳ್ತಾರೆ. ಎಕ್ಸಿಸ್ಟೆನ್ಷಿಯಲ್, ಆ್ಯಕ್ಚುಯಲ್, ಇದು ಸತ್ಯ, ಇದು ಟ್ರೂತ್ ಅಂತೀವಲ್ಲ, ಅದರ ತತ್ವ ಆಗ ಗೋಚರವಾಗುತ್ತೆ. ಯಾವಾಗ ತತ್ವ ಗೋಚರವಾಗೋದು? ನಾವು ಇರುವಿಕೆಯಲ್ಲಿ ಇದ್ದಾಗ, ಇರುವಿಕೆಯನ್ನು ಅರಿವಲ್ಲಿ ಒಳಗಿಂದ ನೋಡಿದಾಗ ಆ ತತ್ವ ಅರ್ಥ ಆಗುತ್ತೆ, ತತ್ವ ದರ್ಶನ ಆಗುತ್ತೆ. ಇರುವಿಕೆಯಲ್ಲಿ ಮಾತ್ರ. ಯಾಕೆಂದರೆ ಆ ಇರುವಿಕೆ ಇಲ್ಲೇ ಇರೋದೇ ತತ್ವ, ತೋರೋದೆಲ್ಲನೂ ಅಲ್ಲ. ನೋಡಿ, ಈಗ ಜಗತ್ತು ಅನ್ನೋದು ಒಂದು ವಸ್ತು, ಜೀವ ಅನ್ನೋದು ಒಂದು ವಸ್ತು. ನಮ್ಮ ಕಿವಿ, ಕಣ್ಣು, ಮೂಗು, ನಾಲಿಗೆ ಇವೆಲ್ಲವೂ ಕೂಡ ಇಷ್ಟೊಂದು ಸಾವಿರಾರು ರೂಪದಲ್ಲಿ ತೋರ್ತಾ ಇದೆ ಅಲ್ವಾ? ಈ ಜೀವ ಒಂದು ಜೀವ ಕಾಣ್ತಾ ಇಲ್ಲ, ಕಿವಿ, ಮೂಗು, ಅದು ಇದು ಎಲ್ಲ ಸಾವಿರಾರು ರೂಪದಲ್ಲಿ. ಇದು ಪ್ರತೀತಿ, ಇದು ತತ್ವ ಅಲ್ಲ. ಇಂದ್ರಿಯಗಳ ಉದಾಹರಣೆ ನಾಲಿಗೆ. ಇವಾಗ ನಾಲಿಗೆಗೆ ಒಂದು ಸಂವೇದನಾ ಶಕ್ತಿ ಇದೆ. ಈ ಸಂವೇದನಾ ಶಕ್ತಿ ಬಹಳ ಮಿತಿ ಇದೆ, ಲಿಮಿಟೆಡ್ ಅಂತ ಹೇಳ್ತೀವಿ. ಅಂದರೆ ಅದಕ್ಕೆ, ಈ ನಾಲಿಗೆಗೆ ಇರೋದೆಲ್ಲ, ಅಂದರೆ ಈ ಇಂದ್ರಿಯಗಳಿಗೆ ಇರೋದೆಲ್ಲ ಕಾಣಿಸ್ತಾ ಇಲ್ಲ. ಈ ರೋಗದಿಂದಲೂ ಕೂಡ ಈ ಇಂದ್ರಿಯಗಳು ತನ್ನ ಒಂದು ಸಂವೇದನಾ ಶಕ್ತಿಯನ್ನು ಕಳ್ಕೋಬಹುದು, ಕಡಿಮೆ ಆಗ್ಬೋದು. ಕಣ್ಣಿಗೆ ರೋಗ ಬಂದರೆ ಕಣ್ಣು ಕಾಣಲ್ಲ, ಕಿವಿಗೆ ರೋಗ ಬಂದರೆ ಕಿವಿ ಕೇಳಲ್ಲ, ಆವಾಗ ನಿಮ್ಮ ಸಂವೇದನಾ ಶಕ್ತಿ ಕಡಿಮೆ ಆಯಿತು. ಹಾಗೆ ಅಂತಂದು ಇರೋದು ಮಾಯ ಆಗತ್ತಾ? ಇಲ್ಲ. ಅಂದರೆ ಇದಕ್ಕೆ ತುಂಬ ಮಿತಿ ಇದೆ ಅಂತ ತಿಳ್ಕೊಬೇಕು. ಮೊದಲೇ ಇದು ನೋಡೋದು ಪ್ರತೀತಿ, ಮೊದಲೇ ಇದನ್ನು ನೋಡು ಈ ಗ್ರಹಿಸೋದಕ್ಕೆ ಒಂದಕ್ಕೊಂದು ಹೊಂದಿಸ್ಕೊಂಡೇ ಇದು ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ. ಎಲ್ಲ ರಿಲೇಟಿವ್. ಅಂದರೆ ಅದು ನೋಡುವ ಧರ್ಮವೇ ಹಾಗೆ. ಇಂದ್ರಿಯಗಳು ನೋಡಬೇಕಾದ್ರೆ ಹೋಲಿಸ್ಕೊಂಡೇ ನೋಡೋದದು. ಅದರಿಂದ ಹೋಲಿಸ್ಕೊಂಡದ್ದು ನೋಡೋದ್ರಿಂದ ಮನಸ್ಸಿನಲ್ಲಿ ಕೂಡ ನಿಮಗೆ ಬೇಕು ಬೇಡಗಳು ಅದರಿಂದನೇ ಉಂಟಾಗೋದು, ಹೋಲಿಕೆಯಿಂದ. ಈಗ ಇವತ್ತಿನ ಸಣ್ಣ ಹೋಮ್ವರ್ಕ್ ನಿಮ್ಗೆ ಏನಂದರೆ, ನಾಳೆವರೆಗೂ ಗಮನಿಸ್ಕೊಂಡು ಬನ್ನಿ, ಪ್ರತೀತಿ ಅಂತ ಏನು ಹೇಳಿದೆ ಅದರಲ್ಲೆಲ್ಲ ಲೋಪದೋಷಗಳಿವೆ. ಇದರಿಂದ ಪ್ರಮಾದಗಳೂ ಇವೆ, ಲೋಪದೋಷಗಳು ಪ್ರಮಾದಗಳೂ ಇವೆ. ಹಾಗೇನೆ ಆ ತತ್ವದಲ್ಲಿ ಯಾವ ಲೋಪದೋಷಗಳೂ ಇಲ್ಲ. ಆ ತತ್ವವನ್ನು ಗಮನಿಸಬೇಕಾದ್ರೆ ಇರುವಿಕೆಯಲ್ಲೇ ನೋಡೋಕ್ಕೆ ಸಾಧ್ಯ. ಆ ಒಂದು ದೃಷ್ಟಿಯಿಂದ ಆದರೂ ಕೂಡ ಪ್ರತಿ ಘಳಿಗೆ, ಪ್ರೆಸೆಂಟ್ ಮೊಮೆಂಟ್ ಅಂತ ಏನು ಹೇಳ್ತೀವಿ, ಆ ಇರುವಿಕೆ ಅಂದರೆ ಪಾಸ್ಟು ಇರುವಿಕೆ ಅಲ್ಲ, ಅದು ಹೊರಟೋಗಿರೋದು, ಸತ್ತು ಹೋಗಿರೋದು. ಫ್ಯೂಚರು ಇನ್ನೂ ಹುಟ್ಟಿಲ್ಲ. ಇರೋದು ಅಂದರೆ ನಿಮಗೆ ಸಿಕ್ಕಿರೋದು ಇವಾಗ ನಿಮ್ಮ ಪರೀಕ್ಷೆಗೆ ಒಂದೇ ಮೊಮೆಂಟ್. ಯು ಆರ್ ವೆರಿ ಲಕ್ಕಿ. ನೋ ಟೂ ಮೊಮೆಂಟ್ಸ್ ಕಮ್ ಟುಗೆದರ್. ಪ್ರತಿ ಕ್ಷಣ ಪರಮಾತ್ಮ ನಮಗೆ ಕೊಟ್ಟಿರೋದು ಅನುಭವಿಸೋಕ್ಕೆ ಒಂದು ಕ್ಷಣ.
ಈ ಕ್ಷಣ ಒಂದೇ, ಒಂದಾದ ಮೇಲೆ ಒಂದು ಬರೋದು. ಈ ಒಂದು ಕ್ಷಣನ, ಆ ಇರುವಿಕೆಯನ್ನು ನೋಡಿದಾಗ ಏನು ನೋಡ್ತಾ ಇದ್ದೀರಾ, ಅದು ಸಂದರ್ಭ ಇರ್ಬೋದು, ವಸ್ತು ಇರ್ಬೋದು, ವಿಷಯ ಇರ್ಬೋದು, ಅದರ ಸೂಕ್ಷ್ಮ ರೂಪ ನಿಮಗೆ ಗೋಚರವಾಗುತ್ತೆ. ಅದನ್ನು ಮೂರನೇ ಕಣ್ಣಿಂದ ನೋಡೋದು ಅಂತ ಹೇಳೋದು. ಇದೊಂದು ಸಣ್ಣ ಒಂದು ಎಕ್ಸ್ಪೆರಿಮೆಂಟ್, ಪ್ರಯೋಗ ಅಂತ ಇವತ್ತಿಂದ ಮಾಡಿ ನೀವು ಗಮನಿಸುವಾಗ ಒಳಗಿಂದ ನೋಡಿ, ಸೂಕ್ಷ್ಮವಾಗಿ ನೋಡಿ, ಇರೋದನ್ನು ನೋಡಿ. ನಿಮಗೇನು ಬೇಕೋ ಅದನ್ನು ನೋಡಬೇಡಿ, ಅಥವಾ ಇರೋದನ್ನು ಒಪ್ಕೊಳ್ಳದೆ ಇದ್ದರೂ ಕೂಡ ನಿಮ್ಗೇನು ಬೇಕೋ ಅದು ಮನಸ್ಸಲ್ಲಿರೋದ್ರಿಂದ ಒಪ್ಕೊಳ್ತಾ ಇಲ್ಲ ಅಂತ. ಈ ಆಕ್ಸೆಪ್ಟೆನ್ಸ್ ಈಸ್ ದೊಡ್ಡ ಮಂತ್ರ, ಬಹಳ ಪವರ್ಫುಲ್ ಮಂತ್ರ. ಅದು ಏನಿದೆಯೋ ವಸ್ತುಸ್ಥಿತಿಯನ್ನು ನೋಡೋದು, ಒಳಗಿಂದ ನೋಡೋದು. ಇದನ್ನು ಅಭ್ಯಾಸ ಮಾಡಿ. ನಿಮಗೆ ಅಭ್ಯಾಸ ಇದೆ, ನೋಡೋದು ಅಭ್ಯಾಸ ಇದೆ. ಯು ನೋ ವಾಚಿಂಗ್ ವೆರಿ ವೆಲ್. ಯು ವಾಚ್ ಎವ್ರಿಬಡಿ, ಯು ವಾಚ್ ಎವ್ರಿ ಒನ್. ಜಸ್ಟ್ ಶಿಫ್ಟ್ ದಟ್ ವಾಚಿಂಗ್. ಗಮನಿಸು, ನಿಮ್ಮ ಕಡೆಗೆ ತಿರ್ಸ್ಕೊಳ್ಳಿ. ಬೇರೆಯವ್ರು ನೋಡೋದು ಚೆನ್ನಾಗಿ ಗೊತ್ತು ನಿಮಗೆ. ಬೇರೆಯವ್ರು ನೋಡೋದು ಬೆಳಗ್ಗೆಯಿಂದ ರಾತ್ರಿವರೆಗೂ ಬೇರೆಯವ್ರು ನೋಡ್ತಾ ಇರ್ತೀರ. ಅದನ್ನೇನು ಹೇಳ್ಕೊಡ್ಬೇಕಾಗಿಲ್ಲ, ನಿಮ್ಮನ್ನು ನೋಡಿ ಅಷ್ಟೇ ಅಂತ ಹೇಳಿದೆ. ಶಿಫ್ಟ್ ಮಾಡ್ಕೊಳ್ಳಿ, ನಿಮ್ಮನ್ನು ನೋಡ್ಕೊಳ್ಳಿ ನಾಳೆವರೆಗೂ. ನಾಳೆ ಪುನಃ ನಿಮ್ಮನ್ನು ನೋಡ್ತೀನಿ.